प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्नाम् अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यम्। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय विददाय नमो नमस्ते। यो विप्रलम्भविपरीतमतिप्रभूतवादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। बुद्धिर्बलं यशो धैर्यं निर्भयत्वमरोगताम् अजाढ्यं वाक्पटुत्वं च हनूमस्मरणात् भवेत्। भवति यदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। हर शम्भो महादेव विश्वेशामरवल्लभां शिवशङ्कर सर्वात्मन् नीलकण्ठ नमोऽस्तु ते। तपो विद्या विरक्त्यादि सद्गुणोऽघाकरानहं वादिराजगुरुन् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। वेदान्तवेद्यं सकलागमज्ञं दयासुधासिन्धुमनन्तरूपं श्रीयाज्ञवल्क्यं परिपूर्णचन्द्रं श्रीमद्गुरुं नित्यमहं नमामि। श्रीशाङ्घ्रलीनमनसे यतिधर्मरताय च माधवार्याय गुरवे नमो वैराग्यशालिने। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरि ओम्। स्वस्तिस्तु सताम् अशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तृष्टश्रोतॄणां निखिलकलिकृतकल्मष अपनोदनपटुतरे। श्रीमद्महापुराणे अध्यकथानुवादे सति किञ्चित् पूर्वकथानुवादान्। हरिः ओम्। ಅಧಿಕ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕ್ಷೇತ್ರ ಸ್ವಾಮಿಯಾದಂತಹ ಮುಖ್ಯ ಪ್ರಾಣ ಸೀತಾಪತಿ ಶ್ರೀರಾಮಚಂದ್ರ ದೇವರನ್ನ ಸ್ಮರಿಸುತ್ತಾ, ನಿನ್ನೆಯ ದಿವಸ ಅಧಿಕ ಮಾಸಕ್ಕೆ ಭಗವಂತನೇ ನಿಯಾಮಕ ಪುರುಷೋತ್ತಮ ರೂಪಿಯಾಗಿ ಅವನೇ ನಿಂತುಕೊಂಡು ಅಧಿಕಸ್ಯ ಅಧಿಕಂ ಫಲಂ ಅನ್ನುವ ಹಾಗೆ ಅಧಿಕವಾದ ಫಲವನ್ನು ಕೊಡ್ತಾನೆ ಅಂತ ನಾವು ನೋಡ್ತಾ, ಇದು ಸಾಧನ ದೇಹ, ಈ ದೇಹ ಹೇಗೆ ಬಂದಿದೆ, ಇದರ ಮಹತ್ವವೇನು ಅಂತ ತಿಳಿದುಕೊಂಡು ಈ ಕಾಲದ ಮಹತ್ವವನ್ನು ಕೂಡ ನಾವು ತಿಳಿದುಕೊಂಡ್ವಿ. ಕಲಿಯುಗ ಎಂಥದ್ದು, ಕೆಳಗೆ ಬಿದ್ದವರನ್ನು ಕೂಡ ಮೇಲೆತ್ತುವಂತಹ ಕಾಲ ಇದು. ಈ ಕಾಲದ ಬಗ್ಗೆಯೂ ನಾವು ತಿಳಿದುಕೊಂಡ್ವಿ. ಜೊತೆಯಲ್ಲಿ ಅಧಿಕ ಮಾಸದಲ್ಲಿ ಮಾಡಬಹುದಾದಂತಹ ದಾನಗಳು, ದಾನದಲ್ಲಿ ಮುಖ್ಯವಾಗಿ ಅಪೂಪ ದಾನ, ಅನಾರಸ ದಾನವನ್ನು ಹೇಳಿದ್ರು. ಅದರಲ್ಲಿರುವಂತಹ ರಂಧ್ರಗಳಷ್ಟು ನಾವು ಸ್ವರ್ಗಲೋಕದಲ್ಲಿ ವಾಸ ಮಾಡ್ತೇವೆ ಅಂತ ಈ ದಾನದ ಮಹಾತ್ಮ್ಯವನ್ನೂ ಹೇಳಿದರು. ಭಾಗವತದಲ್ಲಿ ಬರುವ ಹಾಗೆ ದಾನ ಅಂತ ಹೇಳಿದಾಗ ಸತ್ಪಾತ್ರರಿಗೆ ಕೊಡುವ ದಾನ ಅದು ಶ್ರೇಷ್ಠ ದಾನ. ನಮ್ಮ ಇಂದ್ರಿಯಗಳಿಂದ ಮಾಡಬಹುದಾದ ಸುಲಭವಾದ ದಾನ ಅದು ಇಂದ್ರಿಯಗಳಿಂದ ಮಾಡುವಂತಹ ಭಗವಂತನ ನಾಮಸ್ಮರಣೆ ಇರಬಹುದು, ಭಗವದ್ ದರ್ಶನ ಇರಬಹುದು, 4 ದಿನಕ್ಕೆ ಮಾಡುವಂಥ ಉಪಕಾರ ಇರಬಹುದು. ಇದು ಕೂಡ ದಾನ ಆಗುತ್ತೆ. ಇದನ್ನು ಸುಲಭವಾಗಿ ಇಡೀ ತಿಂಗಳು ಕೂಡ ನಾವು ಆಚರಣೆ ಮಾಡಬಹುದು ಅಂತ ನಾವು ನಿನ್ನೆಯ ದಿವಸ ನೋಡ್ಕೊಂಡ್ವಿ. ಇವತ್ತಿನ ದಿವಸ ಮತ್ತೆ ಯಾವ ದಾನಗಳನ್ನು ಮಾಡಬೇಕು, ಯಾವ ಅನುಷ್ಠಾನಗಳನ್ನು ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ಮಾಡಲೇಬೇಕಾದದ್ದೇನು, ಜೊತೆಯಲ್ಲಿ ಈ ಅಧಿಕ ಮಾಸವನ್ನ ಪರಿತ್ಯಾಗ ಮಾಡಿದರೆ, ಇದರ ಬಗ್ಗೆ ತಿರಸ್ಕಾರ ಭಾವವನ್ನು ಹೊಂದಿದರೆ ಏನು ಅನರ್ಥ ಆಗುತ್ತೆ, ಅಥವಾ ಈ ಅಧಿಕ ಮಾಸದಲ್ಲಿ ನಾನಾ ವ್ರತಗಳನ್ನು ಹೇಳಿದ್ದಾರೆ, ದಾನಗಳನ್ನು ಹೇಳಿದ್ದಾರೆ, ಭಗವಂತನ ಶ್ರವಣ, ಭಗವತ್ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ಹೇಳಿದ್ದಾರೆ, ಇದನ್ನು ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ
ವೇದವ್ಯಾಸ ದೇವರೇ ಹೇಳಿರುವಂತಹ ಒಂದಿಷ್ಟು ಕಥೆಗಳಿದೆ. ಆ ಕಥೆಗಳ ಮೂಲಕವಾಗಿ ಈ ಮಾಸದ ಮಹಾತ್ಮ್ಯವನ್ನ ಇವತ್ತು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮುಖ್ಯವಾಗಿ ಅಧಿಕ ಮಾಸ ಬರುವುದು ಯಾವಾಗ ಅಂತ ನಾವು ನೋಡಿದ್ವಿ. ವರ್ಷೇ ತೃತೀಯಕ್ಕೆ, 3 ವರ್ಷಕ್ಕೆ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತೆ. ಇದನ್ನ ನಾಚರಿಷ್ಯಂತಿ ಧರ್ಮವ್ಯೇ ಕುಂಭೀಪಾಕೆ ಪತಂತಿತೆ, ವ್ಯಾಸರ ಮಾತಿದು ಬೃಹನ್ನಾರದಿಯ ಪುರಾಣದಲ್ಲಿ. ಯಾರಾದರೂ ಈ ಅಧಿಕ ಮಾಸದ ಆಚರಣೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಕುಂಭೀಪಾಕ, ನರಕಕ್ಕೆ ಬೀಳ್ತಾರೆ ಅಂತ ಅಷ್ಟೊಂದು ಕಠೋರವಾಗಿ ಹೇಳ್ತಾ ಇದ್ದಾರೆ. ವೇದವ್ಯಾಸರ ಹೃದಯವನ್ನ ನಾವು ಆಂತರ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಕುಂಭೀಪಾಕ, ನರಕ ಅಂತ ಹೇಳಿದ್ರೆ ಇದರ ಮಹತ್ವವೇನು ಅಂತ ಅವ್ರು ಹೇಳ್ತಾರೆ. ಅವರು ನೀವು ಸೀದಾ ಕುಂಭೀಪಾಕಕ್ಕೆ ನರಕಕ್ಕೆ ಬಿದ್ದುಬಿಡ್ತೀರಾ, ನಮ್ಮನ್ನು ಹೆದರ್ಸೋದಿಲ್ಲ ವೇದವ್ಯಾಸ ದೇವರು. ವೇದವ್ಯಾಸರ ದೇವರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಅಂದ್ರೆ ನೀನು ಇದು ಮಾಡಲಿಲ್ಲ ಅಲ್ಲೋಗಿ ಬಿದ್ದುಬಿಡ್ತೀಯಾ ಅನ್ನೋದು ಅವ್ರ ತಾತ್ಪರ್ಯ ಅಲ್ಲ. ಇದಷ್ಟು ಮಹತ್ವ ಇರುವಂಥದ್ದು, ಇದನ್ನು ಆಚರಣೆ ಮಾಡಿ ಅಂತ ನಮ್ಮನ್ನು ಎಚ್ಚರಿಸುವಂತಹ ಮಾತುಗಳಿದು. ದುಷ್ಟ ಜನರಿಗಾದ್ರೆ ಅನರ್ಥ ಆಗುತ್ತೆ. ನಾವು ಕಂಸನ ಕಥೆಯನ್ನು ಕೇಳ್ತೇವೆ. ಕಂಸ ತಂಗಿಯ ಮದುವೆಯನ್ನು ಬಹಳ ವೈಭವದಿಂದ ಮಾಡಿದ. ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಬಹಳ ವೈಭವದಿಂದ ಮಾಡಿ, ತಾನೇ ನನ್ನ ತಂಗಿಯನ್ನ ಮನೆಗೆ ಕಳಿಸಿ ಬರ್ತೇನೆ ಅಂತ ಕುದುರೆಯನ್ನೆಲ್ಲ ಏರಿ, ರಥವನ್ನೆಲ್ಲ ಏರಿ ಹೊರಟಿದ್ದಾನೆ. ಆಗ ಒಂದು ಅಶರೀರವಾಣಿ ಆಯಿತು, ಈ ದಂಪತಿಗಳಲ್ಲಿ ಹುಟ್ಟುವಂತ 8ನೇ ಮಗು ನಿನಗೆ ಮೃತ್ಯುವಿಗೆ ಕಾರಣ ಆಗುತ್ತೆ, ನಿನ್ನ ಮೃತ್ಯುವಿಗೆ ಅಂತ. ಅದು ಎಚ್ಚರಿಕೆ. ಮೃತ್ಯು ಸನಿಹ ಆಗ್ತಾ ಇದೆ ಅಂತ ತಿಳಿದುಕೊಂಡು ನೀನು ಇನ್ನಷ್ಟು ಧರ್ಮ ಕಾರ್ಯ ಮಾಡುವಂತ ಎಚ್ಚರಿಕೆ ಕೊಡ್ತು. ಅದನ್ನು ನಾವು ರಿಸೀವ್ ಮಾಡಿದ್ದು ಹೇಗಂದ್ರೆ, ಇವರಲ್ಲಿ ಹುಟ್ಟುವಂತ ಮಗು ನನ್ನನ್ನು ಸಾಯಿಸಿದೆ ಅಂತ ಹೇಳಿದ್ರೆ ಇವರನ್ನೇ ಸಾಯಿಸ್ತೇನೆ ಅಂತ ಹೊರಟ. ಇದು ತಪ್ಪು. ನಾವು ರಿಸೀವ್ ಹೇಗೆ ಮಾಡ್ಕೊಳ್ತೇವೆ ಅನ್ನೋದ್ರ ಮೇಲೆ ಇರುತ್ತೆ. ಹಾಗಾಗಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಕುಂಭೀಪಾಕೆ ಪತಂತಿ ಅಂತ ಹೇಳಿದ್ರೆ ಕುಂಭೀಪಾಕರವರು ನರಕಕ್ಕೆ ಬೀಳ್ತೀರಾ. ಆದರೆ ಅವ್ರು ಹೇಳುವ ಉದ್ದೇಶ ಅದಲ್ಲ. ಇದು ಅಧಿಕ ಮಾಸ ಅನ್ನುವಂಥದ್ದು, ಪುರುಷೋತ್ತಮ ಮಾಸ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು, ಅತಿಶಯವಾದ ಫಲವನ್ನು ಕೊಡುವಂಥದ್ದು. ಇದನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ಇದನ್ನ ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳಿ, ಒಳ್ಳೆಯ ಲೋಕಗಳನ್ನು ಪಡಿತಾ ಇದ್ದೀರಾ ಅಂತ ಅವರ ಆಂತರ್ಯ. ಅಷ್ಟೇ ಅಲ್ಲ, ಇಹಲೋಕೆ ಮಹದ್ ದುಃಖಂ ಪುತ್ರ ಪೌತ್ರ ಕಲತ್ರಜಂ ಪ್ರಾಪ್ನುವಂತಿ ಮಹಾಮೂಢ ದುಃಖರಾಮ ನಲಸ್ಥಿತ ಅಂತ. ಯಾರು ಇದನ್ನು ಆಚರಣೆ ಮಾಡೋದಿಲ್ಲ ಅವರು ಈ ಲೋಕದಲ್ಲೂ ಮಹತ್ತರವಾದ ದುಃಖವನ್ನು ಅನುಭವಿಸ್ತಾರೆ. ಅದು ಹೆಂಡತಿ ಮಕ್ಕಳು ಗಂಡನಿಂದಾಗಿ ದುಃಖವನ್ನು ಅನುಭವಿಸ್ತಾರೆ. ಅವರಿಗೆ ಮುಂದೆಯೂ ಕೂಡ ಪರಲೋಕದಲ್ಲಿಯೂ ಕೂಡ ದುಃಖ ಅನ್ನೋದು ಕಾಡುತ್ತೆ. ಹಾಗಾಗಿ ಇಷ್ಟೆಲ್ಲ ಫಲಗಳನ್ನ ಅನುಭವಿಸೋದು ಬೇಡ. ಹಾಗಾಗಿ ಇಂತಹ ಈ ಅಧಿಕ ಮಾಸವನ್ನ ಆಚರಣೆಯನ್ನ ಮಾಡಿ ಅಂತ ಉಪದೇಶವನ್ನ ಕೊಟ್ಟಿದ್ದಾರೆ. ಆಮೇಲೆ ಅಧಿಕ ಮಾಸವನ್ನ ತಿರಸ್ಕಾರ ಮಾಡಬೇಡಿ ಅಂತ ಹೇಳ್ತಾ ಪುರುಷೋತ್ತಮ ಮಾಸಸ್ಯ ಯದ್ವಯಾ ನಾಧರಕೃತಃ ಸರ್ವತಾ ತತ್ಫಲಂ ಭಾವಿ ಇಹಿವಾ ಪರಜನ್ಮನಿ ಅಂತ. ಅಧಿಕ ಮಾಸವನ್ನೇನಾದ್ರೂ ನೀವು ನಿಂದನೆ ಮಾಡಿದ್ರೆ, ಯಾಕೆ ಮಾಡಬೇಕು ಈ ಅಧಿಕ ಮಾಸವನ್ನ? ಬೇಡಪ್ಪ, ಇದು ನನಗೆ ಹೇಳಿದ್ದಲ್ಲ, ಯಾರೋ ಗಂಡಸರು ಮಾಡ್ಕೊಳ್ಳಿ, ಇನ್ಯಾರು ಆಚಾರ್ಯ ಹೇಳಿದ್ದು ಆಚಾರ ಮಾಡ್ಕೊಳ್ಳಿ, ತಿಳಿದವ್ರು ಮಾಡ್ತಾರೆ, ನಾವ್ಯಾಕೆ ಮಾಡಬೇಕು ಅಂತ ಅದನ್ನ ನಿಂದನೆ ಮಾಡಬೇಡಿ. ಅದನ್ನ ನಿಂದನೆ ಮಾಡಿದ್ರೆ ಸರ್ವತಾ ತತ್ಫಲಂ ಭಾವಿ ಇಹಾವ ಪರಜನ್ಮನಿ ಅಂತ, ಮುಂದಿನ ಜನ್ಮದಲ್ಲೂ ಕೂಡ ಇದ್ರ ಬಿಟ್ಟಿರುವಂತಹ ಫಲವನ್ನು ನೀವು ದುಃಖವನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಈ ಅಧಿಕ ಮಾಸವನ್ನು ನೀವು ತಪ್ಪಿಸ್ಕೊಳ್ಬೇಡಿ ಅಂತ ಹೇಳ್ತಾ ಒಂದು ಕಥೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಒಬ್ಬ ಮುನಿಪುತ್ರಿಯ ಕಥೆಯನ್ನ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಅಧಿಕ ಮಾಸ ನಿಂದನೆ ಮಾಡಿದ್ರೆ ಯಾಕೆ ಮಾಡಬೇಕು ಅಂತ ಬಿಟ್ಟರೆ ಏನಾಗುತ್ತೆ ಅನ್ನುವಂಥ ಒಂದು ಕಥೆಯ ಮೂಲಕವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಸಾಧಾರಣವಾದ ಮನುಷ್ಯರು, ನಮ್ಗೆ ಎಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವಳು ಮುನಿಪುತ್ರಿ. ಒಬ್ಳು ಕಥೆ ಹೇಳ್ತಾ ಇದ್ದಾರೆ. ಒಬ್ಬ ಮೇಧಾವಿ ಅಂತ ಒಬ್ಬ ಬ್ರಾಹ್ಮಣನಿಗೆ ಒಬ್ಳು ಮಗಳಿದ್ಲು, ಇಂದ್ರಸೇನೆ ಅಂತ ಮಗಳು. ಅವಳಿಗೆ ತಾಯಿ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲೇನೆ ತಾಯಿ ಕಳ್ಕೊಂಡ್ಬಿಟ್ಟಿದ್ದು, ತಂದೆ ಮಾತ್ರ ಇದ್ದ. ತಂದೆ ಒಳ್ಳೆ ಬುದ್ಧಿವಂತ, ಮಗಳಿಗೂ ಕೂಡ ಒಳ್ಳೆ ಸಂಸ್ಕಾರವನ್ನು ಹಾಕಿ ಕೊಟ್ಟಿದ್ದ. ಪ್ರತಿನಿತ್ಯದಲ್ಲಿಯೂ ಕೂಡ ಅವಳು ಸಂಗೀತ, ಸಾಹಿತ್ಯ, ಶಾಸ್ತ್ರಗಳ ಚಿಂತನೆಯನ್ನ ಮಾಡ್ತಾ ಭಗವಂತನ ಜ್ಞಾನವನ್ನು ಪಡೆದುಕೊಳ್ತಾ ಇದ್ಲು. ಆದರೆ ವಯಸ್ಸಾಯಿತು, ಎಲ್ಲ ವಿದ್ಯಾವಂತಳಾದಳು, ಸುಶಿಕ್ಷಿತಳಾದಳು, ವಿನಯವಂತಳಾದಳು. ವಯಸ್ಸು ಬಂದಾಗ ಅವಳಿಗೆ ಮದುವೆ ಆಗಬೇಕು ಅಂತ ಆಸೆ. ಆದರೆ ಅಪ್ಪ ಅದನ್ನು ಗಮನಿಸಲೇ ಇಲ್ಲ. ಅವಳು ಇನ್ನೂ ಓದಬೇಕು ಮಗಳು ಅಂತ ಅವಳು ಕೊನೆಗೆ ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನನಗೆ ವಯಸ್ಸಾಗಿದೆ, ಮದುವೆ ಮಾಡು ಅಂತ ಹೇಳ್ತಾಳೆ. ಕೊನೆಗೆ ಅಪ್ಪನೇ ಎಲ್ಲ ಊರಲ್ಲಿ ಹುಡ್ಕೊಂಡು ಬರಬೇಕು ಅವನು. ಯಾಕಂದ್ರೆ
ಅವನು ಒಳ್ಳೆ ಬುದ್ಧಿವಂತ. ಅವನ ಆಲೋಚನೆ ಶಕ್ತಿ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಮಗಳನ್ನ ಯಾರಾದರೂ ಒಬ್ಬ ದೊಡ್ಡ ಮೇಧಾವಿಗೆ, ವಿದ್ವಾಂಸನಿಗೆ ಕೊಡಬೇಕು. ಹಾಗಾಗಿ ಯಾರು ಈ ಭೂಲೋಕದಲ್ಲಿ ಇದ್ದಾರೆ ಅಂತ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದ, ಹುಡುಕ್ಲಿಕ್ಕೆ ಶುರು ಮಾಡಿದ, ವರಾನ್ವೇಷಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದ. ಕೊನೆಗೆ ಊರಿಗೆ ಬಂದ. ಜ್ವರ ಬಂತು, ಆಯಾಸ ಆಯಿತು. ಕೊನೆಗೆ ಒಂದು ದಿವಸ ಪ್ರಾಣವನ್ನೇ ಬಿಟ್ಟ. ಮಗಳಿಗೆ ಮದುವೆಯನ್ನೇ ಮಾಡಲಿಲ್ಲ. ಅನಾಥಳಾದ್ಲು ಮಗಳು. ಅನಾಥಳಾದ್ಲು, ಯಾರು ಇಲ್ಲ. ಇದ್ದಿದ್ದೊಬ್ಬ ತಂದೆ ಮಾತ್ರ. ತಂದೆಯನ್ನು ಕಳ್ಕೊಂಡ್ಬಿಟ್ಲು. ಅವಳ ಚಿಂತೆ ಇನ್ನೂ ಜಾಸ್ತಿ ಆಯ್ತು. ಯಾರು ನನ್ನನ್ನು ನೋಡ್ಕೊಳ್ತಾರೆ? ಮದುವೆಯಾಗಿದ್ರೆ ನನ್ನ ಗಂಡಾಗ ನೋಡ್ಕೊಳ್ತಾ ಇದ್ದ, ಅಪ್ಪನೂ ಹೋಗಿಬಿಟ್ಟ ಅಂತ ಬಹಳ ದುಃಖಿತಳಾಗಿದ್ದಾಳೆ. ಆದರೆ ಇಲ್ಲಿ ವೇದವ್ಯಾಸ ದೇವರು ಒಂದು ಸೂಕ್ಷ್ಮವಾದ ಅಂಶವನ್ನು ಹೇಳ್ತಾ ಇದ್ದಾರೆ. ಆ ಬ್ರಾಹ್ಮಣ ಸತ್ತ ಮೇಧಾವಿ, ಆ ಬ್ರಾಹ್ಮಣನ ಔದ್ವದೇಹಿಕ ಕ್ರಿಯೆಗಳನ್ನು, ಸಂಸ್ಕಾರಗಳನ್ನು ಎಲ್ಲರೂ ಸೇರಿಕೊಂಡು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಮಾಡೋದು ಅಂತ ಹೇಳಿದ್ರೇನು? ನಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಪಕ್ಕದ ಮನೆಯಲ್ಲಿ ಯಾರಾದರೂ ಸತ್ತಿದ್ದಾರೆ ಅಂತ ಹೇಳಿದ್ರೆ ಮನೆ ನಾವು ಕ್ಲೋಸ್ ಮಾಡ್ಕೊಂಡ್ಬಿಡ್ತೇವೆ. ಫೋನ್ ಮಾಡಿದ್ರು ಮನೆ ಒಳಗೆ ಇರ್ತೇವೆ, ನಾವಿಲ್ಲದೆ ಇವತ್ತು ಬೆಳಗ್ಗೆನೇ ಊರಿಗೆ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ತೇವೆ. ಯಾಕಂದ್ರೆ ಅವ್ರಿಗೇನಾದ್ರು ಸಹಾಯ ಮಾಡಬೇಕು, ಅಥವಾ ನಾವು ಹೋದ್ರೆ ಏನಾಗುತ್ತೋ, ನಮ್ಮ ಸ್ವಲ್ಪ ಆರ್ಭಟಗಳು ಮಡಿ ಮೇಲಿಗೆಲ್ಲ ಜಾಸ್ತಿ ಇರುತ್ತೆ. ಅದರಿಂದ ಸಮಾಜದಿಂದಲೇ ನಾವು ಹಿಂದುಳಿದು ಬಿಡ್ತೇವೆ. ಹಾಗಾಗಿ ಅವ್ರು ಹೇಳ್ತಾರೆ ವೇದವ್ಯಾಸದೇವರು, ಎಲ್ಲರೂ ಕೂಡ ಸೇರಿಕೊಂಡು ಔದ್ವದೇಹಿಕ ಕ್ರಿಯೆಯನ್ನು ಮಾಡಿದ್ರು. ಅಂದರೆ ಇದರಿಂದ ನಮಗೇನು ಸಾರಾಂಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ಒಗ್ಗಟ್ಟಿರಬೇಕು ಅಂತ. ಸಮಾಜದಲ್ಲಿ ನಾವು ಹಿಂದುಳಿಬಾರದು. ಸಮಾಜದಲ್ಲಿ ನಾವು ಒಬ್ಬರಾಗಬೇಕು. ಸಮಾಜದಲ್ಲಿ ಒಬ್ಬರಾಗಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದೇ ಇಲ್ಲ. ಒಗ್ಗಟ್ಟು ನಾವು ಯಾವತ್ತು ನೋಡ್ತೇವೆ ಗೊತ್ತಾ? ನಾಡಿದ್ದು ಪವಮಾನ ಹೋಮ ಅಂತ ಹೇಳಿದ್ದಾರೆ. ಪವಮಾನ ಹೋಮಕ್ಕೆ ರಸೀದಿ ಬರೆಸಿ ಅಂತ ಹೇಳಿದ್ದಾರೆ. ಬರೆಸ್ತಾರೆ, ಒಂದು 10 ಜನ ದಂಪತಿಗಳು ಬರೆಸ್ತಾರೆ. ಅಡಿಗೆ 100 ಜನಕ್ಕೆ ಮಾಡಿರ್ತಾರೆ. ಎಲ್ಲರೂ ಬರ್ತಾರೆ, ನಮ್ಮ ಬ್ರಾಹ್ಮಣ ಸಮಾಜದವರು ಹಾಗೆ ಹೀಗೆ ಅಂತ. ಆದರೆ ಬರೆಸಿರೋರು 10 ಜನ ದಂಪತಿಗಳು ಬರೆಸಿರ್ತಾರೆ. ಅವ್ರಿಗೂ ಗೊಂದಲ, 10 ಜನ ಬರೆಸಿದ್ದಾರೆ ದಂಪತಿಗಳು, ಅಷ್ಟು ಬರ್ಬೋದು, ಇನ್ಯಾರು ಬರಲಿಕ್ಕಿಲ್ಲ ಅಂತ ಒಂದು 50 ಜನಕ್ಕೆ ಅಡಿಗೆ ಮಾಡ್ತಾರೆ. ಬೆಳಗ್ಗೆ 9 ಆದರೂ ಯಾರಿರಲ್ಲ. 10 ಜನ ದಂಪತಿಗಳು ಒಂದು ಕಾಯ್ತಾ ಇರ್ತಾರೆ. 11 ಆದರೂ ಯಾರಿರಲ್ಲ. ಅಡಿಗೆ ಮಾಡಿದವ್ರಿಗೂ ಚಿಂತೆ, ಬರ್ತಾರೋ ಇಲ್ಲೋ, 50 ಜನಕ್ಕೆ ಮಾಡಿಬಿಟ್ಟಿದ್ದೀವಿ, ಇರೋದು 20 ಜನ ಇದ್ದಾರೆ, ಇನ್ನು 30 ಜನದ ಅಡಿಗೆ ಉಳಿದೋಗ್ಬಿಡುತ್ತೆ. ವ್ಯವಸ್ಥಾಪಕರಿಗೂ ಸಮಿತಿಯವ್ರಿಗೂ ಚಿಂತೆ ಆಗಿರುತ್ತೆ. ಕೊನೆಗೆ ನೋಡಿ ನೀವು, ಮಂಗಳಾರತಿ ಆದಾಗೂ ಯಾರಿರಲ್ಲ, ಪೂರ್ಣಾವತಿ ಆದಾಗೂ ಯಾರಿರಲ್ಲ. ಬನ್ನಿ ಊಟಕ್ಕೆ ಅಂತ ತಲೆ ಹಾಕ್ಲಿಕ್ಕೆ ಶುರು ಮಾಡಿ 50 ಜನಕ್ಕೆ ಅಡಿಗೆ ಮಾಡಿದ್ದು, ಆಮೇಲೆ 150 ಜನಕ್ಕೆ ಬಳಸಬೇಕಾಗುತ್ತೆ ಅದನ್ನು. ಅಂದರೆ ಎಲ್ಲಿರ್ತಾರೋ ಗೊತ್ತಿಲ್ಲ. ಬ್ರಾಹ್ಮಣರು ಭೋಜನ ಪ್ರಿಯರನ್ನು ತೋರಿಸೋದೇ ಅವಾಗಲೇ. ಅಲಂಕಾರ ಪ್ರಿಯೋ ವಿಷ್ಣು, ಅರ್ಚನ ಪ್ರಿಯ ದುರ್ಗಾ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣ ಭೋಜನ ಪ್ರಿಯ. ಅಂದರೆ ನಮ್ಮ ಬ್ರಾಹ್ಮಣರ ಒಗ್ಗಟ್ಟೆಯಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿದರೆ, ಊಟದ ಸಮಯಕ್ಕೆ ಸರಿಯಾಗಿ 1 ಗಂಟೆಗೆ ತೋರಿಸ್ಬಿಡ್ತೇವೆ. ನಾವೆಲ್ಲ ಒಗ್ಗಟ್ಟಿನಲ್ಲಿದ್ದೇವೆ, ಯಾರು ಕಲಿಯೋದೇ ಬೇಡ. ದಿನನಿತ್ಯ ಉಪನ್ಯಾಸಕ್ಕೆ ಬನ್ನಿ, ಭಜನೆಗೆ ಬನ್ನಿ ಅಂತ 6:30 ಸರಿಯಾಗಿ ಬನ್ನಿ ಅಂತ ಹೇಳ್ತಾರೆ. ಆದರೆ ಊಟಕ್ಕೆ ಹೇಳೋದೇ ಇಲ್ಲ. ಕರೆಕ್ಟ್ ಅಂಡರ್ಸ್ಟುಡ್. 1 ಗಂಟೆಗೆ ಎಲ್ಲ ಹಾಕಿರಲ್ವ ಆಚಾರ ಅಂತ ಕೇಳ್ಬಿಡ್ತಾರೆ ಹೋಗೋದ್ರೊಳಗೆ. ಆದರೆ ಈ ಒಗ್ಗಟ್ಟು ಊಟದಲ್ಲಿ ತೋರಿಸಬಾರ್ದಂತೆ. ಸಮಾಜ ಕಟ್ಟೋದ್ರಲ್ಲಿ ನಾವು ಒಗ್ಗಟ್ಟು ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಜನ ಎಲ್ಲ ಅಧಿಕ ಮಾಸ ಬಂದಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಒಂದಿಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀರಾ. ಹನುಮತ್ ಜಯಂತಿ ಮಾಡ್ತೀರಾ, ನನಗೆ ಗೊತ್ತಿರುವ ಹಾಗೆ ಹನುಮತ್ ಜಯಂತಿ ಮಾಡ್ತೀರಾ. ರಾಮನವಮಿ ಆಚರಣೆ ಮಾಡ್ಬೋದು. ಈಗ ಅಧಿಕ ಮಾಸ ಬಂದಾಗ ಅಧಿಕ ಮಾಸದ ಆಚರಣೆ ಮಾಡ್ತೀರಾ. ಇನ್ಯಾವುದೋ ಹಬ್ಬ ಹರಿದಿನಗಳು ಬಂದಾಗ ಏನೋ ಇಲ್ಲೆಲ್ಲ ಯಾಕೆ ಜಯಂತಿ ಬಂದಾಗ ಮಾಡ್ತೀರಾ. ಆದರೆ ಇದು ಒಂದು ದಿವಸಕ್ಕೋ ಒಂದಿಷ್ಟು ಹಬ್ಬಗಳಿಗೂ ಸೀಮಿತ ಆಗಬಾರ್ದು. ನಾವು ನೋಡಿ, ಆರ್ಥಿಕವಾಗಿ ಬೆಳಿತೇವೆ, ದೈಹಿಕವಾಗಿ ಬೆಳಿತೇವೆ, ಬೌದ್ಧಿಕವಾಗಿ ಬೆಳೆಯೋದೇ ಇಲ್ಲ, ಧಾರ್ಮಿಕವಾಗಿ ಬೆಳೆಯೋದೇ ಇಲ್ಲ. ನಾವು ಅಲ್ಲೇ ನಿಂತು ಬಿಡ್ತೇವೆ. ಆರ್ಥಿಕವಾಗಿ ಹೇಗೆ ಬೆಳಿತೇವೆ? ಎಷ್ಟು ದುಡ್ಡು ಮಾಡಬೇಕು, ಧನಾನ್ಯರ್ಜಯತ್ವಂ ಸುಭಾಷಿತಗಾರ ಹೇಳ್ತಾನೆ. ಹೇಗೆ ಹಣ ಸಂಪಾದನೆ ಮಾಡಬೇಕು ಅಂತ ಪ್ರತಿನಿತ್ಯ ಆಲೋಚನೆ ಮಾಡ್ತೇವೆ. ಇವತ್ತು ನಾವು ಇಲ್ಲಿ ಹಣ ಹಾಕಿದ್ರೆ ನಮಗೆ ಇನ್ನು ಎಷ್ಟು ವರ್ಷ ಆದಮೇಲೆ ಎಷ್ಟು ಇನ್ಕಮ್ ಬರುತ್ತೆ, ಎಲ್ಲಿ ಬಡ್ಡಿ ಬಿಟ್ಟರೆ ಎಷ್ಟು ದುಡ್ಡು ಬರುತ್ತೆ, ಯಾರಿಗೆ ಎಷ್ಟು ಕೊಟ್ಟರೆ ಎಷ್ಟು ಬರುತ್ತೆ ಅಂತ ಆಲೋಚನೆಯನ್ನು ಮಾಡ್ತಾ, ಮುಂದೆ ನನ್ನ ಮಕ್ಕಳಿಗಾಗತ್ತಾ, ನನ್ನ ಮೊಮ್ಮಕ್ಕಳಿಗಾಗತ್ತಾ, ನನ್ನ ವಂಶಕ್ಕಾಗತ್ತಾ ಅಂತ ನಾವು ಆರ್ಥಿಕವಾಗಿ ಬೆಳೀತಾ ಹೋಗ್ತೇವೆ. ಆದರೆ ಆರ್ಥಿಕವಾಗಿ ಬೆಳಿತೇವೆ, ದೈಹಿಕವಾಗಿ ಬೆಳಿತೇವೆ. ದೈಹಿಕವಾಗಿ ಬೆಳೀತಾ ಹೋಗ್ತೇವೆ. ಚಿಕ್ಕ ಹುಡುಗರಿದ್ದಾಗ ಎಷ್ಟಿದ್ವಿ? ಹಿಂದಿನ ಕಾಲ ನಮ್ಮ ಫೋಟೋ, ಒಂದು 10 ವರ್ಷದ ಹಿಂದಿನ ಫೋಟೋ ನೋಡಿದರೆ ಭಾರಿ ಸಪೂರ ಇರ್ತೇವೆ. ಅದೇ ಒಂದು 10 ವರ್ಷ ಆದಮೇಲೆ ನಾವು ನೋಡಿ ಗುರ್ತೇ ಸಿಗೋದಿಲ್ಲ. ನೀನೇನಪ್ಪ ಅಂತ ಇವನು ಅಂತ ಕೇಳ್ತೇವೆ. ಆದರೆ ಆರ್ಥಿಕವಾಗಿ ಬೆಳಿತೇವೆ, ದೈಹಿಕವಾಗಿ ಬೆಳಿತೇವೆ. ನೋಡಿ, ಬೌದ್ಧಿಕವಾಗಿ ಬೆಳೆಯೋದೇ ಇಲ್ಲ. ಉಪನಯನ ಆದಾಗ 10 ಗಾಯತ್ರಿ ಜಪ ಹೇಳ್ಕೊಟ್ಟಿರ್ತಾರೆ ತಂದೆ. 10 ಗಾಯತ್ರಿ ಜಪ ಸಾಯೋವರೆಗೂ ಮಾಡ್ತಾ ಇರ್ತೇವೆ. ಅದನ್ನು ಬೆಳೆಸೋದೇ ಇಲ್ಲ. ಅದನ್ನು ಬೆಳೆಸೋದು ಬಿಡಿ, ಅದನ್ನು ಉಳಿಸ್ಲಿಕ್ಕೂ ಪ್ರಯತ್ನ ಪಡೋದಿಲ್ಲ. ಅದನ್ನಲ್ಲೇ ನಿಲ್ಲಿಸ್ಬಿಡ್ತೇವೆ.
ಯಾರು ಈ ಸಂಧ್ಯಾ ವಂದನೆ ಮಾಡ್ತಾರೆ, ಯಾ ಗಾಯತ್ರಿ ಜಪ ಮಂತ್ರ ಮಾಡ್ತಾರೆ, ಟೈಮ್ ಇಲ್ಲ ನಮಗೆ, ಆಫೀಸ್ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು, ಮನೆ ಕೆಲಸ ನೋಡ್ಕೊಳ್ಬೇಕು ಅಂತ ಅದನ್ನು ಬಿಟ್ಬಿಡ್ತೇವೆ. ಹಾಗಾದರೆ ಬೌದ್ಧಿಕವಾಗಿ ಬೆಳೆಯೋದೇ ಇಲ್ಲ, ಧಾರ್ಮಿಕವಾಗಿ ಅಂತ ಕೇಳೋದೇ ಬೇಡ. ಯಾವಾಗೋ ದಿನದಲ್ಲಿ 1 ಗಂಟೆ ಅಥವಾ ವರ್ಷದಲ್ಲಿ ಒಂದು 5 ಹಬ್ಬಗಳನ್ನು ಬಿಟ್ಟರೆ ಇನ್ಯಾವತ್ತೂ ನಾವು ಧಾರ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ವೇದವ್ಯಾಸ ದೇವರು ಹೇಳಿದರು, ನಾವು ಒಗ್ಗಟ್ಟಾಗಬೇಕು ಯಾವುದರಲ್ಲಿ ಅಂತ ಹೇಳಿದ್ರೆ ಧರ್ಮವನ್ನು ಬೆಳೆಸೋದ್ರಲ್ಲಿ ಒಗ್ಗಟ್ಟನ್ನು ತೋರಿಸ್ಬೇಕು, ಸಮಾಜವನ್ನು ಕಟ್ಟೋದ್ರಲ್ಲಿ ಒಗ್ಗಟ್ಟನ್ನು ತೋರಿಸ್ಬೇಕು, ಜೊತೆಯಲ್ಲಿ ಬೌದ್ಧಿಕವಾಗಿಯೂ ಬೆಳಿಬೇಕು, ಧಾರ್ಮಿಕವಾಗಿಯೂ ನಾವು ಬೆಳಿಬೇಕು ಅಂತ. ಧಾರ್ಮಿಕವಾಗಿಯೂ ಬೆಳಿಬೇಕು ಅಂತ ತೋರಿಸ್ತಾ ಇದ್ದಾರೆ. ಧಾರ್ಮಿಕವಾಗಿ ಬೆಳೆಯುವುದು ಅಂತ ಹೇಳಿದ್ರೆ ಏನು? ಧಾರ್ಮಿಕವಾಗಿ ಬೆಳೆಯುವುದು ಅಂತ ಹೇಳಿದ್ರೆ ಈಗ ಅಧಿಕ ಮಾಸ ಮುಗಿಯುತ್ತೆ, ಪ್ರವಚನಗಳು ಮುಗಿಯುತ್ತೆ, ಆಮೇಲೆ ದೇವರು ಯಾವುದು, ದೇವಸ್ಥಾನ ಯಾವುದು, ನಮಗಾಯಿತು, ನಮ್ಮ ಟಿವಿ ಆಯಿತು, ಧಾರಾವಾಹಿಗಳು ಬಿದ್ದಿದ್ದೆ, ಅದನ್ನು ನೋಡಿದ್ದು, ಅದನ್ನ ಪಕ್ಕದ ಮನೆಯವ್ರ ಹತ್ರ ಮಾತಾಡಿದ್ದು 33 ದಿವಸ ಅಧಿಕ ಮಾಸ ನಾವು ಮಾಡಿದ್ದೀವಿ ಅಂತ ಇಷ್ಟು 30 ದಿವಸದಲ್ಲಿ ನಾವೇನು ಪುಣ್ಯ ಸಂಪಾದನೆ ಮಾಡಿದ್ವಲ್ಲ ಅದು ಮರುದಿವಸನೇ ಕಳ್ಕೊಂಡ್ಬಿಡ್ತೇವೆ. ಯಾಕಂದ್ರೆ ಈ ಸರಿ ಅಧಿಕ ಮಾಸ ನಾನು 30 ದಿವಸನೂ ದೇವಸ್ಥಾನಕ್ಕೆ ಹೋಗಿದ್ದೆ, ನಾನೇ ಕೇಳಿದೆ ಅಂತ ಅಹಂಕಾರದಿಂದ ಅದನ್ನು ಕ್ಷಣ ಮಾತ್ರದಲ್ಲಿ ಕಳ್ಕೊಂಡ್ಬಿಡ್ತೇವೆ. ಹಾಗಾದ್ರೆ ನಾವು ಅದನ್ನೆಲ್ಲ ಕಳ್ಕೊಳ್ಬಾರ್ದು, ಮತ್ತೆ ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ದಿನನಿತ್ಯದಲ್ಲಿಯೂ ಕೂಡ ಬೇರೆ ಮತದವ್ರು ನೋಡಿ, ಅವ್ರು ನೋಡಿ ಶುಕ್ರವಾರ ಬಂದ್ರೆ ಮಧ್ಯಾಹ್ನ ಸ್ಕೂಲಲ್ಲಿ ಇದ್ರು ಕೂಡ ಬಿಟ್ಟು ಹೋಗಿ ಮಾಡ್ತಾರೆ. ನಮ್ಮೂರೆಲ್ಲ ಬಿಟ್ಟು ಸ್ಕೂಲಿಗೆ ಹೋಗ್ತೇವೆ, ಎಲ್ಲ ಸಂಸ್ಕಾರಗಳನ್ನು ಬಿಟ್ಟು ಸ್ಕೂಲಿಗೆ ಹೋಗ್ತೇವೆ. ಬೆಳಗ್ಗೆ ಸಂಧ್ಯಾ ವಂದನೆ ಮಾಡಿ, ದೇವರ ಪೂಜೆ ಮಾಡಿ, ಹಿರಿಯರಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಇರೋದಿಲ್ಲ. ಸ್ಕೂಲಲ್ಲಿ ಏನೋ ಹೇಳ್ಕೊಡ್ತಾರೆ ಅಂತ ಹೋಗ್ತೇವೆ. ಸ್ಕೂಲ್ಗಳಿರೋದೆಲ್ಲ ಹಿರಣ್ಯಕಶಿಪುವಿನ ಸ್ಕೂಲ್ಗಳಿಗೆಲ್ಲ ಇರೋದು. ಯಾವ ಸ್ಕೂಲಲ್ಲೂ ಕೂಡ ದೇವರನ್ನು ಹೇಳ್ಕೊಡೋದಿಲ್ಲ, ದೇವರನ್ನು ತಿಳಿಸಿಕೊಡುವಂಥದ್ದು ಯಾವುದೂ ಇಲ್ಲ. ಭಗವದ್ಗೀತೆ ಇಲ್ಲ, ರಾಮಾಯಣ ಇಲ್ಲ, ಮಹಾಭಾರತ ಇಲ್ಲ, ಯಾವ ನಮ್ಮ ಜೀವನಕ್ಕೆ ನಮ್ಮ ಆತ್ಮದ ಉದ್ಧಾರಕ್ಕಾಗುವಂಥ ಯಾವ ಪಠ್ಯಗಳು ಸ್ಕೂಲಲ್ಲಿ ಇರೋದಿಲ್ಲ. ಹಾಗಾದ್ರೆ ನಾವು ಸ್ಕೂಲಿಗೆ ಕಳಿಸೋದು ವ್ಯರ್ಥವೇ. ಆದರೆ ಮನೆಯಲ್ಲಿ ಏನೊಂದಿಷ್ಟು ಸಂಸ್ಕಾರವನ್ನು ಹೇಳ್ಕೊಡ್ತೇವಲ್ಲ ಅದೇ ಆ ಮಗುವಿಗೆ ಮುಂದಿನ ಶ್ರೇಯಸ್ಸಾಗುವಂಥದ್ದು. ಹಾಗಾದ್ರೆ ನಾವು ಬೌದ್ಧಿಕವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಈಗ ಅಧಿಕ ಮಾಸ ಮುಗೀತು ಅಂತ ಹೇಳಿ ಕೃಷ್ಣಾರ್ಪಣೆ ಹೇಳಬಾರ್ದು. ಇದು ಆರಂಭ ಅಂತ ಹೇಳಿದ್ರೆ ಈಗೆಲ್ಲ ನೀವು ಹಿರಿಯರು ದೊಡ್ಡವರೇ ಬಂದಿದ್ದೀರಾ, ಯಾವ ಚಿಕ್ಕ ಮಕ್ಕಳು ಕಾಣಿಸ್ತಾ ಇಲ್ಲ. ನೀವು ಬರಬೇಕಾದ್ರೆ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ, ಅವರನ್ನೆಲ್ಲ ಕರ್ಕೊಂಡು ಬರಬೇಕು, ಅವರಿಗೆಲ್ಲ ಇದು ತಿಳಿಸ್ಬೇಕು. ಆದರೆ ಇದರ ಮಾರ್ಪಾಡಾಗಬೇಕು. ಬರೀ ಬರೋದು ಇಲ್ಲಿ ಆಚಾರ ಪ್ರವಚನ ಮಾಡ್ತಾರೆ, ನೀವು ಕೇಳ್ತೀರಿ ಅಂತ ಹೇಳಿದ್ರೆ ಅದು ಉಪಯೋಗ ಇಲ್ಲ. ನಾವು ಹೇಳ್ತೀವಿ ಕೇಳಿ, ಪ್ರವಚನ ಹೇಳಿದ್ರೆ ನಮಗೂ ಉಪಯೋಗ, ಯಾಕಂದ್ರೆ ನಮಗೊಂದಿಷ್ಟು ಅಧ್ಯಯನ ಆಗುತ್ತೆ, ಬಿಟ್ರೆ ನಿಮಗೇನು ಉಪಯೋಗ ಆಗೋದಿಲ್ಲ. ಈ ಕಡೆ ಕೇಳಿಸ್ಕೊಳ್ತೀರಾ, ನಾಳೆ ದಿವಸ ನಾವೇ ಹೇಳ್ಬೇಕು ನಿನ್ನೆ ಏನು ಹೇಳಿದ್ದೆ ಅಂತ ಇವತ್ತು ಹೇಳಿ ಶುರು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓ ನಿನ್ನೆ ಇದನ್ನ ಹೇಳಿದ್ರು ಅಂತ. ಅದನ್ನು ಮರ್ತು ಹೋಗಿರ್ತೀರ. ನಿನ್ನೆ ಏನ್ ಹೇಳಿದ್ರು, ಆಚಾರ ಚೆನ್ನಾಗಿ ಹೇಳಿದ್ರಂತೆ, ಏನ್ ಹೇಳಿದ್ರು ಗೊತ್ತಿಲ್ಲ, ಅದನ್ನು ಕೇಳಬೇಡಿ, ಚೆನ್ನಾಗಿ ಹೇಳ್ತಾರಷ್ಟೇ. ಈಗ ಹೇಳ್ತೀರ ಹೊರತು ಪ್ರವಚನ ಮಾಡಿದ್ರು ಉಪಯೋಗ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ನಾವು ಅಂತ ಹೇಳಿ ಬೌದ್ಧಿಕವಾಗಿ ಬೆಳೆಯೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪ್ರತಿನಿತ್ಯ ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ದಿನನಿತ್ಯ ಒಂದಿಷ್ಟು ಅಧ್ಯಯನ ಮಾಡ್ಕೊಂಡು ಬರಬೇಕು. ಈಗೆಲ್ಲ ಸುಲಭವಾಗಿ ಸಿಗುತ್ತೆ, ಚಿತ್ರ ಇರುವಂತಹ ಪುಸ್ತಕಗಳು, ರಾಮಾಯಣ ಪುಸ್ತಕಗಳು ಸಿಗುತ್ತೆ, ಅಥವಾ ಪ್ರಶ್ನೋತ್ತರಗಳದ್ದೇ ಸಿಗುತ್ತೆ. ಈಗೆಲ್ಲ SSLC ಬರೀಬೇಕಾದ್ರೆ ಕ್ವಶನ್ ಬ್ಯಾಂಕ್ ಅಂತ ಸಿಗುತ್ತೆ. ಮಕ್ಕಳು ಟೆಕ್ಸ್ಟ್ ಬುಕ್ ಓದೋದಿಲ್ಲ, ಬರೀ ಕ್ವಶನ್ ಬ್ಯಾಂಕ್ ಓದ್ಕೊಂಡು ಹೋಗಿ ಪಾಸ್ ಆಗ್ತಾರೆ. ಹಾಗಾದ್ರೆ ನಾವು ಕೂಡ ರಾಮಾಯಣ ಮಹಾಭಾರತದೆಲ್ಲ ಕ್ವಶನ್ ಆನ್ಸರ್ಸ್ಗಳು ಸಿಗ್ತಾ ಇದೆ, ಸುಲಭವಾಗಿ ಓದುವಂಥದ್ದು. ನಮಗೂ ಕೂಡ ಅಧ್ಯಯನ ಆಗುತ್ತೆ, ಮುಂದೆ ನಮ್ಮ ಮಕ್ಕಳಿಗೂ ಹೇಳುವಂತಹ ಒಂದು ನಮಗೂ ದಾಢ್ಯತೆ ಬರುತ್ತೆ. ನಮ್ಮ ರಾಮಾಯಣ ಮಹಾಭಾರತ ಓದುವಂತಹ ಒಂದು ಅಧ್ಯಯನಶೀಲರಾಗುವಂಥ ಅವಕಾಶ ನಮಗೆ ಸಿಗುತ್ತೆ. ನಾವು 4 ಜನಕ್ಕೆ ಹೇಳಲಿಕ್ಕಾಗುತ್ತೆ. ಹಾಗಾದ್ರೆ ಅಧಿಕ ಮಾಸ ಮುಗಿದ ಮೇಲೆ ಒಂದಿಷ್ಟು ಅಧ್ಯಯನ ಮಾಡ್ಕೊಂಡು ಬರಬೇಕು. ರಾಮಾಯಣ ಒಂದು ಕಾಂಡ, ಒಂದು ವಾಟ್ಸಪ್ ಗ್ರೂಪ್ ಎಲ್ಲ ಈಗಿರುತ್ತೆ. ಇವತ್ತಿನಿಂದ ಇವತ್ತು ದಿವಸ ಇಷ್ಟು ಕ್ವಶನ್ ಆನ್ಸರ್ಸ್, 50 ಕ್ವಶನ್ ಆನ್ಸರ್ಸ್ ಓದ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಒಬ್ಬರು ಪ್ರಶ್ನೆ ಮಾಡಬೇಕು, 50 ಜನದಲ್ಲಿ ಎಲ್ಲರ ಎದ್ದಿದ್ದು ಯಾರಾದ್ರೂ ಉತ್ತರ ಕೊಡ್ತಾ ಹೋಗ್ಬೇಕು. ಇದು ಬೌದ್ಧಿಕವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ರೆ ಬರ್ತೇವೆ, ಪ್ರವಚನ ಮಾಡ್ತೇವೆ, ಚೆನ್ನಾಗಿ ಹೇಳಿದ್ರು ನಿಮ್ಮ ಮನೆಯಲ್ಲಿ ಹೋಗ್ತೇವೆ, ನಮ್ಮ ಮನೆ ನಾವು ಹೋಗ್ತೇವೆ, ಏನೂ ಇದರಿಂದ ಉಪಯೋಗ ಇಲ್ಲ, ಏನೂ ಉಪಯೋಗ ಇಲ್ಲ. ನೀವು ಎಷ್ಟು ಪ್ರವಚನ ಕೇಳಿದ್ದೀರಾ, ಎಷ್ಟು ಜನ ಇಲ್ಲಿ ಬಂದು ಇಲ್ಲಿ ಪ್ರವಚನ ಮಾಡಿದ್ದಾರೆ, ಏನು ಉಪಯೋಗ ಆಗಿದೆ, ಏನಾದ್ರು ಪರಿವರ್ತನೆ ಆಗಿದೆಯಾ? ಎಷ್ಟೋ ಜನ ಜೀವನದಲ್ಲಿ ರಾಮಾಯಣ ಓದದೆ, ಮಹಾಭಾರತ ಓದದೇನೆ ನಮ್ಮ ಪೂರ್ವಜರು ಹೋಗಿದ್ದಾರೆ. ನಾವು ಅದೇ ಹಾಗೆ ಹೇಳಿದ್ರೆ
ನಮ್ಮ ರಾಮಾಯಣ ಮಹಾಭಾರತ ಎಲ್ಲ ಲೈಬ್ರರಿ ಇರಲಿಕ್ಕೇನೆ ಯೋಗ್ಯ ಆಗಿಬಿಡುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಲೈಬ್ರರಿ ಆಗಬಾರ್ದು. ಆ ಪುಸ್ತಕದ ವಿಷಯ ಎಲ್ಲ ನಮ್ಮ ತಲೆಯಲ್ಲಿ ಇರಬೇಕು. ಹಾಗಾದ್ರೆ ಅಧ್ಯಯನ ಮಾಡಬೇಕು, ಮಕ್ಕಳನ್ನು ಕರ್ಕೊಂಡು ಬರಬೇಕು, ಮಕ್ಕಳ ಜೊತೆಯಲ್ಲಿ ಅದು ನಾಟಕಗಳನ್ನು ಆಡಿಸ್ಬೇಕು. ರಾಮ ಯಾರು, ಯಾಕೆ ಕಾಟಕಿಯನ್ನು ಕೊಂದ, ಈಗೆಲ್ಲ ಸುಲಭ ಕ್ವಶನ್ ಆನ್ಸರ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಅದನ್ನು ತಿಳಿಸಿದ್ರೆ ಸಾಕು. ಆಮೇಲೆ ಒಬ್ಬೊಬ್ರು ಒಂದೊಂಚೂರು ಅಧ್ಯಯನ ಮಾಡಿ ಕಥೆಯನ್ನು ನೀವೇ ಹೇಳಿದ್ರು ಇಡೀ ವರ್ಷ ಈ ದೇವಸ್ಥಾನದಲ್ಲಿ ರಾತ್ರಿ ಹನುಮಪ್ಪನಿಗೆ ನಿಮ್ದೆಲ್ಲ ಸ್ತೋತ್ರಗಳು ಸೇರುತ್ತೆ. ಹನುಮಪ್ಪನಿಗೆ ರಾಮಾಯಣ ಬಹಳ ಇಷ್ಟ. ಈಗಲೂ ಕಿಂಪುರುಷ ಖಂಡದಲ್ಲಿ ರಾಮದೇವರ ಜಪವನ್ನ ಮಾಡಿದವರು ಇದ್ದಾರೆ. ಅಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕಡೆಯಲ್ಲೂ ಇದ್ದಾರೆ. ಇದನ್ನ ಮಾಡಿದ್ರೆ ಅವನ ಶಕ್ತಿ, ಅವನ ಬುದ್ಧಿ, ಅವನ ಬಲ ನಮಗೆಲ್ಲ ಅನುಗ್ರಹ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಬೌದ್ಧಿಕವಾಗಿ ಬೆಳೀತಾ ಹೋಗ್ಬೇಕು, ಧಾರ್ಮಿಕವಾಗಿ ಬೆಳಿಬೇಕು. ಧಾರ್ಮಿಕವಾಗಿ ಬೆಳೆಯೋದಂತ ಹೇಳಿದ್ರೇನು, ದಿನನಿತ್ಯ ಬರ್ತೇವೆ, ಆದ್ರೆ ಧರ್ಮ ಕಾರ್ಯ ಮಾಡಬೇಕು. ಧರ್ಮ ಕಾರ್ಯದಲ್ಲಿ ಯಜ್ಞ ಯಾಗ ಇವೆಲ್ಲ. ಆದರೆ ಯಜ್ಞ ಯಾಗಗಳನ್ನೇ ಮಾಡಿ ಜೊತೆಯಲ್ಲಿ ನಮ್ಮ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಬೇಕಾದಂತಹ ಒಗ್ಗಟ್ಟು, ಅಂದ್ರೆ ನಮಗೆ ಎಷ್ಟೋ ಸಂಬಳ ಬರುತ್ತೆ. ಧರ್ಮರಾಜ ಹೇಳ್ತಾನೆ, ಧರ್ಮರಾಜನಿಗೆ ಭೀಷ್ಮಾಚಾರ್ಯ ಉಪದೇಶ ಮಾಡ್ತಾರೆ. ಏನು ಉಪದೇಶ ಮಾಡ್ತಾರೆ? ಧರ್ಮರಾಜ ಕೇಳ್ತಾನೆ, ಧರ್ಮರಾಜ ಹೋಗಿ ಕೇಳ್ತಾನೆ ಭೀಷ್ಮಾಚಾರ್ಯ ಹತ್ರ, ಬರುವಂತಹ ಕೋಶದಲ್ಲಿರುವಂತಹ ಹಣವನ್ನು ಹೇಗೆ ಉಪಯೋಗ ಮಾಡಬೇಕು, ಯಾವುದಾದಕ್ಕೆ ಎಷ್ಟೆಷ್ಟು ವಿಭಾಗ ಮಾಡಬೇಕು, ನಮಗೆಲ್ಲ ಪಾಠ ಅದು. ಅವನು ಹೇಳ್ತಾನೆ, ಭೀಷ್ಮಾಚಾರ್ಯ ಹೇಳ್ತಾರೆ, ಒಬ್ಬನಿಗೆ 100 ರೂಪಾಯಿ ಬಂತು ಅಂತ ತಿಳ್ಕೊಳ್ಳಿ. 100 ರೂಪಾಯಿ ಬಂದ್ರೆ ನಾವೇನು ಉಪಯೋಗ ಮಾಡ್ತೇವೆ? ಒಂದು 25 ರೂಪಾಯಿನ ಮ್ಯೂಚುವಲ್ ಫಂಡ್ಗೆ ಹಾಕ್ತೇವೆ. ಇನ್ನು 25% ಅನ್ನ ಹೆಂಡತಿ, ಮಕ್ಕಳು, ಸಂಸಾರ, ನಮ್ಮ ಟ್ರಿಪ್ಪು ಇದಕ್ಕೆಲ್ಲ ಹಾಕ್ತೇವೆ. ಇನ್ನು 25% ಅನ್ನ ನಾವು ಬ್ಯಾಂಕಲ್ಲಿ ಇರ್ತೇವೆ, FD ಇಡ್ತೇವೆ. ದುಡ್ಡು ಬರಬೇಕು, ಮುಂದೇನೋ ಆಗುತ್ತೆ, ಇನ್ನೇನೋ ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಬಂದ್ರೆ ಬೇಕಾಗುತ್ತೆ ಅಂತ ಇರ್ತೇವೆ. ಇನ್ನು 25% ಮತ್ತೆ ಮೋಜು ಮಸ್ತಿಗೆ ಇಡ್ತೇವೆ ಅಲ್ವಾ? ಹೀಗೆ ಮಾಡಿದ್ರೆ ಅದು ಸದ್ವಿನಿಯೋಗ ಆಗೋದಿಲ್ಲ, ಅದೆಲ್ಲ ಅಲಕ್ಷ್ಮಿ. ಹಾಗಾದ್ರೆ ಬರುವಂತ ಹಣವನ್ನ 4 ಭಾಗ ಮಾಡ್ಬೇಕಂತೆ. ಒಂದು 25% ನಮ್ಮ ಸಂಸಾರ, ಹೆಂಡತಿ, ಮಕ್ಕಳು, ನಮ್ಮ ಸುಖ ಭೋಗಕ್ಕಾಗಿ ಇಟ್ಕೊಳ್ಬೇಕು. ಇನ್ನು 25% ಅನ್ನ ದಾನ ಧರ್ಮಾದಿಗಳಿಗೆ ಇಟ್ಕೊಳ್ಬೇಕಂತೆ. ಒಂದು ಸಮಿತಿಯನ್ನ ಮಾಡಿರ್ತಾರೆ. ಇಲ್ಲೆಲ್ಲ ಅದಕ್ಕೆಲ್ಲ ಪ್ರತಿ ತಿಂಗಳು ಇಷ್ಟು ಹಾಕಬೇಕಂತೆ. ಪ್ರತಿ ತಿಂಗಳು ನಮ್ಮ ಮನೆಯಿಂದ ಇಷ್ಟು ನಿಮಗೆ ಒಂದು 500, 100, 200, 300 ಈ ಸಮಿತಿಯಲ್ಲಿ ನೀವು ಕೂಡಿಡಬೇಕು. ಯಾರಿಗಾದ್ರೂ ನಮ್ಮವರಿಗೆ ಏನಾದ್ರೂ ಆಪದ್ಧನ, ಯಾರು ಹಾಸ್ಪಿಟಲ್ ಇದ್ದಾರೆ, ಅವ್ರಿಗೆ ಆಗೋದಿಲ್ಲ, ಅವ್ರಿಗೆ ಉಪಯೋಗ ಮಾಡಿಕಾಗುತ್ತೆ. ಯಾರೋ ಓದುವ ವಿದ್ಯಾರ್ಥಿ ಇದ್ದಾನೆ, ಅರ್ಧದಲ್ಲಿ ನಿಲ್ಲಿಸಿದ್ದಾನೆ, ಅವನ ಓದಿಗೋಸ್ಕರ ಆಗತ್ತೆ. ಅಥವಾ ಇಲ್ಲೇನೆ ಪ್ರತಿನಿತ್ಯದಲ್ಲೂ ನಾವೆಲ್ಲ ಇಲ್ಲೆಲ್ಲ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತೇವೆ, ಅದಕ್ಕೆ ಉಪಯೋಗಿಸ್ಬೇಕು. ಒಂದು ಯಜ್ಞ ಯಾಗಗಳೆಲ್ಲ ನಡೆದ್ರೆ ಲೋಕ ಸುಭಿಕ್ಷೆಯಾಗಿ ಹೋಗ್ತಾ ಇರುತ್ತೆ. ಯಾವ ದುಷ್ಟರಿಂದಲೂ ಕೂಡ ಆಕ್ರಮಣ ಆಗೋದಿಲ್ಲ. ಹಾಗಾಗಿ ಆ ರೀತಿಯಾದಂತಹ ಹಣವನ್ನು ನೀವು ವಿನಿಯೋಗ ಮಾಡಿದ್ರೆ ಮತ್ತೆ ಆ ಹಣ ಡಬಲ್ ಆಗುತ್ತೆ. ನೀವು ನಿಮ್ಮ ಮೋಜು ಮಸ್ತಿ, ನಿಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿದ್ರೆ ಅದು ಮತ್ತೆ ಡಬಲ್ ಆಗೋದಿಲ್ಲ. ಬರೀ ಮ್ಯೂಚುವಲ್ ಫಂಡಿಂದ ಡಬಲ್ ಆಗೋದೇನೋ, ಆದ್ರೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡಿದಷ್ಟು ಹಣ ನಮಗೆ ಇಲ್ಲೂ ಆಗುತ್ತೆ, ಮೇಲಿನ ಲೋಕದಲ್ಲಿಯೂ ಕೂಡ ಪುಣ್ಯ ನಮಗೆ ಜಾಸ್ತಿ ಬರ್ತಾ ಇರುತ್ತೆ, ಒಳ್ಳೆ ಸದ್ಲೋಕವನ್ನು ನಾವು ಪಡಿತಾ ಇದ್ದೇವೆ. ಹಾಗಾಗಿ ಒಗ್ಗಟ್ಟು ಅನ್ನೋದು ಪ್ರದರ್ಶನ ಮಾಡಬೇಕು. ಅದರ ಊಟದಲ್ಲ, ನಾವು ಧಾರ್ಮಿಕವಾಗಿ, ಬೌದ್ಧಿಕವಾಗಿ ಬೆಳಿಬೇಕು. ದಿನನಿತ್ಯ 10 ಗಾಯತ್ರಿ ಜಪ ಮಾಡ್ತಾ ಇದ್ರೆ 100 ಗಾಯತ್ರಿ ಜಪ ಮಾಡಬೇಕು. ಎಲ್ಲೋ ಋಷಿಮುನಿಗಳು ಕೂತು ಹಿಮಾಲಯದಲ್ಲಿ ಕೂತು ಅವರು ತಪಸ್ಸು ಮಾಡಿದ್ರೆ ನಾವೆಲ್ಲ ಚೆನ್ನಾಗಿದ್ದೇವೆ. ನಾವು ಮಾಡ್ತಾ ಇಲ್ಲ ವಾಸ್ತವಿಕವಾಗಿ. ನಾವೆಲ್ಲ ದಿನನಿತ್ಯ 1-2 ಹಾಡು, ಈಗ 33 ಹಾಡು ಹೇಳ್ತೇವೆ. ಮರುದಿವಸದಿಂದ ಕೇಳಿ 1 ಹಾಡು ಹೇಳೋದಿಲ್ಲ. ಇನ್ನು 33 ತಿಂಗಳಿಗೆ ಕಾಯ್ಬೇಕು. ನಾವು 33 ಹಾಡು ಕೇಳಬೇಕಂದ್ರೆ ಇನ್ನು 33 ತಿಂಗಳಿಗೆ ಅಧಿಕ ಮಾಸ ಬಂದಾಗಲೇ ಆವಾಗ್ಲೇನೆ ನಮ್ಮ ಹೆಣ್ಮಕ್ಳೆಲ್ಲ ಮಾತೆಯರೆಲ್ಲ 33 ಹಾಡು ಹೇಳ್ತೀರಾ. ಪ್ರತಿನಿತ್ಯ ಹಾಡು ಹೇಳಿ ಅಂತ ಹೇಳಿದ್ರೆ ಅಧಿಕ ಮಾಸ ಮೊನ್ನೆ ಮುಗಿದ್ರೆ ಮತ್ತೆ ಹಾಡು ಹೇಳ್ಬೇಕು ಅಂತ ಕೇಳ್ತೀರಾ ಅಲ್ವಾ? ಮನೆಯಲ್ಲಿ ಹಾಡು ಹೇಳ್ಬೇಕು. ಮನೆಯಲ್ಲಿ ಇದ್ರೆ ಹಾಳಾದ್ವಿ ನಾವು, ಹಾಡು ಹೇಳೋದಲ್ಲ, ಮನೆಯಲ್ಲಿ ಇದ್ರೆ ಹಾಳಾದಂಗೇನೆ. ಎಲ್ಲ ಸಾಯಂಕಾಲ ಆಯ್ತು ಅಂತ ಹೇಳಿದ್ರೆ 5 ಗಂಟೆ ಮನೆ ಬೀಗ ಹಾಕ್ಬೇಕು, ದೀಪ ಹಚ್ಚಿ ಎಲ್ಲ ದೇವಸ್ಥಾನಕ್ಕೆ ಬರಬೇಕು. ದಿನನಿತ್ಯ ದೇವಸ್ಥಾನಕ್ಕೆ ಬರಬೇಕು. ದೇವಸ್ಥಾನಕ್ಕೆ ಬಂದು ಎಲ್ಲ ಭಜನೆಯನ್ನು ಮಾಡಬೇಕು, ಎಲ್ಲ ದೇವರ ನಾಮ ಸಂಕೀರ್ತನೆಯನ್ನು ಮಾಡಬೇಕು, ಎಲ್ಲ ಮಕ್ಕಳಿಂದ ಅದನ್ನು ಹೇಳಿಸ್ಬೇಕು. ಮಕ್ಕಳು ಬಂದು ಇಲ್ಲಿ ಸ್ಟೇಜಲ್ಲಿ ಅಂತ ಹೇಳಿದ್ರೆ ನೋಡಿ ಎಷ್ಟು ಬೆನಿಫಿಟ್ ಇದೆ. ಅವರು ಕೂಡ ಸ್ಟೇಜ್ ಕ್ಲಿಯರ್ ಹೋಗುತ್ತೆ, ಆರಾಮಾಗಿ ಮಾತಾಡ್ತಾರೆ, ದೇವರ ನಾಮ ಸ್ಮರಣೆ ಹೇಳ್ತಾರೆ, ಬುದ್ಧಿ ಚುರುಕಾಗುತ್ತೆ, ಒಳ್ಳೆ ಪರ್ಸೆಂಟ್ ತೆಗಿತಾರೆ. ಅವ್ರು 4 ಜನಕ್ಕೆ ಉಪದೇಶ ಮಾಡುವಾಗ ಆಗ್ತಾರೆ. ಮುಂದೆ ಯಾವುದೋ ದೊಡ್ಡ ಸ್ಟೇಜ್ ಅಲ್ಲಿ ನಿಂತವ್ರು ಮಾತನಾಡುವಾಗ ಆಗುತ್ತೆ, ನಮ್ಮ ಧರ್ಮದ ಬಗ್ಗೆ ಮಾತನಾಡುವಾಗ ಅಂತ ಆಗುತ್ತೆ.
ಹಾಗಾಗಿ ನಮ್ಮ ಪೂರ್ವಜರೆಲ್ಲ ಇದಕ್ಕೆ ಹೋರಾಡಿದ್ದು, ಇನ್ಯಾವುದಕ್ಕೂ ಹೋರಾಡಿದ್ದಲ್ಲ. ಹಿಂದೂ ಸಮಾಜ ಕಟ್ಟಬೇಕು, ಬ್ರಾಹ್ಮಣ ಉಳಿಬೇಕು, ಸಮಾಜ ಉಳಿಬೇಕು ಅನ್ನೋದಕ್ಕೋಸ್ಕರನೇ ಹೋರಾಡಿದ್ದು. ಹಾಗಾಗಿ ವ್ಯಾಸರು ಎಚ್ಚರಿಕೆ ಕೊಟ್ಟು ಬೌದ್ಧಿಕವಾಗಿಯೂ ಬೆಳಿಬೇಕು, ಧಾರ್ಮಿಕವಾಗಿಯೂ ಬೆಳಿಬೇಕು. ಆದರೆ ನಾವು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆರ್ಥಿಕವಾಗಿ ಬೆಳೀತೇವೆ, ದೈಹಿಕವಾಗಿ ಬೆಳೀತಾ ಇದ್ದೇವೆ. ಇದನ್ನ ಕಡಿಮೆ ಮಾಡಿ ಬೌದ್ಧಿಕವಾಗಿ ಬೆಳೆಯುವಂಥದ್ರಕ್ಕೆ ನಾವು ಗುರಿಯನ್ನು ಇಡಬೇಕು, ಧಾರ್ಮಿಕವಾಗಿ ಬೆಳೆಯುವುದಕ್ಕೆ ನಾವು ಗುರಿಯನ್ನು ಇಡಬೇಕು. ಇದನ್ನ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ಹೋದಾಗುತ್ತೆ. ಇಲ್ಲದೆ ಇದ್ರೆ ಹಣ, ಆಸ್ತಿ, ಮನೆ, ಸಂಪತ್ತು ಇದೆಲ್ಲ ಇದ್ದಿದ್ದೆ, ಎಲ್ಲ ಕಾಲಕ್ಕೂ ಇದು ಇದ್ದಿದ್ದೆ. ಇದೆಲ್ಲ ಉಪಯೋಗ ಮಾಡ್ತೇವೆ, ನಾಶ ಆಗುತ್ತೆ. ಆದರೆ ಈ ಕೊಟ್ಟಂತ ಸಂಸ್ಕಾರ ಯಾವತ್ತೂ ನಾಶ ಆಗಲ್ಲ, ಅದು ನಮ್ಮ ಏಳಿಗೆಗೆ ಕಾರಣ ಆಗುತ್ತೆ. ಹಾಗಾಗಿ ವೇದವ್ಯಾಸ ದೇವರು ಹೇಳಿದ್ರು, ಈ ರೀತಿಯಾದಂಥ ಒಗ್ಗಟ್ಟಿನಿಂದ ಆ ಬ್ರಾಹ್ಮಣನ ಅಂತ್ಯ ಸಂಸ್ಕಾರವನ್ನ ಎಲ್ಲ ಸಮಾಜ ಮುಂದೆ ನಿಂತು ಮಾಡಿತು. ನಾವು ಯಾರಾದ್ರೂ ಸತ್ರೆ ಹೋಗೋದಿಲ್ಲ, ನಮ್ಮಿಂದ ಏನೋ ಉಪಕಾರ ಆಗ್ತಾ ಇರುತ್ತೆ. ಏನೋ ಒಂದು ನೀರು ಬೇಕು ಅಂತ ಹೇಳ್ತಾರೆ, ನೀರು ಕೊಡ್ಲಿಕ್ಕಾದ್ರೂ ನಮ್ಮಿಂದ ಉಪಕಾರ ಆಗುತ್ತೆ. ಅಥವಾ ಇನ್ನೇನೋ ಅವರಿಗೆ ಬೇಕಾಗಿರುತ್ತೆ ಸಾಮಾನು ತಂದ್ಕೊಡ್ಲಿಕ್ಕೆ, ಇದಕ್ಕಾದ್ರೂ ಉಪಯೋಗ ಆಗುತ್ತೆ. ಬೇಡ, ನಮ್ಮ ಪ್ರೆಸೆನ್ಸ್ ಅಲ್ಲಿ ಇದ್ರೆ ಸಾಕು, ಅವ್ರಿಗೆ ಏನೋ ಒಂದು ಆತ್ಮಶಕ್ತಿ, ಎಲ್ಲರೂ ನನ್ನ ಜೊತೆ ಇದ್ದಾರಪ್ಪ ಅನ್ನುವಂತ ಬಾಧ್ಯತೆ ಅವನಲ್ಲಿ ಬರುತ್ತೆ. ಯಾರು ಇಲ್ಲ ಅಂತ ಹೇಳಿದ್ರೆ ಕುಗ್ಗಿ ಹೋಗ್ತಾನೆ. ಅವನ ಮನಸ್ಸಲ್ಲೂ ಬರುತ್ತೆ, ಯಾರು ಇಲ್ಲ, ನಮ್ಮ ಸಮಾಜದವರು ಯಾರು ಇಲ್ಲ, ಪಕ್ಕದ ಮನೆಯವರು ಇಲ್ಲ, ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ದುಃಖ. ಹೀಗೆ ಸಮಾಜ ಉಳಿತಾ ಹೋಗುತ್ತೆ ಹೊರತು ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ. ಒಬ್ರಿಗೆ ಏನಾದ್ರು ದುಃಖ ಆಯ್ತು, ಒಬ್ರೇನಾದ್ರು ಸಮಸ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಸೇರ್ಕೊಳ್ಬೇಕು. ಆಗ ಮಾತ್ರ ನಾವು ಧಾರ್ಮಿಕವಾಗಿಯೂ ಬೆಳೀಲಿಕ್ಕಾಗತ್ತೆ, ಬೌದ್ಧಿಕವಾಗಿಯೂ ಬೆಳೀಲಿಕ್ಕಾಗತ್ತೆ. ಇದನ್ನು ವೇದವ್ಯಾಸ ದೇವರು ತೋರಿಸಿದ್ದಾರೆ. ಹಾಗಾಗಿ ಇದನ್ನು ಅಧಿಕ ಮಾಸದಲ್ಲಿ ಕೇಳಿ ಇದನ್ನು ಮಾಡಿದ್ರೆ ಅದು ಅಧಿಕವಾದ ಫಲ ಕೊಡುತ್ತೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ಇದನ್ನೆಲ್ಲ ಅನುಸರಿಸ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡಿಕೊಂಡು ನಾವು ಬೌದ್ಧಿಕವಾಗಿಯೂ ಬೆಳಿತೇವೆ. ಪ್ರತಿನಿತ್ಯ ಒಂದು ಹಾಡು ಹೇಳೋದಿದ್ರೆ 2 ಹಾಡು ಹೇಳಬೇಕು. ಪ್ರತಿನಿತ್ಯ ಒಂದು ಜಪ ಮಾಡೋದಿದ್ರೆ 10 ಗಾಯತ್ರಿ ಜಪ ಮಾಡೋದಿದ್ರೆ 100 ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಇಷ್ಟು ಹೊತ್ತು ನಾನು ದೇವರ ಭಜನೆಯನ್ನು ಮಾಡ್ತೇನೆ, ಇಷ್ಟು ಹೊತ್ತು ನಾನು ದೇವಸ್ಥಾನದಲ್ಲಿ ಕೂತು ಬರ್ತೇನೆ, ಭಜನೆಯನ್ನು ಮಾಡ್ತೇನೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ್ರೆ ಇದಕ್ಕೂ ಅಧಿಕವಾದ ಫಲ. ಇದೇ ನೀವು ಮಾಡುವಂತ ಹನುಮಂತನ ಎದುರುಗಡೆ ಕೂತು ಮಾಡುವಂತ ಇದೇ ದಾನ, ವಾಗ್ದಾನ, ಇದನ್ನು ಮಾಡಿದ್ರೆ ಮುಂದೆ ಸಮಾಜ ಉಳಿಯುತ್ತೆ, ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ, ನಮ್ಮ ಸಮಾಜವೂ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಮಾಡಬೇಕು ಅಂತ ವೇದವ್ಯಾಸ ದೇವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಒಬ್ಬಳೇ ಮಗಳಾದ್ಲು. ಮಗಳಿಗೆ ಬಹಳ ಆತಂಕ ಶುರುವಾಯಿತು, ಯಾರು ಇಲ್ಲಲ್ಲ ಅಂತ. ಆದರೆ ಅದೇ ಸಮಯಕ್ಕೆ ದೂರ್ವಾಸ ಋಷಿಗಳು ಬಂದಿದ್ದಾರೆ. ದೂರ್ವಾಸ ಋಷಿಗಳು ಆ ಬ್ರಾಹ್ಮಣನ ಮಿತ್ರ ದೂರ್ವಾಸ ಋಷಿಗಳಿಗೆ. ಹಾಗಾಗಿ ಅವರು ಬದರಿ ಕ್ಷೇತ್ರಕ್ಕೆ ಹೊರಟಿದ್ರಂತೆ ಯಾತ್ರೆಗೆ. ಹೋಗ್ಬೇಕಾದ್ರೆ ಅಯ್ಯೋ ನನ್ನ ಸ್ನೇಹಿತ ಸತ್ತು ಹೋಗಿದ್ದಾನೆ, ಮಗಳಿಗೆ ಸಾಂತ್ವನ ಹೇಳಿ ಬರಬೇಕು, ಏನಾಗೋ. ದೂರ್ವಾಸರು ಯಾರು ಅಲ್ಲ, ರುದ್ರದೇವರೇ ದೂರ್ವಾಸರು. ಹಾಗಾಗಿ ದೂರ್ವಾಸರು ಬಂದು ಅನುಗ್ರಹ ಮಾಡಿದ್ರಂತೆ. ಯಾಕೆ ದೂರ್ವಾಸರು ಬರಬೇಕಿತ್ತು? ಮಿತ್ರ ಸರಿ, ಅವರೆಲ್ಲೋ ಬದರಿ ಕ್ಷೇತ್ರಕ್ಕೆ ಹೋಗೋರು ಬಂದು ಯಾಕೆ ಸಾಂತ್ವನ ಹೇಳಿದ್ರು ಅಂತ ಹೇಳಿದ್ರೆ ರುದ್ರದೇವರ ಅನುಗ್ರಹ. ಯಾವಾಗ ನಾವು ಸದಾಚಾರಶೀಲರಾಗಿರ್ತೇವೆ, ಯಾವಾಗಲೂ ಸನ್ಮಾರ್ಗದಲ್ಲಿರ್ತೇವೆ, ಯಾವಾಗಲೂ ನಾವು ವಿದ್ಯೆಯನ್ನೆಲ್ಲ ಕಲಿತಿರ್ತೇವೆ, ವಿನಯಶೀಲರಾಗಿರ್ತೇವೆ, ರುದ್ರದೇವರ ಅನುಗ್ರಹ ಆಗುತ್ತೆ. ಹಾಗಾಗಿ ದೂರ್ವಾಸರು ಬಂದು ನೀನೇನು ಹೆದರ್ಕೊಳ್ಬೇಡ, ನಿನಗೆಲ್ಲ ಅನುಗ್ರಹ ಆಗುತ್ತೆ, ದೇವರ ದಯೆ ಇದೆ ಅಂತ ಹೇಳಿ ಸಾಂತ್ವನವನ್ನು ಹೇಳಿದ್ರು. ಅವ್ರು ಹೇಳಿ ಹೋಗ್ತಾರೆ. ಒಂದು ಉಪಾಯವನ್ನು ಕೊಡ್ಲಿಕ್ಕೆ ಹೇಳಿದ್ರು. ಈಗಿನ ಮಕ್ಕಳ ತರನೇ ಅವಳು ಇದ್ದು, ಅವಳು ಏನ್ ಮಾಡಿದ್ರು, ಅವ್ರು ಹೇಳಿದ್ರು ನೋಡಿ ಖಂಡಿತ ಮದುವೆ ಆಗುತ್ತೆ, ಇನ್ನು 3 ತಿಂಗಳಿಗೆ ಅಧಿಕ ಮಾಸ ಬರುತ್ತೆ, ಪುರುಷೋತ್ತಮ ರೂಪಿ ಪರಮಾತ್ಮನೇ ಅದಕ್ಕೆ ಮುಖ್ಯವಾಗಿ ಇದ್ದಾನೆ, ಅವನ ಆರಾಧನೆಯನ್ನು ಮಾಡು. ಅಧಿಕ ಮಾಸದ ಆಚರಣೆಯನ್ನು ನೀನು ಮಾಡಿದ್ರೆ ನಿನಗೆ ಯೋಗ್ಯನಾದಂತ ಪತಿ ನಿನಗೆ ಸಿಗ್ತಾನೆ, ನೀನು ಅಂದುಕೊಂಡಂತ ಒಳ್ಳೆ ಗುಣವಂತನಾದಂತ ಯೋಗ್ಯವಂತನಾದಂತಹ ನಿನಗೆ ವರ ಸಿಗ್ತಾನೆ, ನೀನು ಮದುವೆ ಆಗುತ್ತೆ ಅಂತ ಹೇಳಿದ್ರೆ ಅವಳು ಹೇಳಿದ್ರು ಪ್ರಾರಬ್ಧ ಕರ್ಮ ಯಾರನ್ನು ಬಿಡೋದಿಲ್ಲ. ಅವಳು ಹೇಳ್ತಾಳೆ ಈ ಅಧಿಕ ಮಾಸ ಅಂತ ಈ ಅಧಿಕ ಮಾಸದ ಆಚರಣೆ ನಾನು ಮಾಡ್ಬೇಕಾ? ನಾನು ವೈಶಾಖ ಮಾಸದ ಆಚರಣೆ ಮಾಡಿದ್ದೇನೆ, ಆಕಾಮವೈ ಕೋನಸ್ನಾತಃ, ನಾನು ಆಷಾಢದಲ್ಲಿ ಮಾಡಿದ್ದೇನೆ, ಕಾರ್ತೀಕ ಸ್ನಾನ ಮಾಡಿದ್ದೇನೆ, ಮಾಘ ಮಾಸದ ಸ್ನಾನ ಮಾಡಿದ್ದೇನೆ, ವೈಶಾಖದಲ್ಲಿ ಸ್ನಾನ ಮಾಡಿದ್ದೇನೆ, ಈ ಮಾಸಗಳಲ್ಲೇ ಮಾಡಿದ್ದೇನೆ, ಆ ಮಾಸಕ್ಕಿಂತಲೂ ಇದೇ ದೊಡ್ಡ ಮಾಸ, ನಾನು ಅಧಿಕ ಮಾಸದ ಆಚರಣೆ ಮಾಡೋದಿಲ್ಲ ಅಂತ ಅಧಿಕ ಮಾಸವನ್ನು ಬಿಟ್ಟು ಬಿಡ್ತಾಳೆ, ಆಚರಣೆ ಮಾಡೋದಿಲ್ಲ. ಏನಿದ್ರ ಬಗ್ಗೆ ಅವಹೇಳನ ಮಾಡಿಬಿಡ್ತಾಳೆ. ದೂರ್ವಾಸರಿಗೆ ನಿಜವಾಗ್ಲೂ ಕೋಪಿಷ್ಠರವರು, ಶಾಪ ಕೊಟ್ಬಿಡ್ಬೋದಿತ್ತು ಒಂದು ಕ್ಷಣ. ಅವ್ರು ಶಾಪ ಕೊಡೋದ್ರಲ್ಲೇ ಫೇಮಸ್ಸು. ಅಂಬರೀಷನ್ ಕಥೆಯನ್ನು ಕೇಳ್ತೇವೆ, ದೂರ್ವಾಸರು ಬಂದು ಶಾಪವನ್ನೇ ಪಿಶಾಚಿಯನ್ನೇ ಸೃಷ್ಟಿ ಮಾಡಿ ಸಾಯಿಸುವಂತ ಹೊರಡಿಸ್ಬಿಡ್ತಾರೆ. ಹಾಗಾಗಿ ಅಂತಹ ಕೋಪಿಷ್ಠರಾದಂಥ ದೂರ್ವಾಸರು ಸ್ವಲ್ಪ ಇವಳ ಮೇಲೆ ಕನಿಕರ ಹುಟ್ಟಿತು. ಅಬಲೆ, ಯಾಕಂದ್ರೆ ತಂದೆ ಕೂಡ ಹೋಗಿದ್ದಾನೆ, ದುಃಖಿತಳಾಗಿದ್ದಾಳೆ, ಶಾಪ ಕೊಡಬಾರ್ದು. ಆದ್ರೆ ಅವ್ರು ಹೇಳ್ತಾರೆ ನೀನು ಅಧಿಕ ಮಾಸವನ್ನ ವರ್ಜ್ಯ ಮಾಡಿದಿ, ಅದರ ಬಗ್ಗೆ ತಿರಸ್ಕಾರ ಭಾವನೆ ಇದೆ, ಅದನ್ನ ನೀನು ಅವಹೇಳನ ಮಾಡಿದಿ, ಆದರೆ ಅದರ ಪಾಪ ನಿನಗೆ ಅಂಟತ್ತೆ.
ನೀನು ಈ ಜನ್ಮದಲ್ಲೂ ಮದುವೆ ಆಗೋದಿಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ತುಂಬಾ ದುಃಖವನ್ನ ಅನುಭವಿಸ್ತೀಯ ಅಂತ ಅವ್ರು ಶಾಪ ಕೊಟ್ಟಿದ್ದಲ್ಲ, ಅವರ ಅದರ ಫಲವನ್ನು ಹೇಳಿ ಹೋದ್ರು. ನೀನು ಈ ಅಧಿಕ ಮಾಸಕ್ಕೆ ನೀನು ಅವಹೇಳನ ಮಾಡಿದಲ್ವಾ, ಅದರ ಫಲವನ್ನು ನೀನು ಅನುಭವಿಸ್ತೀಯ ಅಂತ ಹೇಳಿ ಹೊರಟೋದ್ರು. ಅವಳಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಕೊನೆಗೆ ರುದ್ರದೇವರನ್ನು ಕುರಿತು ತಪಸ್ಸನ್ನ ಮಾಡ್ತಾಳೆ. ತಪಸ್ಸು ಮಾಡಿ ರುದ್ರದೇವರು ಬರ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ರುದ್ರದೇವರು ಬಂದಾಗ ಇವಳು ಕೇಳ್ತಾಳೆ, ಇವಳಿಗೆ ಒಂದೇ ಆಸೆ ಇದ್ದಿದ್ದು, ನನಗೆ ಮದುವೆ ಆಗಬೇಕು, ನೀವು ಬಂದಿದ್ದೀರಾ, ಪ್ರತ್ಯಕ್ಷರಾಗಿದ್ದೀರಾ, ನನಗೆ ಮದುವೆ ಆಗುವಾಗ ನೀವು ಅನುಗ್ರಹ ಮಾಡಿ ಅಂತ ಹೀಗೆ 5 ಬಾರಿ ಕೇಳ್ತಾಳೆ. ಪತಿಂದೇಹಿ 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 ಅಂತ 5 ಬಾರಿ ಕೇಳ್ತಾಳೆ. ರುದ್ರದೇವರು ಆಯ್ತು ನಿನಗೆ 5 ಜನ ಗಂಡಂದು ಸಿಗಲಿ ಅಂತ ವರ ಕೊಡ್ತಾಳೆ. ವರನೋ ಶಾಪನ ಇದು, ವರನೋ ಶಾಪನೋ ಗೊತ್ತಾಗಿಲ್ಲ. ಅವಳು ಹೆದರ್ಕೊಂಡ್ಬಿಟ್ಟು ಬೆಚ್ಚಿ ಬಿದ್ದು, ನಿಮ್ ಕುರಿತು ತಪಸ್ಸು ಮಾಡಿದ್ರೆ ನೀವು ಸಂತೋಷಗೊಂಡ್ರಿ, ನನಗೆ ಅನುಗ್ರಹ ಮಾಡ್ತೀರಾ ಅಂತ ಬಂದ್ರೆ ವರ ಕೊಡಿ ಅಂತ ಹೇಳಿದ್ರೆ ಶಾಪ ಆಯ್ತು. ವರ ಶಾಪವಾಗಿ ಕನ್ವರ್ಟ್ ಆಯ್ತು. ಯಾಕಂದ್ರೆ ಲೋಕದಲ್ಲಿ ಹೆಣ್ಣಿಗೆ ಒಬ್ಬ ಗಂಡುಗೆ ಒಂದು ಹೆಣ್ಣು, ಇದು ನಿಯಮ. ಆದ್ರೆ ನೀವು ನನಗೆ ಏನು ವರ ಕೊಟ್ಟಿದ್ದೀರಾ, 5 ಜನ ಗಂಡಂದ್ರು ಸಿಗ್ಲಿ ಅಂತ ಕೊಟ್ಟಿದ್ದೀರಾ, ಎಂತ ದೌರ್ಭಾಗ್ಯವತಿ ನಾನು ಅಂತ ಅವಳಿಗೆ ಅವಳು ಶಾಪವನ್ನು ಕೊಟ್ಕೊಂಡು ಕೊನೆಗೆ ಅವಳು ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಗೊತ್ತಾಯ್ತು. ಅವ್ರು ರುದ್ರದೇವರು ಹೇಳಿದ್ರು, ಈ ಜನ್ಮದಲ್ಲಿ ಅಲ್ಲಮ್ಮ, ಮುಂದಿನ ಜನ್ಮದಲ್ಲಿ ನಿಮಗೆ 5 ಜನ ಗಂಡಂದ್ರು ಸಿಗ್ತಾರೆ ಅಂತ ಅಂತರ್ಧಾನರಾದ್ರು. ಆಮೇಲೆ ಮುಂದೆ ಅವಳು ಕೂಡ ವಯಸ್ಸಾಯಿತು, ಪ್ರಾಯ ಆದ ಮೇಲೆ ಅವಳು ಕೂಡ ಸತ್ತು ಹೋಗ್ತಾಳೆ. ಅವಳೇ ಮುಂದೆ ದ್ರುಪದನ ಮಗಳಾಗಿ ದ್ರೌಪದಿಯಾಗಿ ಹುಟ್ಟುತ್ತಾ ಇದ್ದಾಳೆ. ದ್ರೌಪದಿ ಅಯೋನಿಜೆ, ಹಿಂದೆ ಬ್ರಾಹ್ಮಣನ ಮಗಳಾಗಿ ಹುಟ್ಟಿದ್ಲು. ರುದ್ರದೇವರ ತಪಸ್ಸನ್ನ ಮಾಡಿದ್ರು. ಕೊನೆಗೆ ಅವ್ರು ಹೇಳಿದ್ರು, ನೀನು ಮುಂದೆ ಅಯೋನಿಜೆಯಾಗಿ ಹುಟ್ಟೀಯ, ಯೋನಿಯ ಮೂಲಕ ಹುಟ್ಟೋದಿಲ್ಲ, ಅಯೋನಿಜಳಾಗಿ ಹುಟ್ಟುತ್ತೀಯ ಅಂದ್ರೆ ದೇವತಾ ಸನ್ನಿಧಾನ. ಹಾಗಾಗಿ ದ್ರುಪದ ಅಲ್ಲಿ ನನಗೆ ಮಗಳು ಬೇಕು ಅಂತ ಯಜ್ಞದಲ್ಲಿ ಆಹುತಿಯನ್ನು ಕೊಟ್ಟರೆ ಯಜ್ಞ ಕುಂಡದಿಂದಲೇನೆ ಎದ್ದು ಬಂದಿದ್ದಾಳೆ. ದ್ರುಪದನ ಮಗಳಾಗಿ ದ್ರೌಪದಿ ಬಂದು ಆ ದ್ರೌಪದಿಗೆ ಮುಂದೆ ಮತ್ಸ್ಯಯಂತ್ರವನ್ನು ಅರ್ಜುನ ಭೇದಿಸಿ ಅಮ್ಮ ಭಿಕ್ಷೆ ತಂದಿದ್ದೇನೆ ಅಂತ ಹೇಳಿದ. ಭಿಕ್ಷೆಯನ್ನು 5 ಜನ ಹಂಚಿಕೊಳ್ಳಿ ಅಂತ ಅಮ್ಮ ಹೇಳಿದ್ರು. 5 ಜನ ಹಂಚಿಕೊಳ್ಳಿ ಅಂತ ಹೇಳಿದ್ರೆ ಧರ್ಮರಾಜ ಗಾಬರಿ ಆಗಿಬಿಟ್ಟ. ಏನಮ್ಮ ನೀನು 5 ಜನ ಹಂಚಿಕೊಳ್ಳಿ ಅಂತ ಹೇಳ್ತಿದ್ಯಾ, ಭಿಕ್ಷೆ ತಂದಿದ್ದು ಹುಡುಗಿಯನ್ನು ತಂದಿದ್ದೇವೆ ಅಂತ, ಅನ್ನ ತಂದಿಲ್ಲ ಅಂತ ಹೇಳಿದಂತೆ. ಆದ್ರೆ ಭೀಮಸೇನರು ಹೇಳ್ತಾರೆ, ಅಮ್ಮ ಏನ್ ಹೇಳ್ತಾರೋ ಅದು ಸತ್ಯ. ಋಷೀಣ ಪುನರಾತ್ಯಾನ ವಾಚವರ್ತೂರು ಧಾವತಿ ಅಂತ ನಿಯಮ ಇದು. ಋಷಿಗಳು ಸಂದರ್ಭವನ್ನು ನೋಡಿ ಮಾತಾಡೋದಲ್ಲ, ಅವ್ರು ಏನು ಮಾಡ್ತಾರೋ ಅದಕ್ಕೆ ಸಂದರ್ಭ ಒದಗಿ ಬರುತ್ತೆ ಅಂತ. ಹಾಗಾಗಿ ದ್ರುಪದನ ಹತ್ರ ವಿಷಯ ಹೋಯ್ತು. ದ್ರುಪದ ಸಾಧ್ಯವೇ ಇಲ್ಲ ಅಂತ ಹೇಳಿದ, ನನ್ನ ಮಗಳನ್ನ 5 ಜನ ಕೊಟ್ಟು ನಾನು ಮದುವೆ ಮಾಡೋದಿಲ್ಲ, ಕನ್ಯಾದಾನ ಮಾಡೋದಿಲ್ಲ, ನಾನು ಗಲಾಟೆ ಮಾಡಿದ. ಕೊನೆಗೆ ವೇದವ್ಯಾಸ ದೇವರ ಹತ್ರ ಹೋಯ್ತು. ವೇದವ್ಯಾಸ ದೇವರು ಬಂದು ಇತ್ಯರ್ಥ ಮಾಡಿದ್ರು, ಇಲ್ಲ ಇವಳು 5 ಜನನ ಮದುವೆ ಆಗಬೇಕು. ಯಾಕಂದ್ರೆ ಒಂದು ಪ್ರಸಂಗ, ಇದನ್ನ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಇದರ ನಿರ್ಣಯವನ್ನು ಕೊಡ್ತಾರೆ, ದ್ರೌಪದಿಯ ಪಂಚಪತಿತ್ವ ಅನ್ನುವ ಬಗ್ಗೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ದ್ರೌಪದಿ ದೇವಿಯನ್ನ ಅಪಹಾಸ್ಯ ಮಾಡ್ತಾರೆ. 5 ಜನ ಇದ್ದಾರೆ ಗಂಡಂದ್ರು ಅಂತ ಅಪಹಾಸ್ಯ ಮಾಡ್ತಾರೆ. ನಮಗೂ ಗೊತ್ತಿಲ್ಲ, ನಾವು ಅಜ್ಞಾನಿಗಳು ಅಲ್ವಾ, ಇದನ್ನು ತಿಳಿಸ್ಬೇಕು ಮಕ್ಕಳಿಗೆಲ್ಲ. ದ್ರೌಪದಿಯ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ದ್ರೌಪದಿಯ ಬಗ್ಗೆ ಅಸಹ್ಯವಾಗಿ ಮಾತನಾಡ್ತಾರೆ. ಹಾಗಾದ್ರೆ ದ್ರೌಪದಿ ದೇವಿ ಭಾರತೀ ದೇವಿಯ ಅವತಾರ. ಅದಕ್ಕೆ ಭೀಮಸೇನ ದೇವರಿದ್ದಾರೆ. ಹಿಂದೆ ಏನು ಪ್ರಸಂಗ ಆಯಿತು ಅಂತ ಹೇಳಿದ್ರೆ, ಪಾರ್ವತೀ ದೇವಿ, ರುದ್ರದೇವರ ಹೆಂಡತಿ ಪಾರ್ವತೀ ದೇವಿ, ಇಂದ್ರನ ಹೆಂಡತಿ ಶಚಿದೇವಿ, ಅಶ್ವಿನಿ ಕುಮಾರರ ಹೆಂಡತಿ ಉಷಾದೇವಿ, ಮತ್ತೆ ಶ್ಯಾಮಲ ಯಮನ ಹೆಂಡತಿ, ಇವರೆಲ್ಲರೂ ಕೂಡ ಒಂದೇ ದೇಹದಲ್ಲಿ ಸೇರ್ಕೊಂಡ್ರಂತೆ. ನಾವೀಗೆಲ್ಲ ನೋಡ್ತೀವಲ್ಲ ಕಾಂಪ್ಲೆಕ್ಸ್ಗಳೆಲ್ಲ, ಒಂದೇ ಬಿಲ್ಡಿಂಗು 16 ಅಂಗಡಿಗಳು ಅಲ್ವಾ. ಹಾಗೆ ಒಂದೇ ದೇಹದಲ್ಲಿ 4 ಜನ ಸೇರಿಕೊಂಡು ಬ್ರಹ್ಮದೇವರ ಮುಂದೆ ವೈಯಾರ ಮಾಡ್ತಾ ನಡೀತಾ ಇದ್ರಂತೆ. ಪಕ್ಕದಲ್ಲಿ ಗಂಡಂದ್ರಿದ್ದಾರೆ, ಶಿವ ಇದ್ದಾನೆ, ಇಂದ್ರ ಇದ್ದಾನೆ, ಅಶ್ವಿನಿ ದೇವತೆಗಳೆಲ್ಲ ಇದ್ದಾರೆ, ಯಮ ಇದ್ದಾನೆ. ಆದರೂ ಕೂಡ ಬ್ರಹ್ಮದೇವರ ಮುಂದೆ ವೈಯಾರದಿಂದ ನಡೀತಾ ಇದ್ರಂತೆ. ಬ್ರಹ್ಮದೇವರು ಸುಮ್ಮನೆ ತಪಸ್ಸಿನಲ್ಲಿ ಕೂತಿದ್ದಾರೆ. ಆದರೂ ಕೂಡ 2-3 ಬಾರಿ ಇದನ್ನೇ ಪುನರಾವರ್ತನೆ ಮಾಡಿದ್ರಂತೆ. ಬ್ರಹ್ಮದೇವರಿಗೆ ಸಿಟ್ಟು ಬಂತಂತೆ, ಏನಿದು ಬಾಲಿಶವಾಗಿ ಮಾಡ್ತಾ ಇದ್ದಾರೆ, ಇವರ ಪ್ರಸಂಗ ಜಾಸ್ತಿ ಆಯಿತು ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ನೀವೆಲ್ಲ ಭೂಮಿಯಲ್ಲಿ ಹುಟ್ಟಬೇಕು ಅಂತ ಶಾಪ. ಭೂಮಿಯಲ್ಲಿ ಹುಟ್ಟೋದು ಅಂತ ಹೇಳಿದ್ರೆ ದೊಡ್ಡ ಶಾಪ ಅದು. ದೇವತೆಗಳಿಗೆಲ್ಲ ಮನುಷ್ಯರಾಗಿ ಹುಟ್ಟಿ ಅಂತ ಹೇಳಿದ್ರೆ ಗೊಳೋ ಅಂತ ಹೇಳ್ತಾರೆ. ಮನುಷ್ಯ ದೇಹ ಬೇಡವೇ ಬೇಡ, ಇದು ಮಲಿನವಾದ ದೇಹ ಇದು ಅಂತ ಅವ್ರು ಬಿಡ್ತಾ ಹೋಗ್ತಾರಂತೆ. ನಮ್ಗೆ ಯಾರು ಕೇಳಿ ಇನ್ನೂ 10 ವರ್ಷ ಬದುಕ್ತೇವೆ ಅಂತ ಹೇಳ್ತೇವೆ, ನಮ್ಗೆ ಅಷ್ಟು ಗ್ಯಾರಂಟಿ, ನಾವು ಇನ್ನೂ ಸಾಯೋದಿಲ್ಲ. 80 ವರ್ಷ ಆದ್ರೂ ಕೂಡ ಇನ್ನೊಂದು 10 ವರ್ಷ ಬದುಕಬೇಕಪ್ಪ ಅಂತೇವೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ, ಡಾಕ್ಟರ್ ಹೇಳ್ತಾರೆ ಇನ್ನೂ 2 ದಿವಸ ಇರ್ಬೋದೇನೋ, ಎಲ್ಲರೂ ಕರೆಸಿ ಅಂತ ಹೇಳ್ತಾರೆ.
ಆ ಹಾಸ್ಪಿಟ್ಲಲ್ಲಿ ಬೆಡ್ ಮೇಲೆ ಇರುವಂಥವ್ನು ಹೇಳ್ತಾನೆ, ಈ ಹಾಸ್ಪಿಟ್ಲ್ ಬೇಡಪ್ಪ, ಚೆನ್ನಾಗಿಲ್ಲ, ಬೇರೆ ಹಾಸ್ಪಿಟ್ಲ್ ಸೇರಿಸು, ಬದುಕ್ತೀನೋ ಏನೋ ಅಂತ ಆಸೆ. ಇನ್ನೂ ನಾವು ಈ ದೇಹದ ಮೇಲೆ ಆಸೆ ಇಟ್ಕೊಂಡು ಇದು ಬಹಳ ಅದೃಷ್ಟವಾದ ದೇಹ ಅಂತ ಪಡ್ಕೊಂಡಿರ್ತೇವೆ. ಇದನ್ನು ಉಪಯೋಗಿಸ್ಕೊಂಡ್ರೆ ಇದು ಸಾಧನ ದೇಹ, ಇಲ್ಲದೆ ಇದ್ರೆ ಬರೀ ಪಾಂಚಭೌತಿಕವಾದ ಶರೀರ ಆಗಿಬಿಡುತ್ತೆ. ಹಾಗಾಗಿ ಅವನು ಹೇಳ್ತಾನೆ, ನೀವು 5 ಜನರು ಕೂಡ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಶಾಪ ಕೊಡ್ತಾರೆ. ಆಗ ಅವರು 4 ಜನರು ಕೂಡ ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಭಾರತೀ ದೇವಿಯಲ್ಲಿ ಸೇರಿಕೊಂಡು ಭೂಮಿಯಲ್ಲಿ ಹುಟ್ಟುತ್ತಾರೆ. ಹಾಗಾಗಿ ವೇದವ್ಯಾಸ ದೇವರು ಹೇಳಿದ್ರು, ನೋಡಪ್ಪ ದೃಪದ, ಬರೀ ಭಾರತಿಯನ್ನ ದ್ರೌಪದಿಯನ್ನು ಮಾತ್ರ ನೋಡಬೇಡ. ದ್ರೌಪದಿಯ ಒಳಗೆ ಶ್ಯಾಮಲ ಇದ್ದಾಳೆ. ಶ್ಯಾಮಲ ಯಾರು? ಧರ್ಮರಾಜನ ಹೆಂಡತಿ ಇದ್ದಾಳೆ. ಶಚೀದೇವಿ ಇದ್ದಾಳೆ, ಇಂದ್ರನ ಹೆಂಡತಿ ಶಚೀದೇವಿ ಇದ್ದಾಳೆ. ಉಷಾದೇವಿ ಇದ್ದಾಳೆ, ಅಶ್ವಿನಿ ದೇವತೆಗಳ ಹೆಂಡತಿ, ಅವರಿದ್ದಾರೆ. ಅವರೆಲ್ಲರೂ ಕೂಡ ಈ ದೇಹದಲ್ಲಿದ್ದಾರೆ. ಇವರೆಲ್ಲ ಮದುವೆ ಆಗ್ತಾರೆ. ಮದುವೆಯಾಗಿ 1 ವರ್ಷ ಅವರು ಸಂಸಾರ ಮಾಡ್ತಾರೆ. ಧರ್ಮರಾಜ ಇರಬೇಕಾದ್ರೆ ದ್ರೌಪದಿ ದೇವಿಯಲ್ಲಿ ಶ್ಯಾಮಲಾದೇವಿ ಇರ್ತಾಳೆ. ಆಮೇಲೆ 1 ವರ್ಷ ಆದಮೇಲೆ ಇಂದ್ರದೇವ ಅರ್ಜುನ ಇದ್ದಾಗ ಶಚೀದೇವಿ ಆ ದೇಹದಲ್ಲಿರ್ತಾಳೆ. ಉಷೆ ಬಂದಾಗ ಅಶ್ವಿನಿ ದೇವತೆಗಳಿರ್ತಾರೆ. 1 ವರ್ಷದಲ್ಲಿ ಹೀಗೆ ಸಂಸಾರವನ್ನು ಮಾಡ್ತಾರೆ. ಆಮೇಲೆ ನೋಡಿ, 1 ವರ್ಷದಲ್ಲಿ ಏನಾದ್ರು ಮಧ್ಯದಲ್ಲಿ ಆ ಧರ್ಮರಾಜ ಆ ಶ್ಯಾಮಲೆ ಇರುವಂತಹ ರೂಮಿಗೆ ಏನಾದರೂ ಇವನು ಹೋದರೆ ಅವನು ಯಾತ್ರೆಗೆ ಹೋಗಬೇಕು ಅಂತ. ಹಾಗಾಗಿ ಅರ್ಜುನ ಯಾತ್ರೆಗೆ ಹೋಗ್ತಾನೆ. ಯಾತ್ರೆಗೆ ಹೋಗಿ ಅವನು ತಪ್ಪಾಯಿತು ಅಂತ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾನೆ. ಹಾಗಾಗಿ ದ್ರೌಪದಿ ದೇವಿ 5 ಜನರನ್ನು ಮದುವೆ ಆದ್ಲು ಅಂತ ಹೇಳಿದರೆ ದ್ರೌಪದಿ ದೇವಿಯಲ್ಲಿ ಅವರವರ ಹೆಂಡತಿಯರು ಇದ್ದರು. ಹಾಗಾಗಿ ದೇವತೆಗಳಿಗೆಲ್ಲ ನಿಯತಪತಿ ಪತ್ನಿಯರು, ಅವ್ರು ಯಾವತ್ತೂ ಕೂಡ ಚೇಂಜ್ ಆಗೋದಿಲ್ಲ. ನಮಗಾದರೆ ಈ ಜನ್ಮದಲ್ಲಿ ಒಬ್ಳು ಹೆಂಡತಿ ಇದ್ದಾಳೆ, ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ. ಮುಂದಿನ ಜನ್ಮಕ್ಕೆ ಅವರೇ ಗಂಡ ಹೆಂಡತಿ ಅಪ್ಪ ಅಮ್ಮ ಆಗಿ ಬರೋದಿಲ್ಲ. ನಾವು ಹೇಳ್ತಿರ್ತೀವಿ ಅಷ್ಟೇ, 7 ಜನ್ಮಕ್ಕೆ ಇವಳೇ ಹೆಂಡತಿ, 7 ಜನ್ಮಕ್ಕೆ ಇವನೇ ಗಂಡ ಅಂತ. ಮತ್ತು ಮನೆಗೆ ಹೋಗ್ತೇವೆ, ಮುಂದೆ ಇದೇ 7ನೇ ಜನ್ಮ ಸಾಕು ನಮಗೆ, ಮುಂದಿನ ಜನ್ಮದಲ್ಲಿ ಬೇರೆಯವ್ರು ಸಿಗಲಿ ಅಂತ. ಅಂದರೆ ನಿಯತವಾದ ಪತಿ ಪತ್ನಿ ಅನ್ನೋ ಭಾವ ದೇವತೆಗಳಲ್ಲಿ ಮಾತ್ರ, ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲ ಜನ್ಮಕ್ಕೂ ಕೂಡ ತಂದೆ ತಾಯಿ ಬಂಧು ಬಳಗ ಸಂಪತ್ತು ಅಂತ ಹೇಳಿದರೆ ಅವನೇ. ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತ ದೇವರನ್ನೇ ಕೊಂಡಾಡ್ತಾ ಇದ್ದಾರೆ ಗೋಪಿಕೆಯರೆಲ್ಲ. ಹಾಗಾಗಿ ನಮಗೆ ಆ ದ್ರೌಪದಿ ದೇವಿ ಅಂದರೆ ಹಿಂದಿನ ಜನ್ಮದಲ್ಲಿ ಅವಳೇನು ಅಧಿಕ ಮಾಸದ ಬಗ್ಗೆ ಏನು ತಿರಸ್ಕಾರ ಭಾವನೆಯನ್ನು ಮಾಡಿದ್ಲು, ಆ ಅಧಿಕ ಮಾಸವನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ದೂರ್ವಾಸರು ಹೇಳಿದ್ರು, ಇದರ ಫಲವನ್ನು ನೀನು ಅನುಭವಿಸ್ತೀಯ ಅಂತ. ದ್ರೌಪದಿಯಾಗಿ ಬಂದಾಗ ಎಷ್ಟು ಕಷ್ಟಪಟ್ಟಿದ್ದಾಳೆ ದ್ರೌಪದಿ ದೇವಿ. ವನವಾಸ 5 ಜನ ಗಂಡಂದಿರು ಅದರ ಫಲವನ್ನು ಅನುಭವಿಸಿದ್ದಾಳೆ. ತಪಸ್ಸು ಮಾಡಿ ರುದ್ರದೇವರು ಹೇಳಿದರು 5 ಜನ ಗಂಡಂದಿರು ಸಿಗ್ತಾರೆ ಅಂತ. 5 ಜನ ಗಂಡಂದಿರು ಬರೀ ಕಾಡಿನಲ್ಲಿ ವಾಸ ಮಾಡುವಂಥದ್ದು ಎಷ್ಟು ಅನ್ಯಾಯ. ಇಡೀ ಎಲ್ಲ ರಾಜರಿರುವಂತಹ ಸಭೆಯಲ್ಲಿ ವಸ್ತ್ರಾಪಹರಣ, ಎಷ್ಟು ದುಷ್ಟತನ ತಾಂಡವಾಡ್ತಾ ಇತ್ತು ಅವಾಗೆಲ್ಲ. ಹಾಗಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾಳೆ. ಹಾಗಾಗಿ ವ್ಯಾಸರು ಹೇಳಿದರು, ಅಧಿಕ ಮಾಸವನ್ನು ಯಾವತ್ತೂ ಕೂಡ ನಿಂದನೆ ಮಾಡಬೇಡಿ, ಅದರ ಬಗ್ಗೆ ನೀವು ತಿರಸ್ಕಾರ ಭಾವವನ್ನು ತಾಳಬೇಡಿ. ಅಧಿಕ ಮಾಸದ ಆಚರಣೆಯನ್ನು ಮಾಡಿದರೆ ಮುಂದೆ ಸದ್ಗತಿಗಳಾಗುತ್ತೆ, ಒಳ್ಳೆಯ ಫಲವನ್ನು ನೀವು ಅನುಭವಿಸ್ತೀರಾ. ತಿರಸ್ಕಾರ ಮಾಡಿದರೆ ಎಂಥವರಿಗೂ ಕೂಡ ಇದು ತಪ್ಪೋದಿಲ್ಲ, ಬಾಧೆಗಳು ದುಃಖಗಳನ್ನು ಅನುಭವಿಸ್ತೀರಾ ಅಂತ ಈ ಕಥೆಯ ಮೂಲಕವಾಗಿ ನಮಗೆ ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಆರಾಧನೆಯನ್ನು ಮಾಡದೇ ಇದ್ರೆ ನಹುಷನ ಕಥೆಯನ್ನು ಹೇಳ್ತಾರೆ. ನಹುಷನ ಕಥೆ ನಿಮಗೆಲ್ಲ ಗೊತ್ತಿರುತ್ತೆ, ಚಿಕ್ಕದಾಗಿ ಹೇಳ್ತೇನೆ. ನಹುಷ ಚಂದ್ರವಂಶದಲ್ಲಿ ಬಂದವನು. ಚಂದ್ರನ ಮಗನಾಗಿ ಬುಧ, ಬುಧನ ಮಗನಾಗಿ ಪುರೂರವ, ಪುರೂರವನ ಮಗನಾಗಿ ಆಯುನ ಮಗನೇ ನಹುಷ. ಅವನು ಏನು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಯಾರಾದರೂ ಋಷಿಗಳು ಮುನಿಗಳು ಏನಾದ್ರು ಬಂದ್ರೆ ಎದುರು ಕಡೆ ಅವರ ಶಕ್ತಿ ಬಲ ಸಾಮರ್ಥ್ಯ ಏನಿರುತ್ತೋ ಅದೆಲ್ಲ ಯೂನಿಟ್ ಟ್ರಾನ್ಸ್ಫರ್ ಆಗಿಬಿಡ್ತಾ ಇತ್ತು. ಸ್ಕ್ಯಾನ್ ಮಾಡ್ತೀವಲ್ಲ ನಾವೀಗೆಲ್ಲ, ಹಾಗೆ ಅವನದೆಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲ ನಹುಷನಿಗೆ ಬಂದ್ಬಿಡ್ತಾ ಇತ್ತು. ಒಮ್ಮೆ ಇಂದ್ರದೇವ ರುದ್ರಾಸುರನನ್ನ ಕೊಂದ. ಬ್ರಹ್ಮಹತ್ಯಾ ದೋಷ ಬಂತು. ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡ್ಕೊಳ್ಬೇಕು ಅಂತ ಮಾನಸ ಸರೋವರಕ್ಕೆ ಹೋಗಿ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಇಂದ್ರ ಪದವಿ ಖಾಲಿ ಇದೆ, ಸೀಟ್ ಖಾಲಿ ಇದೆ. ಈಗ ನೋಡಿ, ಸೀಟ್ ಖಾಲಿ ಇದ್ರೆ, ಸೀಟ್ ಫುಲ್ ಇದ್ರೇನೆ ಜಗಳ ಕಿತ್ತಾಟಗಳು, ನಾನು ಕೊಡ್ತೇನೆ. ಇನ್ನು ಖಾಲಿ ಬಿಟ್ಬಿಟ್ರೆ ಎತ್ಕೊಂಡೇ ಹೋಗ್ಬಿಡ್ತಾರೆ. ಅಂಥದ್ದು ದೇವತೆಗಳೆಲ್ಲ, ಅಗ್ನಿದೇವ ಆಯ್ತಾ, ಎಲ್ಲ ದೇವತೆಗಳಿದ್ರು, ಅಲ್ಲಿ ಯಾರೂ ಕೂತ್ಕೊಳ್ಳಿಲ್ಲ. ಬೇರೆಯವ್ರ ಸೀಟ್ ನಾವು ಬೇಡ ಅಂತ ದೇವತೆಗಳೆಲ್ಲ ಇಂದ್ರನ ಪದವಿ ಕೊಡ್ಲಿಲ್ಲ. ಕೊನೆಗೆ ಚಂದ್ರವಂಶದಲ್ಲಿ ಬಂದಂತಹ ನಹುಷನನ್ನ ನೀನ್ ಬಂದು ಕೂತ್ಕೋ ಅಂತ ದೇವತೆಗಳೆಲ್ಲ ಕರೆದ್ರು. ನೀನ್ ಇಂದ್ರ ಪದವಿಯಲ್ಲಿ ಕೂತ್ಕೋ, ಈ ರಾಜ್ಯವನ್ನೆಲ್ಲ ಆಡು ಅಂತ, ದೇವೇಂದ್ರನಾಗು ಅಂತ. ಆಯ್ತು ನಾನು ಬರ್ತೇನೆ ಅಂತ ಇಂದ್ರನ ಪದವಿಯಲ್ಲಿ ಕೂತ. ಅಹಂಕಾರ ಜಾಸ್ತಿ ಆಗಿಬಿಡ್ತಂತೆ. ಚಿಕ್ಕವರಿಗೆ ದೊಡ್ಡ ಸ್ಥಾನಮಾನಗಳು ಸಿಕ್ಬಿಟ್ರೆ ಅಹಂಕಾರ ಬಂದ್ಬಿಡುತ್ತಂತೆ. ನಹುಷನಿಗೆ ಸ್ವಲ್ಪ ಅಹಂಕಾರ ಬಂದ್ಬಿಟ್ಟು, ನಹುಷ ಏನ್ ಕಿತಾಪತಿ ಮಾಡಿದ ಅಂತ ಹೇಳಿದ್ರೆ, ಇಂದ್ರನ ಪದವಿಯಲ್ಲಿ ಕೂತಿದ್ದೇನೆ ನಾನು ದೇವೇಂದ್ರ,
ಹಾಗಾದ್ರೆ ಇಂದ್ರನ ಹೆಂಡತಿ ಶಚಿದೇವಿ ಇದ್ದಾಳೆ, ಅವಳನ್ನ ಹೆಂಡತಿ ಹಾಕಬೇಕು ಅಂತ ಅವಳನ್ನು ಬಯಸಿಬಿಟ್ಟ ಅವನು. ಶಚಿದೇವಿ ಬೇಕು ಅಂತ ಕೊನೆಗೆ ಎಲ್ಲ ಸಪ್ತ ಋಷಿಗಳು ಕೂಡ ಮೇನೇನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅವಮಾನ ಮಾಡಿಬಿಟ್ಟ ಅಗಸ್ತ್ಯರಿಗೆ. ಅಗಸ್ತ್ಯರು ಸ್ವಲ್ಪ 7 ಜನರು ಸ್ವಲ್ಪ ಗಿಡ್ಡಕ್ಕಿರೋರು, ಅವರು ಕುಂಭಡಿಂಬ ಅಂತ. ಹಾಗಾಗಿ ಅವರಿಗೆ ಅಪಹಾಸ್ಯ ಮಾಡ್ತಾನೆ. ಏನ್ ಬೇಗ ಸರಿ ಹೆಜ್ಜೆ ಹಾಕ್ಲಿಕ್ಕೆ ಆಗೋದಿಲ್ವಾ, ಎಲ್ಲರೂ ಹೆಜ್ಜೆ ಹಾಕಿದ ತರ ನೀವು ಹಾಕಬೇಕು, ಮೇನೆ ಹೀಗೆ ಆಗ್ತಾ ಇದೆ. ನಮ್ಮ ರೋಡ್ಗಳೆಲ್ಲ ಇರುತ್ತಲ್ಲ, ಊಟ ಮಾಡಿ ಹೊರಟ್ರೆ ಮತ್ ಮನೆಗೆ ಹೋಗೋದ್ರೊಳಗೆ ಹೊಟ್ಟೆ ಹಸಿವಾಯ್ತು, ಎಲ್ಲ ಕಲಿಗೆ ಹೋಗ್ಬಿಟ್ಟಿರುತ್ತೆ, ಹಾಗೆ ಹೀಗೆ ಆಗೋದ್ರೊಳಗೆ. ಹಾಗೆ ನನ್ನ ಸರಿಯಾಗಿ ಹುಡ್ಕೊಂಡು ಹೋಗಿ ಅಂತ ಅವರಿಗೆ ಬೈದ. ಯಾವಾಗ ಬೈದ್ನೋ, ಆ ಅಗಸ್ತ್ಯರ ಶಿಖೆಯಲ್ಲಿ ಭೃಗು ಋಷಿಗಳ ವಾಸಸ್ಥಾನ. ಆ ಭೃಗು ಋಷಿಗಳಲ್ಲೂ ಕೂಡ ಬ್ರಹ್ಮದೇವರ ವಿಶೇಷ ಸನ್ನಿಧಾನ. ಶಾಪ ಕೊಟ್ಬಿಟ್ರಂತೆ, ನೀನು ದೊಡ್ಡ ಗೊಂಡಾರಣ್ಯದಲ್ಲಿ ಅಜಗರ ಹೆಬ್ಬವಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ರಂತೆ. ಶಾಪದಿಂದಾಗಿ ಇಂದ್ರ ಪದವಿಯಿಂದ ಚ್ಯುತನಾದ. ಅವನು ಬಂದು ಅಜಗರನಾಗಿ ಹುಟ್ಟಿದ, ಹೆಬ್ಬವಾಗಿ ಹುಟ್ಟಿದಂತೆ. ಯಾಕೆ ಈ ಜನ್ಮ ಬಂತು ಅಂತ ವೇದವ್ಯಾಸದವರು ಹೇಳ್ತಾರೆ. ಅಧಿಕ ಮಾಸ ಬಂದಾಗ ಆ ಪುರುಷೋತ್ತಮನ ಆರಾಧನೆಯನ್ನ ಮಾಡಲಿಲ್ಲ. ಅಷ್ಟೇ ಅಲ್ಲ, ಮಾಡದೇನೆ ಅಹಂಕಾರದಿಂದ ವರ್ತನೆ ಮಾಡಿದೆ. ಹಾಗಾಗಿ ಯಾರೋ ಶಾಪ ಕೊಟ್ಟಿದ್ದಲ್ಲ, ಅಗಸ್ತ್ಯರ ಶಾಪ ಕೊಟ್ಟರು ಅಂತ ನೀವು ಭಾವಿಸಬೇಡಿ. ಅಗಸ್ತ್ಯರ ಶಿಖೆಯಲ್ಲಿದ್ದಂತಹ ಭೃಗು ಋಷಿಗಳು, ಭೃಗು ಋಷಿಯಲ್ಲಿ ಇರುವಂತಹ ಬ್ರಹ್ಮದೇವರ ಶಾಪ. ಯಾಕಂದ್ರೆ ನನ್ನ ಅಪ್ಪನ ಆರಾಧನೆ ನೀನು ಮಾಡಲಿಲ್ಲ. ಅಧಿಕ ಮಾಸ ಬಂದಾಗ ಪುರುಷೋತ್ತಮ ರೂಪಿ ಪರಮಾತ್ಮನನ್ನ ಆರಾಧನೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ. ಆದರೆ ನೀನು ಮಾಡಲಿಲ್ಲ, ಅದಕ್ಕೋಸ್ಕರವಾಗಿ ಇಂಥ ಶಾಪಕ್ಕೆ ಗುರಿಯಾಗಿದ್ದೀಯಾ, ಎಲ್ಲೋ ಗೊಂಡಾರಣ್ಯದಲ್ಲಿ ಅಜಗರನಾಗಿ ಹುಟ್ಟಿದ್ದೀಯಾ, ಹೆಬ್ಬಾವಾಗಿ ಹುಟ್ಟಿದ್ದೀಯಾ ಅಂತ ಅದರ ಮಹಾತ್ಮ್ಯವನ್ನು ತಿಳಿಸಿದ್ದಾರೆ. ಹಾಗಾದ್ರೆ ನಹುಷ ಇಂದ್ರನ ಪದವಿಯಲ್ಲಿ ಕೂತಿದ್ದವನು, ಚಂದ್ರವಂಶದಲ್ಲಿ ಬಂದವನು, ಅವನ ಗತಿಯೇ ಹಾಗಾದ್ರೆ ನಮ್ಮಂತವರ ಪಾಡೇನು. ಹಾಗಾಗಿ ಅಧಿಕ ಮಾಸ ಬಂದಾಗ ಪುರುಷೋತ್ತಮನ ಆರಾಧನೆಯನ್ನ ಮಾಡಿ ಅದನ್ನು ಸಾರ್ಥಕ್ಯಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾರೆ, ಅಂತಹ ಕುಯೋನಿ ಅದು ದುಷ್ಟ ಯೋನಿ. ಅದು ನಾವೆಲ್ಲ ಕ್ರಿಮಿ ಕೀಟ ಈ ಎಲ್ಲ ಅವೆಲ್ಲ ಕುಯೋನಿಗಳು ಅಂತ. ಅದರಿಂದ ಏನು ಸಾಧನೆ ಅಲ್ಲ, ಸಾಧನೆ ಆಗೋದೂ ಇಲ್ಲ ಅದ್ರ ಆ ಶರೀರದಿಂದ. ಹಾಗಾಗಿ ಅಂತಹ ಕುಯೋನಿಗಳು ಬಂದು ಬಿಡುತ್ತೆ. ಅದನ್ನು ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಅಧಿಕ ಮಾಸದ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ಸುಮತಿ ಅಂತ ಒಬ್ಬ ರಾಜ ಇದ್ದ. ಅವನು ಮಹಾ ದೇವರ ಭಕ್ತ. ಅವನು ದೇವರ ಪೂಜೆ, ದೇವರ ಆಚರಣೆ, ಎಲ್ಲ ಧರ್ಮಗಳನ್ನು ನಡೆಸಿಕೊಂಡು ಹೋಗುವಂತ ಒಂದು ಧರ್ಮಾತ್ಮ. ಅವಳ ಹೆಂಡತಿಯು ಕೂಡ ಸುಷ್ಟುಮತಿ ಅಂತ. ಆದರೆ ಈ ಜನ್ಮದಲ್ಲಿ ಅವನು ರಾಜನಾಗಿದ್ದಾನೆ, ಅವಳ ಹೆಂಡತಿಯು ಕೂಡ ರಾಣಿಯಾಗಿದ್ದಾಳೆ. ಅವರ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳ್ತಾರೆ. ಅವರೆಲ್ಲ ಅಷ್ಟು ಸಾಮ್ರಾಜ್ಯ, ಭೋಗ, ವೈಭೋಗ, ಮಕ್ಕಳು ಎಲ್ಲ ಅನುಭವಿಸ್ತಾ ಇದ್ದಾರೆ. ಒಬ್ಬ ಋಷಿ ಬಂದು ಕೇಳ್ತಾನೆ, ಏನ್ ಪುಣ್ಯ ಮಾಡಿದೆಯೋ ನೀನು, ಎಷ್ಟು ಸಂಪತ್ತು, ಎಷ್ಟು ರಾಜದ ವೈಭೋಗ, ಹೆಂಡತಿ, ಮಕ್ಕಳು, ಸುಖ ಸಂಸಾರವನ್ನು ನಡೆಸ್ತಾ ಇದ್ದೀಯಾ, ಧರ್ಮಾತ್ಮನಾಗಿದ್ದೀಯಾ, ಎಲ್ಲ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೀಯಾ, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು ಅಂತ ಹೇಳ್ತಾರೆ. ಅವನು ಹೇಳ್ಕೊಳ್ತಾನೆ, ನನಗೆ ಹಿಂದಿನ ಜನ್ಮದ ಸ್ಮರಣೆ ಇದೆ. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಶೂದ್ರನಾಗಿದ್ದೆ. ನನಗೇನಾಯಿತು ಅಂತ ಹೇಳಿದ್ರೆ ನಾನು ಎಲ್ಲರನ್ನು ಹಿಂಸೆ ಮಾಡ್ತಾ ಇದ್ದೆ, ಹಿಂಸೆ ಮಾಡಿ ಮಾಂಸಭಕ್ಷಕನಾಗಿದ್ದೆ. ಕೊನೆಗೆ ನನ್ನ ಊರಿಂದ ಆಚೆ ಕಳಿಸಿಬಿಟ್ರೆ ಎಲ್ಲ ಹೊಡೆದು ಕೊನೆಯಲ್ಲಿ ಕಾಡಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದೇನೆ. ಕಾಡಿನಲ್ಲಿ ಕೂಡ ಸಿಕ್ಕ ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದೆ, ಅದರ ಮಾಂಸಾದಿಗಳನ್ನ ತಿಂತಾ ಇದ್ದೆ. ಒಂದು ದಿವಸ ನೀರಡಿಕೆ ಆಯಿತು ಅಂತ ಸರೋವರಕ್ಕೆ ಹೋದೆ. ಸರೋವರಕ್ಕೆ ಹೋದಾಗ ಅಲ್ಲಿಯೂ ಕೂಡ ಇನ್ನೊಬ್ಬಳು ಇದೇ ರೀತನಾದಂತಹ ಸುಷ್ಟುಮತಿಗೆ ರಾಣಿಯಾಗಿದ್ದಳಲ್ಲ, ಅವಳು ಕೂಡ ನಿಂದಕಳಾಗಿ ಊರಿನಿಂದ ಆಚೆ ತಳ್ಳಿಬಿಟ್ಟಿದ್ರಂತೆ, ಬಹಿಷ್ಕಾರ ಹಾಕಿದ್ರು. ಊರಿಂದ ಆಚೆ ಹಾಕಿದ್ರೆ ಅವಳು ಕಾಡಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾಳೆ, ಗುಡಿಸಲನ್ನು ಕಟ್ಕೊಂಡಿದ್ದಾಳೆ, ಅಲ್ಲೇ ಇರುವಂತಹ ಹಣ್ಣುಗಳನ್ನ ಅದು ಇದೆಲ್ಲ ತಿಂದುಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಆ ಸರೋವರದ ಹತ್ರ ಇದ್ದಾಳಂತೆ. ಸರೋವರ ಹತ್ರ ಇದ್ದಾಗ ಇವನು ಬಂದ ಅಂತೆ. ಬಂದು ನೋಡಿದ, ಸರೋವರದಲ್ಲಿ ನೀರನ್ನೆಲ್ಲ ಕುಡ್ದ. ಆಮೇಲೆ ಅವಳು ಹೇಳಿದ್ದಂತೆ, ಯಾಕೆ ಇಷ್ಟು ಭಯಂಕರವಾದ ಘೋರವಾದ ಜೀವನವನ್ನು ನಡೆಸ್ತಾ ಇದ್ದೀಯಾ, ಇದನ್ನೆಲ್ಲ ಬಿಡು, ಹರಿಧ್ಯಾನಾಸಕ್ತನಾಗು, ದೇವರ ಧ್ಯಾನವನ್ನು ಮಾಡೋಣ. ಇಬ್ಬರು ಕೂಡ ಜೀವನವನ್ನು ನಡೆಸಿದ್ರಂತೆ. ಜೀವನವನ್ನು ನಡೆಸಿ ಅಲ್ಲೇ ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ರು, ಅಲ್ಲೇ ದೇವರ ಪೂಜೆಯನ್ನು ಮಾಡ್ತಾ ಇದ್ರು, ಜೀವನವನ್ನು ಕಳೆದ್ರಂತೆ. ಇದರ ಫಲ ಇದು ಮಾಡಿದ್ದೆ ಯಾವಾಗ ಅಂತ ಹೇಳಿದ್ರೆ ಅವಾಗ ಸರಿಯಾಗಿ ಅಧಿಕ ಮಾಸ ಇತ್ತಂತೆ. ಅಧಿಕ ಮಾಸದಲ್ಲಿ ಆ ಸರೋವರದಲ್ಲಿ ಸ್ನಾನ ಮಾಡಿ ದೇವರ ಅರ್ಚನೆಯನ್ನು ಮಾಡಿದ್ದಕ್ಕಾಗಿ ಎಷ್ಟು ಫಲ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ಸಕಲ ವಿಧವಾದ ಭೋಗಗಳನ್ನು ಅನುಭವಿಸ್ತಾ ಇದ್ದೇನೆ, ನಾನು ರಾಜನಾಗಿದ್ದೇನೆ, ಇವಳು ರಾಣಿಯಾಗಿದ್ದಾಳೆ. ಹಾಗಾಗಿ ಅಧಿಕ ಮಾಸದಲ್ಲಿ ಆ ಪುರುಷೋತ್ತಮನ ಆರಾಧನೆ
ಸ್ನಾನಾದಿಗಳನ್ನು ಮಾಡಿ ದೇವರ ಆರಾಧನೆ ಮಾಡಿದ್ದಕ್ಕಾಗಿ ಇಷ್ಟೊಂದು ಭೋಗಗಳನ್ನ, ಸುಖ ಸಂಪತ್ತನ್ನ ಆ ದೇವರು ನಮಗೆ ಕಣಿಸಿದ್ದಾನೆ ಅಂತ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕುಯೋನಿ ಹೋಯ್ತು, ಮಾಡಿದಂಥ ಅಪಚಾರಗಳೆಲ್ಲ ಹೋಯ್ತು, ಮಾಡಿದಂಥ ದೌರ್ಜನ್ಯ ಎಲ್ಲ ಕಳೆದು ಹೋಯ್ತು. ಆದ್ರೆ ಒಳ್ಳೆ ಜನ್ಮ, ರಾಜನಾದ, ಇಡೀ ಪರಿಪಾಲನೆ ಮಾಡುವಂತ ಶಕ್ತಿ, ಸಾಮರ್ಥ್ಯ, ಜೊತೆಗೆ ಒಳ್ಳೆಯ ಭೋಗಗಳನ್ನೆಲ್ಲ ಅನುಭವಿಸಿದ. ಹಾಗಾದ್ರೆ ಕುಯೋನಿಗಳು ನಾಶ ಆಗತ್ತೆ, ಉದ್ಧಾರ ಆಗ್ತೇವೆ, ಬೇಕಾದಂಥ ಐಶ್ವರ್ಯ, ಸಂಪತ್ತು ಎಲ್ಲವನ್ನೂ ಕೂಡ ನಾವು ಪಡಿತಾ ಇದ್ದೇವೆ. ಹಾಗಾಗಿ ಆ ಅಧಿಕ ಮಾಸದ ಆಚರಣೆಯನ್ನು ಮಾಡಿ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಒಬ್ಬ ಸೋಮಶರ್ಮನ ಕತೆ. ನಾವೆಲ್ಲ ಮಾಡ್ತೇವೆ, ಆದ್ರೆ ಸರಿಯಾದ ಸಮಯಕ್ಕೆ ಮಾಡ್ತೀವ ಅಂತ ತಿಳ್ಕೊಳ್ಬೇಕಂತೆ. ಎಲ್ಲ ನಾವು ಪ್ರತಿನಿತ್ಯ ಗಂಡಸರನ್ನು ಕೇಳಿ ಎಲ್ಲರೂ ಪ್ರಾಯಶ್ಚಿತ್ತಾರ್ಗೆ ಕೊಡ್ತಾರೆ. ಅವ್ರು ಮಾತ್ರ ಅಲ್ಲ, ನಾನು ಪ್ರಾಯಶ್ಚಿತ್ತಾರ್ಗೆ ಕೊಡ್ತೇನೆ. ಸರಿಯಾದ ಸಮಯಕ್ಕೆ ಮಾಡೋದೇ ಇಲ್ಲ ನಾವು. ಸರಿಯಾದ ಸಮಯಕ್ಕೆ ಮಾಡೋದು ಅಂತ ಹೇಳಿದ್ರೆ ಊಟ ಮಾತ್ರ. 8:30 ಆಯ್ತು ರಾತ್ರಿ, ಊಟ ಹಾಕಿ ಅಂತ ಹೇಳ್ತೇವೆ. ಊಟ ಆಗಿಲ್ಲ ಅಂದ್ರೆ ಮನೆಯವ್ರ ಮೇಲೆ ರೇಗಾಡ್ತೇವೆ, ಎಷ್ಟೊತ್ತಾದ್ರೂ ಅಡುಗೆ ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ರೇಗಾಡ್ತೇವೆ. ಆದ್ರೆ ಸರಿಯಾದ ಸಮಯಕ್ಕೆ ಒಂದು ದಿವಸ ಸಂಧ್ಯಾ ವಂದನೆ ಮಾಡಿದೀವ ಕೇಳಿ, ಇಲ್ಲ. ಬೆಳಗ್ಗೆ 6:30 ಆದ್ರೂ ಇಲ್ಲಿ ಎದ್ದಿರೋದಿಲ್ಲ, ಸಂಜೆ 4:30 ಆದ್ರೂ ಟೀ ಕೊಡಿ ಅಂತ ಹೇಳ್ತೇವೆ, ಟಿವಿ ಹಚ್ಚುತ್ತೇವೆ ಹೊರತು ಸಂಧ್ಯಾ ವಂದನೆಗೆ ಮನಸ್ಸು ಬರೋದಿಲ್ಲ ಅಲ್ವಾ? ಹಾಗಾದ್ರೆ ಸರಿಯಾದ ಸಮಯಕ್ಕೆ ನಾವು ಆಚರಣೆಯನ್ನು ಮಾಡಿದ್ರೆ ಅದರ ಫಲವೇ ಬೇರೆ. ಈಗ ಸರಿಯಾದ ಸಮಯಕ್ಕೆ ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ದಿನ ಒಂದು ದಿವಸ ಬೆಳಗ್ಗೆ ಊಟ ಮಾಡಿದ್ರೆ, ಒಂದು ದಿವಸ ರಾತ್ರಿ ಊಟ ಮಾಡಿದ್ರೆ ನೋಡಿ ಆರೋಗ್ಯ ಬೇಗ ಹದಗೆಡುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಇನ್ನೇನೋ ಸಮಸ್ಯೆಗಳಾಗುತ್ತೆ ಅಲ್ವಾ? ಸರಿಯಾದ ಸಮಯಕ್ಕೆ ಮಾಡಿದ್ರೆ ಅದಕ್ಕೆ ಒಳ್ಳೆ ಫಲ. ಅದಕ್ಕೊಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಸೌರಾಷ್ಟ್ರ ದೇಶದಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ, ಅವನು ಸೋಮಶರ್ಮ ಅಂತ, ಒಳ್ಳೆ ವೇದಾದಿ ಶಾಸ್ತ್ರಗಳನ್ನೆಲ್ಲ ಓದ್ಕೊಂಡಿದ್ದಾನೆ, ಸದಾಚಾರಿಯಾಗಿದ್ದಾನೆ, ಅಧಿಕ ಮಾಸಗಳನ್ನ ತುಂಬಾ ಆಚರಣೆ ಮಾಡಿದ್ದಾನೆ. 1-2 ಅಲ್ಲ, 5 ವರ್ಷಕ್ಕೊಮ್ಮೆ ಸಿಗುವಂಥದ್ದು ಅಂತಹ ಅಧಿಕ ಮಾಸಗಳ ಆಚರಣೆಯನ್ನು ಮಾಡಿದ್ದಾನೆ. ಒಮ್ಮೆ ಸರಸ್ವತಿ ನದಿಗೆ ಸ್ನಾನಕ್ಕಾಗಿ ಹೊರಟಿದ್ದಾನೆ. ಸ್ನಾನಕ್ಕಾಗಿ ಹೊರಡ್ತಾ ಇದ್ದಾನೆ. ಆಗ ಒಂದು ಭಯಂಕರ ರಾಕ್ಷಸ ಅವನ ಎದುರುಗಡೆ ಬಂದಂತೆ. ಬಂದ ತಕ್ಷಣನೇ ಅವನನ್ನು ನೋಡಿತು. ನೋಡಿದ ತಕ್ಷಣನೇ ಅದರ ದುರ್ಬುದ್ಧಿ ಎಲ್ಲ ನಾಶ ಆಯ್ತಂತೆ. ನಾವೆಲ್ಲ ಅಂಗಾರ, ಅಕ್ಷತೆ, ನಾರಾಯಣ ಮುದ್ರೆ, ಶಂಖ, ಚಕ್ರ, ಗದ ಇದನ್ನೆಲ್ಲ ಹಚ್ಕೊಳ್ತೇವೆ, ಭಾಗ್ಯ ದೀಕ್ಷೆ ಇದನ್ನೆಲ್ಲ. ಇದನ್ನು ನೋಡಿದ್ರೇನೆ ಯಮಕಿಂಕರರು ಬರೋದಿಲ್ಲ, ಅಂದ್ರೆ ಅಪವೃತ್ತಿಗಳು ಬರೋದಿಲ್ಲ. ನಾವೆಲ್ಲ ಹಚ್ಕೊಳ್ತೇವೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಚ್ಕೊಂಡಿದ್ದನ್ನು ಅಳಿಸ್ಕೊಂಡು ಹೋಗ್ತೇವೆ. ಎಂತ ಪ್ರಾರಬ್ಧ ನೋಡಿ. ಇದನ್ನು ನೋಡಿದ್ರೆ ಯಮನ ಕಿಂಕರರು ಮನೆಗೆ ಬರೋದಿಲ್ಲ. ನಾವೇನ್ ಮಾಡ್ತೇವೆ, ಯಮ ಕಿಂಕರ ಬೇಗ ಬರಲಿ ಅಂತ ಅಳಿಸ್ಕೊಂಡು ಹೋಗ್ತೇವೆ. ಬೇಕಾಗಿಲ್ಲ. ಅದನ್ನೆಲ್ಲ ವಾಕ್ಯ ದೀಕ್ಷೆಗಳು ಅಂತ ಹೇಳ್ತಾ ಇದ್ದಾರೆ. ನಮಗೆ ಅಂಗಾರ, ಅಕ್ಷತೆ, ನಾವೆಲ್ಲ ನಿನ್ನ ದಾಸರು ಅಂತ ನಾವು ಆ ಚಿಹ್ನೆಗಳನ್ನೆಲ್ಲ ಧರಿಸಿದ್ರೆ ಯಮನ ಆದೇಶ. ಯಾರು ದೇವರ ದಾಸರಿದ್ದಾರೋ ಅವರನ್ನು ಎಳ್ಕೊಂಡು ಬರಬೇಡಿ, ಅಪವೃತ್ತಿಗಳು ಬರೋದಿಲ್ಲ. ಹಾಗಾದ್ರೆ ಅದನ್ನೆಲ್ಲ ಧರಿಸ್ಬೇಕಾದವ್ರು ನಾವೇ. ಇನ್ನೆಲ್ಲ ಆಫೀಸ್ಗೆ ಹೋಗ್ತೇವೆ, ಇನ್ನೆಲ್ಲ ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಮುದ್ದಾ ಮಾಡಿಸ್ತಾರೆ. ಬೆಳಗ್ಗೆ ಪಾಪ ಏನೋ ಸಂಧ್ಯಾನ ಮಾಡಿರ್ತಾರೆ, ಇನ್ನು ಉಪನಯನ ಆಗಿರುತ್ತೆ ಏಪ್ರಿಲ್ ಮೇಲೆ, ಜೂನಲ್ಲಿ ಪಾಪ ಸಂಧ್ಯಾನ ಮಾಡಿ ಹಚ್ಕೊಂಡು ಹೋಗ್ತಾ ಇರುತ್ತೆ. ಮಕ್ಕಳಲ್ಲಿ ಕೆಟ್ಟ ಬುದ್ಧಿಯನ್ನ ನಾವೇ ಕುಂತೇವೆ. ಅಮ್ಮಂದ್ರೆ ಹೇಳ್ತಾರೆ, ಇದನ್ನೆಲ್ಲ ಯಾಕೆ ಹಚ್ಕೊಂಡು ಹೋಗ್ತೀಯ ಬಾಯಿಗೆ ಅಂತೇಳಿ ಅಳಗಿಸಿ ಪೌಡರ್ ಗಿಡರೆಲ್ಲ ಹಚ್ಚಿ ಚೆನ್ನಾಗಿ ಅಲಂಕಾರ ಮಾಡಿ ಕಳಿಸ್ತಾರೆ. ಇದೆಂತ ಅನಾಚಾರ ಇದು. ನಾವೇ ಧರ್ಮವನ್ನು ಬೆಳೆಸಬೇಕಾದರೂ ಧರ್ಮವನ್ನು ಮನೆಯಿಂದಲೇ ಅಳಿಸ್ತಾ ಇದ್ದೇವೆ, ಯಮನನ್ನ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇದು ಮಾಡಬಾರ್ದು. ಇದೆಲ್ಲ ಲಕ್ಷಣ. ನಾವೆಲ್ಲ ಗೋಪಿ ಹಚ್ಕೊಳ್ಬೇಕು, ನಮ್ಮ ಧರ್ಮಗಳು, ಸಂಪ್ರದಾಯಗಳೇನಿದೆ ಅದನ್ನೆಲ್ಲ ಬೆಳೆಸಬೇಕು. ಯಮನ ಕಿಂಕರರು ಕೂಡ ಹೆದರ್ತಾ ಇದ್ದಾರೆ. ಆ ಸೋಮಶರ್ಮನನ್ನ ನೋಡಿ ರಾಕ್ಷಸನಿಗೆ ಹೆದರಿಕೆ ಆಯ್ತಂತೆ, ದುಷ್ಟ ಬುದ್ಧಿ ಹೋಯ್ತಂತೆ, ಒಳ್ಳೆ ಬುದ್ಧಿ ಬಂತಂತೆ. ಅವನು ಹೇಳ್ತಾನೆ, ನನಗೆ ಮೊದಲು ರಾಕ್ಷಸನಾಗಿದ್ದಲ್ಲ, ಅವನನ್ನು ಹಿಡ್ಕೊಳ್ಳಿಕ್ಕಂತ ಬಂತಂತೆ. ಆದ್ರೆ ಅವನು ನರಸಿಂಹ ದೇವರ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ನರಸಿಂಹ ದೇವರ ಸ್ತೋತ್ರವನ್ನ ಮಾಡಿದ್ರೆ ಆ ರಾಕ್ಷಸ ಈ ಬ್ರಾಹ್ಮಣನ ಮುಟ್ಲಿಕ್ಕಾಗಿಲ್ಲ ಅಂತೆ. ಮುಟ್ಲಿಕ್ಕಾಗಿಲ್ಲ. ನರಸಿಂಹ ದೇವರ ಸ್ತೋತ್ರ ಮಾಡಿದ್ರೆ, ನಾವು ದಿನನಿತ್ಯ ಗಾಯತ್ರಿ ಜಪ ಮಾಡಿದ್ರೆ ಯಾರೂ ಕೂಡ ಏನು ಮಾಡ್ಲಿಕ್ಕಾಗಲ್ಲ. ರಾಕ್ಷಸರಿಂದನೂ ರಾಕ್ಷಸರಿಲ್ಲ ಅಂತ ಹೇಳ್ಬೇಡಿ, ಪಿಶಾಚಿಗಳು, ರಾಕ್ಷಸಗಳೆಲ್ಲ ದಿನನಿತ್ಯ ನಮ್ಗೆ ತೊಂದರೆ ಕೊಡ್ತಾ ಇದೆ. ರುದ್ರದೇವರು ಇದ್ದಾರೆ, ಆದ್ರಿಂದ ನೀವೆಲ್ಲೇ ಹೋಗಿ ಹಿಂದೂ ರುದ್ರಭೂಮಿ ಅಂತ ಇರುತ್ತೆ. ಯಾಕಂದ್ರೆ ರುದ್ರದೇವರು ಎಲ್ಲ ಪಿಶಾಚಿಗಳನ್ನ, ಭೂತಗಳನ್ನ ಹಿಡಿದಿಟ್ಕೊಂಡಿದ್ದಾರೆ. ರುದ್ರದೇವರವನ್ನೆಲ್ಲ ಬಿಟ್ಬಿಟ್ರೆ ಬದುಕೋದೇ ಕಷ್ಟ. ನಾವು ಸಂಧ್ಯಾ ವಂದನೆಯಲ್ಲಿ ಮಂತ್ರ ಹೇಳ್ತೀವೋ ಇಲ್ವೋ, ಅಪಸರ್ಪಂತು ಏ ಭೂತಾಹ ಭುವಿ ಸಂಸ್ಥಿತಾಃ ತೇ ನಶ್ಯಂತು ಶಿವಾಜ್ಞೆಯ. ರುದ್ರದೇವರ ಆಜ್ಞೆಯಿಂದ ಎಲ್ಲ ಭೂತಗಳು ಕೂಡ ನಮ್ಗೆ ಯಾವುದೇ ರೀತಿಯಂತ ವಿಘ್ನಗಳು ಮಾಡಬಾರ್ದು, ನಮಗೆ ತೊಂದರೆ ಕೊಡಬಾರ್ದು, ನಮಗೆಲ್ಲ ರಕ್ಷಣೆ ಆಗ್ಬೇಕು ಅಂತ ಕೇಳ್ತೇವೆ. ಹಾಗಾದ್ರೆ ಅವು ಇವೆ. ಅವು ಯಾಕೆ ನಮಗೇನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನಾವೆಲ್ಲ ಚಿಹ್ನೆಗಳನ್ನ ಧರಿಸಿದ್ದೇವೆ, ನಾವೆಲ್ಲ ದಾಸರು ಅಂತ ನಾವು ದೇವರನ್ನ ನಂಬಿದ್ದೇವಲ್ಲ, ಅವು ನಮಗೇನು ಮಾಡ್ತಾ ಇಲ್ಲ.
ನರಸಿಂಹದೇವರ ಸ್ತೋತ್ರ ಮಾಡಿದ್ರೆ ಆ ಬ್ರಾಹ್ಮಣನನ್ನ ರಾಕ್ಷಸ ಇಟ್ಕೊಳ್ಳಿಕ್ಕಾಗಲಿಲ್ಲ. ನಾವೆಲ್ಲ ಯಜ್ಞೋಪವೀತಕ್ಕೆ ಬೆಲೆನೇ ಕೊಡೋದಿಲ್ಲ. ಇದ್ಯಾವುದೋ 3 ದಾರ ಹಾಕಿದ್ದಾರೆ ಅಂತ ಅದನ್ನ ಯಾವುದಕ್ಕೂ ಉಪಯೋಗ ಮಾಡ್ತೇವೆ. ಬೆನ್ನು ತುಳಿಸ್ಲಿಕ್ಕೆ ಉಪಯೋಗಿಸ್ತಾ ಇರ್ತೇವೆ ಅದನ್ನ ಅಲ್ವಾ. ಅದಕ್ಕೆ ಕೀ ಹಾಕೊಂಡಿರ್ತೇವೆ, ಇನ್ನೇನೋ ಪಿನ್ಗಳನ್ನು ಹಾಕೊಂಡಿರ್ತೇವೆ, ಅದಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಅದರ ಶಕ್ತಿ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ, ಆದರೆ ರಾಕ್ಷಸರಿಗೆ ಆ ಪಿಶಾಚಿಗಳಿಗೆಲ್ಲ ಗೊತ್ತಿದರ ಶಕ್ತಿ ಸಾಮರ್ಥ್ಯ ಏನು ಅಂತ. ಇದರಲ್ಲೆಲ್ಲ ದೇವತೆಗಳ ಸನ್ನಿಧಾನ ಇದೆ. ಇದನ್ನ ಸಾಧಾರಣವಾದದ್ದು ಅಂತ ತಿಳ್ಕೊಳ್ಬೇಡಿ. ಬ್ರಹ್ಮದೇವರು ಹುಟ್ಟಬೇಕಾದ್ರೇನೆ ಅವರ ಕೊರಳಲ್ಲಿ ಅವರ ಹೆಗಲಲ್ಲಿ ಅದು ಆ ಯಜ್ಞೋಪವೀತ ಇದೆ, ಸಕಲ ದೇವತೆಗಳ ಸನ್ನಿಧಾನ. ಹಾಗಾಗಿ ಅದರ ಮಹತ್ವವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ನರಸಿಂಹದೇವರ ಸ್ತೋತ್ರ ಮಾಡಿದ್ದಕ್ಕೆ ಆ ರಾಕ್ಷಸ ಹಿಡ್ಕೊಳ್ಳಿಲ್ಲ. ಕೊನೆಗೆ ಆ ರಾಕ್ಷಸ ಕೇಳಿತು, ನನ್ನನ್ನು ಉದ್ಧಾರ ಮಾಡಿ, ನಾನು ರಾಕ್ಷಸನಾಗಿ ಬಿದ್ದಿದ್ದೇನೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಾನು ಇಷ್ಟು ದಿವಸವೂ ಕೂಡ ಅಧಿಕ ಮಾಸವನ್ನು ಮಾಡಿದ್ದೇನೆ, ಆದರೆ ನಾನು ಸರಿಯಾದ ಸಮಯಕ್ಕೆ ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡ್ತಾ ಇದ್ದೆ. ಪ್ರಾತಃ ಕಾಲ ಯಾವಾಗ ಸ್ನಾನ ಮಾಡಬೇಕು ಟೈಮಿಂಗ್ಸ್ ಗೊತ್ತಾ ನಿಮಗೆ? ಸ್ನಾನ ಮಾಡುವ ಟೈಮಿಂಗ್ಸ್ ಯಾವುದು ಹೇಳ್ತೀರಾ? 8:30 ಸ್ಕೂಲ್ ಶುರುವಾಗುತ್ತೆ, 8 ಗಂಟೆಗೆ ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು 8:30 ಹೊರಡ್ಲಿಕ್ಕಾಗುತ್ತೆ, 8 ಗಂಟೆಗೆ ಸ್ನಾನ ಮಾಡಬೇಕು ಅಂತ. ಹಾಗಲ್ಲ ಅಂತೆ. ಯಾವಾಗ ಸ್ನಾನ ಮಾಡಬೇಕು? ಸೂರ್ಯೋದಯ 6:30 ಗಂಟೆ ಅದಕ್ಕಿಂತ 1:30 ಗಂಟೆ ಮುಂಚೆ ಸ್ನಾನ ಆಗಬೇಕು. ಅಂದ್ರೆ 5 ಗಂಟೆಗೆ ಸ್ನಾನ ಆಗಬೇಕು. ಒಮ್ಮೊಮ್ಮೆ ಸೂರ್ಯೋದಯ 6 ಗಂಟೆಗೆ ಆಗುತ್ತೆ, ನೀವು ಅದನ್ನ ಲೆಕ್ಕ ಹಾಕೊಳ್ಬೇಕು. ಅಂದ್ರೆ 4:15ಗೆ ಸ್ನಾನ ಮಾಡಬೇಕು. ಏಳುವ ಸಮಯ ಅದು. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎದ್ದು ಸರಿಯಾಗಿ ಸ್ನಾನ ಸಂಧ್ಯಾವಂದನೆ ಮಾಡಿದ್ರೆ ಎಷ್ಟು ಫಲ. ಈ ಬ್ರಾಹ್ಮಣ ಹೇಳಿದ, ನಾನು 1 ದಿವಸ ಸರಿಯಾಗಿ ಸ್ನಾನ ಮಾಡಿದ್ದಾನಲ್ಲ, ಆ ಪುಣ್ಯವನ್ನು ಮಾತ್ರ ನಿನಗೆ ಧಾರೆ ಎರಿತೇನೆ, ಎಲ್ಲ ಎರೆಯೋದಿಲ್ಲ. 1 ದಿವಸದ ಸ್ನಾನದ ಪುಣ್ಯ ನಿನಗೆ ಧಾರೆ ಎರಿತೇನೆ ಅಂತ ಹೇಳಿದ್ದಕ್ಕೇನೆ ಅವನ ರಾಕ್ಷಸ ಜನ್ಮ ಹೋಯಿತು. ಒಳ್ಳೆಯ ಜನ್ಮವನ್ನು ಪಡೆದ. ದೇವತೆಗಳು ದಿವ್ಯವಾದ ವಿಮಾನವನ್ನು ಕರೆದುಕೊಂಡು ಬಂದು ಅವನನ್ನು ಕೂಡಿಸ್ಕೊಂಡು ಹೋದರು. ಆ ಪುಣ್ಯದ ಪ್ರಭಾವ, ಅವನ ಪುಣ್ಯ ಧಾರೆ ಎರೆದ. ಅವನು ಸೀದಾ ಧಾರೆ ಎರಿಬೋದು, ಗೊತ್ತಿದೆ ಅಲ್ವಾ? ಗೋಪಾಲದಾಸರೆಲ್ಲ ಅವರ ಆಯುಷ್ಯವನ್ನೇ ಧಾರೆ ಎರೆದ್ರು. ಕಥೆಯನ್ನೆಲ್ಲ ನಾವು ಕೇಳ್ತೇವೆ. ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಪುರೋಹಿತರು ಮಾಡ್ತಾರೆ. ಅವನಿಗೇನು ಫಲ ಅಂತ ಹೇಳಿದ್ರೆ, ನಾನು ಮಾಡಿದ ಪುಣ್ಯ ಎಲ್ಲ ನಿನಗೆ ಬರಲಿ ಅಂತ. ನಾವು ಮನೆ ಕಟ್ಟಬೇಕು, ಮನೆಯಲ್ಲಿ ವಾಸ ಮಾಡಬೇಕು, ಮನೆ ಕಟ್ಟಲಿಕ್ಕೆ ಗೊತ್ತಿಲ್ಲ, ಆದರೆ ಯಾರೋ ಬಂದು ಮನೆ ಕಟ್ತಾರೆ, ಅವನಿಗೆ ದುಡ್ಡು ಕೊಡ್ತೇವೆ, ಅವ್ನು ನಮ್ಗೆ ಕೀ ಕೊಡ್ತಾನೆ ಅಲ್ವಾ? ಹಾಗೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದು ಕೆಲಸ ಮಾಡಬೇಕು, ಪುಣ್ಯ ಭಾಗವನ್ನು ದಾರಿ ಎರಿಬೇಕು ಅಂತ. ಇವನು ಕೂಡ ಬ್ರಾಹ್ಮಣ ತಾನು ಮಾಡಿರುವಂತ 1 ದಿವಸದ ಸ್ನಾನದ ಪುಣ್ಯವನ್ನು ದಾರೆ ಎರೆದ. ಅವನ ರಾಕ್ಷಸ ಜನ್ಮವೇ ನಿವೃತ್ತಿ ಆಯಿತು. ಹಾಗಾದ್ರೆ ಸರಿಯಾದ ಸಮಯಕ್ಕೆ ನಾವು ಸಂಧ್ಯಾ ವಂದನೆಯನ್ನ, ದೇವತಾ ಪೂಜೆಯನ್ನ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅರ್ಥ ಮಾಡ್ಕೊಳ್ಳಿ. ನಾವು ಉಪಯೋಗಿಸೋದು ಬರೀ ಊಟದಲ್ಲಿ ಮಾತ್ರ ಸರಿಯಾದ ಸಮಯ, ಅದನ್ನು ಬಿಡಿ, ಊಟನೂ ಮಾಡಬೇಕು ಸರಿಯಾದ ಸಮಯಕ್ಕೆ. ಸಂಧ್ಯಾ ವಂದನೆ, ದೇವರ ಪೂಜೆ, ಭಜನೆ, ಹಾಡುಗಳನ್ನು ಸಂಧ್ಯಾ ಕಾಲದಲ್ಲಿ ನಿನ್ನೆ ಹೇಳಿದೆ ನಾನು. ಸಂಧ್ಯಾ ಕಾಲ ಎಷ್ಟು ಪ್ರಶಸ್ತವಾದದ್ದು. ಭಜನೆಯನ್ನು ಮಾಡ್ಲಿಕ್ಕೆ ಯಾಕೆ ಹೇಳಿದ್ದಾರೆ, ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಯಾಕೆ ಹೇಳಿದ್ದಾರೆ ಅಂತ. ಹಾಗಾದ್ರೆ ಸರಿಯಾದ ಸಮಯಕ್ಕೆ ನಾವು ಸಂಧ್ಯಾ ವಂದನೆ, ದೇವರ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರೆ ಅದಕ್ಕಿರುವಂತ ಪುಣ್ಯ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ವೇದವ್ಯಾಸ ದೇವರೆಲ್ಲ ಹೇಳಿದ್ರು, ಸರಿಯಾದ ಸಮಯಕ್ಕೆ ಆಚರಣೆ ಮಾಡಿದ್ರೆ ಎಷ್ಟೊಂದು ಪುಣ್ಯಗಳಿದೆಪ್ಪ ಅಂತ. ಈ ಪುಣ್ಯವನ್ನು ದಾರಿ ಎರೆದ್ರೇನೆ ಅವನ ಬ್ರಹ್ಮರಾಕ್ಷಸತ್ವ ಹೋಯಿತು ಅಂತ. ಹಾಗಾದ್ರೆ ಸರಿಯಾದ ಸಮಯಕ್ಕೆ ನಾವು ಮಾಡುವಂತೆ ನಾವು ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಆ ಪರಮ ಉದ್ದೇಶವನ್ನ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಒಬ್ಬ ಧನದಾಸನ ಕಥೆಯನ್ನು ಹೇಳ್ತಾ ಇದ್ದಾರೆ. ನಾನು ಹಾಗೆ ಹೇಳಿದೆ, ಹಣವನ್ನು ಹೇಗೆ ವಿಭಾಗ ಮಾಡಬೇಕು ಅಂತ. ಒಬ್ಬ ವೈಶ್ಯ, ಅವನ ಕಥೆಯನ್ನು ಹೇಳ್ತಾರೆ. ಧನದಾಸ ಅಂತ ಹೇಳಿದ್ರೆ ಹಣವನ್ನು ಕೂಡಿಡುವವನು ಅಂತ. ಹಣ ಬಂದಿದೆ, ಬರುವಂತ ಹಣವನ್ನು ಯಾವುದೂ ಕೂಡ ಅವನು ಎಂತವನು ಅಂತ ಹೇಳಿದ್ರೆ ಬಹಳ ಹಣವನ್ನ ಸಂಗ್ರಹ ಮಾಡಿದ್ದ. ಆದರೆ ಸಂಗ್ರಹ ಮಾಡಿ ಸ್ವಾರ್ಥಕ್ಕಾಗಿ ಬೆಳೆಸ್ಕೊಳ್ಳಿಲ್ಲ ಅವನು. ಅದನ್ನೆಲ್ಲ ದಾನ ಮಾಡ್ತಾ ಇದ್ದಂತೆ, ಪ್ರತಿನಿತ್ಯ ಬ್ರಾಹ್ಮಣರಿಗೆ ಕೊಡ್ತಾ ಇದ್ದಂತೆ, ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ತೆಗೆದಿಡ್ತಾ ಇದ್ದಂತೆ. ಆದ್ರೆ ಕೊನೆಗೆ ಒಂದು ಕಾಲ ಬಂತು, ಅವನು ಸಾಯುವ ಕಾಲ ಬಂತು. ಒಬ್ಬ ಋಷಿ ಬಂದು ಹೇಳ್ತಾ ಇದ್ದಾನೆ, ನೋಡಪ್ಪ, ನೀನು 2 ದಿವಸದಲ್ಲಿ ನೀನು ಸಾಯ್ತೀಯ. ಸತ್ತ ಮೇಲೂ ಕೂಡ ನಿನಗೆ ಬಹಳ ಸ್ವರ್ಗ ಲೋಕ ಪ್ರಾಪ್ತಿ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ದಾನ ಧರ್ಮವನ್ನು ಮಾಡಿದ್ಯಾ, ಇದರ ಫಲ ನಿನಗೆ ಸ್ವರ್ಗ ಲೋಕ ಪ್ರಾಪ್ತಿ ಆಗುತ್ತೆ ಅಂತ. ಆಮೇಲೆ ಹೇಳಿದ ಅಂತೆ, ಇನ್ನು 2 ದಿವಸಕ್ಕೆ ಸಾಯ್ತೀಯಾ ಅಂತ ಹೇಳಿದ್ರಂತೆ. ಯಾರಾದ್ರೂ ಬಂದು ನಮಗೆ ಹೇಳ್ಬಿಡ್ಲಿ, ಇನ್ನು 2 ದಿವಸಕ್ಕೆ ನೀವು ಸಾಯ್ತೀಯ ಅಂತ ಹೇಳಿದ್ರೆ ಮೊದಲು ಅವನಿಗೆ ಹೊಡಿತೀವಿ. ನಾನು ಸಾಯೋದು ಮಾತಾಡ್ತೀಯ ನೀನು ಅಂತ. ಅವನಿಗೆ ಹೊಡೆಯುವುದಾದ ಮೇಲೆ ಮೊದಲು ಮನೆಗೆ ಹೊಡೋಗ್ತೀವಿ. ಅವ್ನು ಹೇಳಿದ್ದೇನಾದ್ರೂ ನಿಜ ಆಗ್ಬೋದೇನೋ ಅಂತ. ಮೊದಲು ಬಿಲ್ ಬರಲಿಕ್ಕೆ ಶುರು ಮಾಡ್ತೇವೆ. ನಂದು ಇಷ್ಟು ಆಸ್ತಿ ಇದೆ, ಇಷ್ಟು ಮನೆಗಳಿದೆ, ಇಲ್ಲಿ ಬ್ಯಾಂಕಲ್ಲಿ ಇಷ್ಟಿಷ್ಟು ಲಾಕರಲ್ಲಿ ಇಷ್ಟಿಟ್ಟು ಇಟ್ಟಿದ್ದೇನೆ, ಇದೆಲ್ಲ ನನ್ನ ಮಕ್ಕಳಿಗೆ ಸೇರಬೇಕು, ಬೇರೆಯವ್ರಿಗೆ ಹೋಗಬಾರ್ದು, ಅದು ಗಂಡು ಮಕ್ಕಳಿಗೆ ಜಾಸ್ತಿ ಹೋಗಬೇಕು, ಹೆಣ್ಮಕ್ಳಿಗೆ ಒಂದಿಷ್ಟು ಹೋಗ್ಬೇಕು, ಸರ್ಕಾರ ರೂಲ್ಸ್ ಮಾಡಿಬಿಟ್ಟಿದೆ, ಇದೆಲ್ಲ ಮೊದಲು ಇದನ್ನು ಬರೆದಿಡ್ತೇವೆ. ಆಮೇಲೆ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಎಲ್ಲ ಮಾಡ್ತೇವೆ. ಆದ್ರೆ ಅವನು ಹಾಗೆ ಮಾಡಲಿಲ್ಲ ಅಂತೆ. ಅವನೇನ್ ಮಾಡಿದ,
ಇನ್ನು 2 ದಿವಸ ನನ್ನ ಆಯುಷ್ಯ ಮುಗಿಯುತ್ತಾ, ಮದ್ದು ಕರೆದ ಅಂತೆ, ಮಕ್ಕಳನ್ನ ಕರೆದ ಅಂತೆ, ಅವ್ನು 100 ರೂಪಾಯಿಗೆ ಒಂದು 20 ರೂಪಾಯಿ ಅವನಿಗೆ ಕೊಟ್ಟ ಅಂತೆ, ಮಗಳಿಗೆ ಕರೆದ ಅಂತೆ, ಇನ್ನು 20 ರೂಪಾಯಿ ಅವಳಿಗೆ ಕೊಟ್ಟ ಅಂತೆ, ಇನ್ನು 20 ರೂಪಾಯಿ ಹೆಂಡತಿ ಕೊಟ್ಟ ಅಂತೆ, ಇನ್ನು ಉಳಿದಿದ್ದು 40 ರೂಪಾಯಿಯನ್ನ ಎಲ್ಲ ಬ್ರಾಹ್ಮಣರ ಮನೆಗೆ ಹೋಗಿ ದಾನ ಮಾಡಿದ ಅಂತೆ. ಇನ್ನು 40 ರೂಪಾಯಿಯನ್ನ ಎಲ್ಲ ಬ್ರಾಹ್ಮಣರ ಮನೆಗೆ ಹೋಗಿ ದಾನ ಮಾಡಿದ ಅಂತೆ. ದಾನ ಮಾಡಿ ತಾನು ಮರಣವನ್ನು ಹೊಂದಿದ, ಮುಂದೆ ಅವನು ರಾಜನಾಗಿ ಹುಟ್ಟಿದ ಅಂತ ಕಥೆಯನ್ನು ಹೇಳ್ತಾ ಇದ್ದಾರೆ. ನೋಡಿ, ಹೀಗೆ ದಾನ ಧರ್ಮಕ್ಕಾಗಿ ಮೀಸಲಿಡಬೇಕಂತೆ. ನಾ ಆಗ್ಲೇ ಹೇಳಿದೆ, ಬರುವಂತ ದುಡ್ಡನ್ನು ಬರೀ ಸ್ವಾರ್ಥಕ್ಕೆ ಉಪಯೋಗಿಸಿದ್ರೆ ಅದರ ಫಲ ಅನರ್ಥಕ್ಕೆ ಕಾರಣ. ಸ್ವಾರ್ಥದ ಚಿಂತನೆಯನ್ನ ಮಾಡಿದ್ರೆ ಅದು ಅನರ್ಥ. ಸ್ವಾರ್ಥವನ್ನ ಬಿಟ್ರೆ ನಮಗದು ಒಳ್ಳೆಯ ದಾರಿಯನ್ನು ಕೊಡುತ್ತೆ. ನೋಡಿ, ಹಿರಣ್ಯಕಶಿಪು ತಪಸ್ಸು ಮಾಡಿದ. ಎಷ್ಟು ವರ್ಷ ತಪಸ್ಸು ಮಾಡಿದರೆ ಹಿರಣ್ಯಕಶಿಪು? ಯಾಕೆ ತಪಸ್ಸು ಮಾಡಿ ಏನ್ ಮಾಡಿದ ಹೇಳಿ? ಸ್ವಾರ್ಥದ ತಪಸ್ಸು. ದೊಡ್ಡ ತಪಸ್ಸು ಮಾಡಿದ. 16 ವರ್ಷಗಳ ಕಾಲ ತಪಸ್ಸು ಮಾಡಿ, ದೇವರೇ ನೀನು ನನಗೆ ಅನುಗ್ರಹ ಮಾಡುವಂತಿದ್ರೆ ಉದ್ಧಾರ ಆಗಿ ಹೋಗ್ಬಿಡ್ತಾ ಇದ್ದ. ಆದ್ರೆ ಅವನೇನ್ ಕೇಳಿದ? ಅಷ್ಟೆಲ್ಲ ತಪಸ್ಸು ಮಾಡಿ ದೇವರ ಹತ್ರ ಚಮತ್ಕಾರ ಮಾಡ್ಲಿಕ್ಕೆ ಹೋದ. ಏನ್ ಮಾಡಿದ? ಹೊರಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಪ್ರಾಣಿಗಳಿಂದ ಸಾಯಬಾರ್ದು, ಮನುಷ್ಯರಿಂದ. ದೇವರ ಹತ್ರ ಏನ್ರಿ ಆಟ ಆಡಿದ್ರು ನಾವು? ಏನ್ ಚಮತ್ಕಾರ ಮಾಡಿ ಕೇಳಿದ ದೇವರ ಹತ್ರ. ಚಮತ್ಕಾರ ಯಾವುದು ದೇವರ ಹತ್ರ ನಡೆಯೋದಿಲ್ಲ. ಅಷ್ಟು ವರ್ಷ ತಪಸ್ಸು ಮಾಡಿದ. ಸ್ವಾರ್ಥ ಬುದ್ಧಿ ಬಂತು. ನಾನ್ ಸಾಯಬಾರ್ದು ಅನ್ನೋ ಸ್ವಾರ್ಥ ಬುದ್ಧಿ ಬಂತು. ನಾನೇ ಆಧಿಪತ್ಯವನ್ನು ವಹಿಸ್ಕೊಳ್ಬೇಕು, ಎಲ್ಲರೂ ನನ್ನ ಅಂಡರಲ್ಲಿ ಇರಬೇಕು ಅಂತ ಸ್ವಾರ್ಥದಿಂದ ತಪಸ್ಸು ಮಾಡಿದ. ಅನರ್ಥಕ್ಕೆ ಗುರಿಯಾದ. ದೇವರು ಕಪಟ ನಾಟಕ ಸೂತ್ರಧಾರಿ. ಅವನ ರಂಗೋಲಿ ಕೆಳಗೆ ತೂರೋದು. ನರಸಿಂಹನಾಗಿ ಬಂದು ಅವನನ್ನ ಸಾಯಿಸಿದ. ದೇವರ ಹತ್ರ ಚಮತ್ಕಾರ ನಡೆಯುವುದಿಲ್ಲ, ನಮಸ್ಕಾರ ಮಾತ್ರ ನಡೆಯುತ್ತೆ. ಪ್ರಹ್ಲಾದ ಏನ್ ಮಾಡಿದ? ಯಾವ ಚಮತ್ಕಾರವನ್ನು ಮಾಡಿಲ್ಲ. ನಾರಾಯಣ ನಮೋ ನಮಃ, ನಾರಾಯಣ ನಿನ್ನ ನಮಸ್ಕಾರ, ನಾರಾಯಣ ನಮಸ್ಕಾರ, ನೀನೇ ಕಾಪಾಡುದು, ನೀನೊಬ್ಬನೇ ಸಮರ್ಥ ಅಂತ ಅವನಲ್ಲಿ ಶರಣಾಗತಿಯನ್ನು ಬರೀ ನಮಸ್ಕಾರ ಮಾಡಿದ. ಅವನ ಮುಂದೆ ದೊಡ್ಡ ರಾಜನಾದ, ಎಲ್ಲವನ್ನ ಅನುಭವಿಸಿದ, ತಂದೆಗೂ ಕೂಡ ಮೋಕ್ಷವನ್ನ ಕೊಡಿಸಿದ. ಹಾಗಾದ್ರೆ ದೇವರಲ್ಲಿ ನಾವು ಶರಣಾಗತಿಯಿಂದ ಹೋಗಬೇಕು. ನೀನೇ ದೊಡ್ಡವನು, ನಿನಗೇ ನಮಸ್ಕಾರ, ಯಾರಿಗೂ ನಮಸ್ಕಾರ, ಯಾರಿಗೂ ತಲೆಬಾಗುವುದಿಲ್ಲ ಅಂತ ವಿನಯದಿಂದ ದೇವರಲ್ಲಿ ಹೋದಲ್ಲ, ದೇವರು ಅವನನ್ನ ಕಾಪಾಡಿದ. ಆದ್ರೆ ನಾವು ಸ್ವಾರ್ಥಕ್ಕಾಗಿ ಬಳಸಿದ್ರೆ ಅದೆಲ್ಲ ಅನರ್ಥಕ್ಕೆ ಗುರಿಯಾಗುತ್ತೆ. ಸ್ವಾರ್ಥದ ಜೀವನ ಮಾಡಬೇಡಿ, ಇನ್ನೊಬ್ಬರಿಗೋಸ್ಕರವಾಗಿ ಬದುಕಿ ಅಂತ ನಮಗೆ ಕಣ್ಣಿಗೆ ಕಾಣೋದನ್ನೇ ಉದಾಹರಣೆ ಕೊಡ್ತಾರೆ. ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಹರಿತಾ ಇದೆ, ಅವು ಸ್ವಾರ್ಥದ ಜೀವನ ಮಾಡ್ತಾ ಇದೆಯಾ? ನದಿಯೆಲ್ಲ ಬೆಳೆ ಭೂಮಿಗೆ ನಮಗೋಸ್ಕರ ಬಿಟ್ಟು ಹೋಗ್ತದೆ. ಈ ಮರ ಬೆಳೆದಿದೆ ನೋಡಿ, ಅದು ಯಾರಿಗೋಸ್ಕರ? ನಮಗಾಗಿ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಗಾಳಿ ಕೊಡುತ್ತೆ, ನೆರಳು ಕೊಡುತ್ತೆ. ಕೊನೆಗೆ ತನ್ನ ಜೀವ ಹೋದರೂ ಕೂಡ ಉರುಲಾಗುತ್ತೆ. ಅದನ್ನು ಸುಟ್ಟು ನಾವು ಅಡಿಗೆ ಮಾಡ್ಕೊಳ್ತೇವೆ. ಹಾಗಾದ್ರೆ ಈ ರೀತಿಯಾದ ಜೀವನವನ್ನ ಮಾಡಿ ಅಂತ. ಆದ್ರೆ ಈ ರೀತಿಯಾದ ಜೀವನವನ್ನ ಮಾಡಿದ್ರೆ ಅದು ಅಧಿಕ ಮಾಸ ಬಂದಾಗ ಇದನ್ನು ತಿಳ್ಕೊಂಡು ನಮ್ಮಿಂದ ಇಂಥದ್ದೇನಾದ್ರು ಸಾಧನೆ ನಡೀತು ಅಂತ ಹೇಳಿದ್ರೆ ಅದಕ್ಕೆ ಅಧಿಕವಾದ ಫಲ. ಹಾಗಾಗಿ ಆ ರೀತಿ ಹಣದ ವಿಭಾಗವನ್ನ ಮಾಡಿದ. ಮುಂದೆ ಅವನು ಶ್ರೇಷ್ಠ ಗತಿಯನ್ನು ಹೊಂದಿದ. ಅವನ ಕಥೆಯನ್ನು ಹೇಳುವುದರ ಮೂಲಕವಾಗಿ ಹಣದ ವಿಭಾಗ ಹೇಗೆ ಮಾಡಬೇಕು, ಧರ್ಮ ಕಾರ್ಯಕ್ಕೋಸ್ಕರ ಉಪಯೋಗಿಸಿ, ಅದು ಒಳ್ಳೆಯ ಸಂಪತ್ತಾಗಿ ನಿಮಗೆ ಪರಿವರ್ತನೆ ಆಗುತ್ತೆ ಅಂತ ಅವನ ಕಥೆಯನ್ನು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ, ಕುಶಲ ಶರ್ಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಹೇಳ್ತಾರೆ ಏಕಾದಶಿ ಉಪವಾಸ ಇಂತಹ ವ್ರತಗಳನ್ನ ನಾವು ಮಾಡಬೇಕು ಬೇಡವೋ, ನಾವು ಮಾಡಿದ್ರೆ ಏನಾಗುತ್ತೋ, ಇದೆಲ್ಲ ನಮ್ಮಲ್ಲಿ ಗೊಂದಲಗಳಿರುತ್ತೆ. ವೇದವ್ಯಾಸ ದೇವರು ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕು ಅಂತ ಹೇಳಿದೆ. ಇಲ್ಲಿ ಒಬ್ಬಳು ವಿಧವೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಕುಶಾವತಿ ಅಂತ ಬ್ರಾಹ್ಮಣನ ಪತ್ನಿ. ಅವಳು ಒಳ್ಳೆಯ ಧರ್ಮಿಷ್ಠಳಾಗಿದ್ದು, ಹೆಂಡತಿ ಮಕ್ಕಳು ಎಲ್ಲ ಸಂಸಾರ ಸುಖವಾಗಿತ್ತು. ಕೊನೆಗೆ ಗಂಡನು ತೀರಿಕೊಂಡು ಹೋದ. ಮಕ್ಕಳಿದ್ರು, ಅವ್ರಿಗೇನೋ ಜ್ವರಾದಿಗಳು ಬಂತು, ಭಯಂಕರ ಜ್ವರ ಬಂತು, ಅವರೂ ಕೂಡ ಸತ್ತು ಹೋದ್ರು. ಆದ್ರೆ ಅವಳು ಕೂಡ ವಿಧಿವಶ ಆಯ್ತು. ಚಿಕ್ಕ ವಯಸ್ಸಿನಲ್ಲೇನೆ ವೈಧವ್ಯ ಬಂದು ಒದಗಿತು. ವೈಧವ್ಯ ಬಂದರೂ ಕೂಡ ಅಧಿಕ ಮಾಸ ಬಂತು. ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಆರಾಧನೆಯನ್ನು ಮಾಡಿದ್ದು. ಇಡೀ ದಿವಸ ಉಪವಾಸ ಇದ್ದು, ರಾತ್ರಿ ಮಾತ್ರ ಒಂದು ಹೊತ್ತು ಊಟ, ಒಂದು ಹೊತ್ತು ನೀರು, ಮತ್ತಿನ್ನೇನು ಕುಡಿಲಿಲ್ಲ, ಇನ್ನೇನು ಭೋಜನವನ್ನು ಕೂಡ ಮಾಡಿಲ್ಲ. ಇದನ್ನು ನಕ್ತ ಭೋಜನ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಹೊತ್ತು ಮಾಡುವುದು ಅಂತ. ಅಪರಾಹ್ನ ಕಾಲದಲ್ಲಿ ಬೆಳಿಗ್ಗೆ 11, 11:30, 12 ಗಂಟೆಗೆ ದೇವತೆಗಳು ಊಟ ಮಾಡುವ ಕಾಲ ಅಂತೆ. ಮಧ್ಯಾಹ್ನ ಕಾಲದಲ್ಲಿ ಋಷಿಮುನಿಗಳು ಊಟ ಮಾಡುವ ಕಾಲ 12:30, 1:30, 2. ಆಮೇಲೆ ಪಿತೃಗಳು 2:30 ಇಂದ 3, 3:30 ಪಿತೃಗಳು. ನಾವೆಲ್ಲ ಶ್ರಾದ್ದ ಮಾಡಿದ್ರೆ ಅದೇ ಸಮಯಕ್ಕೆ ಮಾಡ್ತೇವೆ, ಕುತುಂಬ ಕಾಲ ಅಂತ, ಪಿತೃಗಳು ಊಟ ಮಾಡುವ ಕಾಲ ಅಂತ. ಇದನ್ನೆಲ್ಲ ಮೀರಿ ರಾತ್ರಿ ಹೊತ್ತಲ್ಲಿ ಮಾಡ್ಬೇಕಂತ. ಇದನ್ನೆಲ್ಲ ಮೀರಿ ಮಾಡಿದಾಗ ಇದು ನಕ್ತ ಭೋಜನ, ರಾತ್ರಿ ಭೋಜನ. ಇದಕ್ಕೆ ಅತಿಶಯವಾದ ಫಲವನ್ನು ಹೇಳಿದ್ದಾರೆ. ಬೆಳಗ್ಗೆಯಿಂದ ಇಡೀ ಉಪವಾಸ ಇದ್ದು ದೇವರಿಗೆ ನಿವೇದವಾದಂತಹ ಅನ್ನವನ್ನು ಒಂದು ಹೊತ್ತು ಊಟ ಮಾಡಿದ್ರೆ
ಆ ವಿಧವೆ ಆಚರಣೆ ಮಾಡಿದಂತೆ. ಆ ಪುರುಷೋತ್ತಮ ಮಾಸ ಬಂದಾಗ, ಅಧಿಕ ಮಾಸ ಬಂದಾಗ ವಿಧವೆ ಆಚರಣೆ ಮಾಡಿದ್ದಕ್ಕಾಗಿ ಮುಂದೆ ಅವಳು ಒಳ್ಳೆಯ ಸೇವಕಿ ಆದಂತೆ. ಯಾರಿಗೆ ಸೇವಕಿ ಆದ್ಲು? ಪಾರ್ವತೀ ದೇವಿಯ ಸಖಿಯಾಗಿ ವಿಶಾಲಾಕ್ಷಿ ಅನ್ನುವಂಥ ಹೆಸರಿಂದ ಅವಳು ಪ್ರಸಿದ್ಧಳಾದ್ಲು ಅಂತ ಅವಳ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅವಳು ಮುಂದೆ ಕೈಲಾಸ ಪರ್ವತಕ್ಕೆ, ಅಂದ್ರೆ ರುದ್ರದೇವರ ಗಣ ಬಂದು ಅವಳ ಅಂತ್ಯಕಾಲ ಆದ ಮೇಲೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಅವಳಿಗೆ ಒಳ್ಳೆ ಪದವಿ ಸಿಕ್ತು ಅಂತ. ಅಂದ್ರೆ ವೈದವ್ಯ ಬಂದ್ರೂ ಕೂಡ ಅವಳಿಗೆ ವ್ರತಗಳನ್ನೆಲ್ಲ ಮಾಡ್ತಾ ಬಂದ್ರು. ನಮ್ಮಲ್ಲಿ ಕೆಲವು ವೈದವ್ಯ ಬಂತು ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಬರೋದಿಲ್ಲ, ಇದಕ್ಕೆ ಬರೋದಿಲ್ಲ ಅಂತ ಅವ್ರನ್ನ ದೂರ ಮಾಡಿಬಿಡ್ತೇವೆ. ಎಲ್ಲ ವ್ರತಾಚರಣೆಯನ್ನು ಕೂಡ ಆ ಬಾಲಕರಾಗಿ ಎಲ್ಲರೂ ಕೂಡ ಮಾಡಬೇಕು. ಬಾಲಕರು ಮಾಡಬೇಕು, ಕುಮಾರಿಯರು ಮಾಡಬೇಕು, ಗಂಡ ಹೆಂಡತಿ ದಂಪತಿಗಳು ಮಾಡಬೇಕು, ಎಲ್ಲರೂ ಕೂಡ ಆ ವರ್ಣ ಈ ವರ್ಣ ಅಂತಿಲ್ಲ, ಎಲ್ಲರೂ ಕೂಡ ಮಾಡಬೇಕಾದದ್ದು ಈ ಅಧಿಕ ಮಾಸ ವ್ರತ, ಏಕಾದಶಿ ಉಪವಾಸ, ಈ ಹರಿನಾಮ ಸಂಕೀರ್ತನೆ, ಇದನ್ನೆಲ್ಲ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಅಧಿಕ ಮಾಸದಲ್ಲಿ ಒಂದು ದಿವಸ ಮಾಡಿದ್ರು ಕೂಡ ಎಷ್ಟು ಫಲ ಇದೆ. ನಾವೀಗೆಲ್ಲ ಅಪೂಪದಾನ 30 ದಿವಸನೂ ಮಾಡ್ತಾ ಇದ್ದೀವ, 30 ದಿವಸನೂ ಮಾಡ್ತಾ ಇಲ್ಲ. ಯಾವತ್ತೂ ಒಂದು ದಿವಸ ಒಬ್ಬ ಬ್ರಾಹ್ಮಣ ದಂಪತಿಗಳು ಕರೆದು ಅಪೂಪವನ್ನು ದಾನ ಮಾಡ್ತೇವೆ, 33 ಹಣ್ಣನೇನು ಕೊಟ್ಟು ಕೃಷ್ಣಾರ್ಪಣೆ ಹೇಳ್ತೇವೆ. ಒಂದು ದಿವಸ ಮಾಡಿದ್ರು ಕೂಡ ಎಷ್ಟು ಪುಣ್ಯ ಇದೆ. ಅದಕ್ಕೆ ಒಂದು ಕತೆ, ಧರ್ಮ ದರ್ಶನ ಕಥೆಯನ್ನು ಹೇಳ್ತಾ ಇದ್ದಾರೆ. ಗೋದಾವರಿ ನದಿ ತೀರದಲ್ಲಿ ಬ್ರಾಹ್ಮಣ ಇದ್ದ, ವಯಸ್ಸಾಗಿದೆ, ವಯಸ್ಸಾದ್ರೂ ಕೂಡ ಅಧಿಕ ಮಾಸ ಬಂದಿದೆ. ನಾವೆಲ್ಲ ಏನ್ ಮಾಡ್ತೇವೆ, ವಯಸ್ಸಾದವರಿಗೆ ಇದೆಲ್ಲ ಹೇಳಿಲ್ಲ, ಯಂಗ್ಸ್ಟಾರ್ಗಳು ಮಾತ್ರ ಮಾಡಬೇಕು. ನಾವು ವಯಸ್ಸಿದ್ದಾಗ ನಾವೇನು ಹೇಳ್ತೇವೆ, ಈಗ ಮಾಡೋದಲ್ಲ, ವಯಸ್ಸಾದ್ಮೇಲೆ ಮಾಡಬೇಕು. ಒಟ್ಟು ತಪ್ಪಿಸ್ಕೊಳ್ಳೋದು ನೋಡ್ತಾ ಇರ್ತೇವೆ ಹೊರತು ವಯಸ್ಸಿದ್ದಾಗ ಈಗ ಮಾಡೋದಲ್ಲ, ವಯಸ್ಸಾದ್ಮೇಲೆ ಮಾಡಬೇಕು. ವಯಸ್ಸಾದ್ಮೇಲೆ ನಮ್ಮಿಂದ ಆಗೋದಿಲ್ಲ, ಕೂತ್ರೆ ಹೇಳಿಕ್ಕಾಗಲ್ಲ, ಎದ್ರೆ ಕೂಡ್ಲಿಕ್ಕಾಗಲ್ಲ, ನೀರೇ ಕುಡಿಲಿಕ್ಕಾಗಲ್ಲ, ಕೈಯೆಲ್ಲ ನಡುತ್ತಾ ಇರುತ್ತೆ. ನಾವು ಮಾಡುವಂಥದ್ದಲ್ಲ, ಇನ್ನು ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರು ಚಿಕ್ಕವರಿದ್ದಾರೆ ಅವ್ರು ಮಾಡಬೇಕು ಅಂತ ತಪ್ಪಿಸ್ಕೊಂಡ್ಬಿಡ್ತೇವೆ. ಆದ್ರೆ ಅವನು ವೃದ್ಧ, ವಯಸ್ಸಾಗಿದೆ, ಆದ್ರೂ ಕೂಡ ಒಂದು ಸಂಕಲ್ಪ ಮಾಡಿದ ಅಂತ. ಏನು ಸಂಕಲ್ಪ ಅಂತ ಹೇಳಿದ್ರೆ, ನಾನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೇನೆ, ನನ್ನಿಂದ ಆಗೋದಿಷ್ಟೇ, ಸ್ನಾನ ಮಾಡ್ತೇನೆ ಅಂತ ಸಂಕಲ್ಪ. ಯಾಕಂದ್ರೆ ಅಧಿಕ ಮಾಸ ಬಂದಿದೆ, ಇದನ್ನ ತಪ್ಪಿಸ್ಕೊಳ್ಬಾರ್ದು, ಇದನ್ನ ಬಿಡಬಾರ್ದು. ಒಂದು ದಿವಸ ಮಾಡಿದ್ರು ಅಧಿಕವಾದ ಫಲ ಇದೆ. ನಂಬಿದ ದೇವರನ್ನ ನಂಬಿ ಅವನೇನ್ ಮಾಡಿದ, 3 ದಿವಸ ಸ್ನಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. 3 ದಿವಸ, ಅಧಿಕ ಮಾಸದಲ್ಲಿ 3 ದಿವಸ ನಾನು ಸ್ನಾನ ಮಾಡ್ತೇನೆ. ಪ್ರಾತಃ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಸಂಧ್ಯಾ ವಂದನೆ ಮಾಡ್ತೇನೆ. 3 ದಿವಸ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. 2 ದಿವಸ ಮಾತ್ರ ಮಾಡಿದ್ದು, 3ನೇ ದಿವಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. 3ನೇ ದಿವಸ ಸ್ನಾನ ಮಾಡಬೇಕು ಅಂತ ನದಿ ತೀರಕ್ಕೆ ಹೋದ. ಎದ್ದು ಅಲ್ಲಿ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲೇನೆ ಅವನಿಗೊಂದು ಪ್ರೇತ ಗೋಚರ ಆಯ್ತಂತೆ. ಪ್ರೇತ ಗೋಚರ ಆಗಿ ಅವನು ಹೇಳಿದಂತೆ, ಪ್ರೇತಕ್ಕೆ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಇವನನ್ನು ನೋಡಿ ಅವನ ಬಾಯಿಯೇ ಬಿದ್ದು ಹೋಯ್ತು ಅಂತ ಹೇಳ್ತಾರೆ. ಪ್ರೇತಕ್ಕೆ ಆಹಾರ ಇಲ್ಲ, ಏನಿಲ್ಲ, ಬರೀ ಗಾಳಿಯನ್ನೇ ಕುಡಿಯೋದದು, ಅದಕ್ಕೇನು ಇಲ್ವೇ ಇಲ್ಲ, ಪ್ರೇತಕ್ಕೆ ಶರೀರವೇ ಇಲ್ಲ. ಆದ್ರೂ ಪ್ರೇತಕ್ಕೆ ಬಾಯಿ ಕಟ್ಟಿ ಹೋಯ್ತಂತೆ. ಅವ್ರು ಹೇಳಿದಂತೆ, ಪೂಜ್ಯರೇ, ನಿಮ್ಮನ್ನು ನೋಡಿ ಒಳ್ಳೆ ದಿವ್ಯವಾದ ತೇಜಸ್ಸು ಕಾಣಿಸ್ತಾ ಇದೆ. ನಾನು ಕುಯೋನಿಗಳಲ್ಲಿ ಹುಟ್ಟಿ ಪ್ರೇತ ಆಗಿ ಹುಟ್ಟಿದ್ದೇನೆ. ಹಿಂದಿನ ಜನ್ಮದಲ್ಲಿ ಮಾಡಬಾರ್ದು ಕೃತ್ಯಗಳನ್ನೆಲ್ಲ ಮಾಡಿ ಸತ್ತು ಈಗ ಪ್ರೇತ ಜನ್ಮವನ್ನು ಪಡ್ಕೊಂಡಿದ್ದೇನೆ. ಹಾಗಾಗಿ ನನ್ನನ್ನು ಉದ್ಧಾರ ಮಾಡಿ ಅಂತ ಹೇಳಿದಂತೆ. ನಾನೇನೋ ನಿನ್ನನ್ನು ಉದ್ಧಾರ ಮಾಡೋದು, ನನ್ನಲ್ಲಿ ಏನಿದೆ ಶಕ್ತಿ ಸಾಮರ್ಥ್ಯ. ಆದ್ರೂ 1-2 ದಿವಸದಿಂದ ಒಂದು ಸಂಕಲ್ಪ ಮಾಡಿ, ನಾನು ಅಧಿಕ ಮಾಸ, ಇದು ಪುರುಷೋತ್ತಮ ಮಾಸ, 3 ದಿವಸ ಸ್ನಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದೇನೆ. 2 ದಿವಸ ಮುಗಿಸಿದ್ದೇನೆ, 3ನೇ ದಿವಸ ಸ್ನಾನಕ್ಕೆ ಹೋಗ್ತಾ ಇದ್ದೇನೆ. ಟೆಸ್ಟ್ ಮಾಡೋಣ, 2 ದಿವಸ ಮಾಡಿರೋ ಸ್ನಾನದಿಂದ ಏನಾದ್ರೂ ಪುಣ್ಯ ಬಂದಿದ್ರೆ ಈ ನಿನ್ನ ಪ್ರೇತ ಜನ್ಮ ನಿವೃತ್ತಿ ಆಗಲಿ ಅಂತ ಕೇಳಿದಂತೆ. ಪ್ರೇತ ಜನ್ಮ ನಿವೃತ್ತಿ ಆಯಿತು. ದಿವ್ಯಧರ ರೂಪಧರನಾದ ಪುಷ್ಪಕ ವಿಮಾನ ದೇವತೆಗಳು ತಂದು ಕರ್ಕೊಂಡು ಹೋದಂತೆ. ಬರೀ 2 ದಿವಸ ಸ್ನಾನ ರೀ. ಸಂಕಲ್ಪ ಮಾಡಿದ್ದು 3 ದಿವಸ ಅಂತ. 3ನೇ ದಿವಸ ಮಾಡಿ ಹೊರಟಿದ್ದಾನಷ್ಟೇ, ಆಗ 2 ದಿವಸದ ಅಕೌಂಟ್ ತುಂಬಿ ಹೋಗ್ಬಿಟ್ಟಿದೆ ಅಂತೆ. ಅಧಿಕವಾದ ಫಲ ಬಂದ್ಬಿಟ್ಟಿದೆ. ಆ ಅಧಿಕವಾದ ಫಲದಿಂದಲೇನೆ ಅವನ ಪ್ರೇತ ಜನ್ಮ ನಿವೃತ್ತಿಯಾಗಿ ಅವನು ಒಳ್ಳೆಯ ಲೋಕಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕಥೆಯನ್ನು ಕೇಳಿ ನೀವು 2 ದಿವಸ 3 ದಿವಸ ಅಂತ ಸಂಕಲ್ಪ ಮಾಡಬೇಡಿ. ಈ ಕಥೆಯ ಅರ್ಥ ಆಂತರ್ಯ ಏನು ಅಂತ ಹೇಳಿದ್ರೆ, 2 ದಿವಸ ಮಾಡಿದ್ರೇನೆ ಇಷ್ಟು ಪುಣ್ಯ ಸಿಗಬೇಕಾದ್ರೆ 30 ದಿವಸ ಮಾಡಿದ್ರೆ ಎಷ್ಟು ಸಿಗ್ಲಿಕ್ಕಿಲ್ಲ. ಸುಮ್ಮನೆ ವಂಚಿತರಾಗಿ ಬಿಡ್ತೇವೆ. ಈಗಾಗಲೇ 3 ದಿವಸ ಕಳೆದು ಹೋಗ್ಬಿಟ್ಟಿದೆ, ಇನ್ನು 30 ದಿವಸ ಆದ್ರೆ ಇದೆ, ಇನ್ನು 27 ದಿವಸ ಆದ್ರೆ ಇದೆ. ಅದನ್ನಾದ್ರೂ ನಾವು ಸದುಪಯೋಗ ಪಡಿಸ್ಕೊಂಡು ಪ್ರತಿನಿತ್ಯ ಇಷ್ಟು ಅನುಷ್ಠಾನ ಮಾಡ್ತೇನೆ, ಇಷ್ಟು ದೇವರ ನಾಮ ಸಂಕೀರ್ತನೆಯನ್ನು ಮಾಡ್ತೇನೆ, ಇಷ್ಟು 33 ಹಾಡಬೇಕು ಅಂತಿಲ್ಲ, ಇನ್ನು 33 ಹಾಡಿ, ಮನೆಯಲ್ಲಿ 33 ಹಾಡಾಡ್ತೇನೆ, ಹರಿಕಥಾಮೃತ ಸಾರವನ್ನು ಹೇಳ್ತೇನೆ, ವಿಷ್ಣು ಸಹಸ್ರನಾಮವನ್ನು ಹೇಳ್ತೇನೆ, ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೇನೆ, ಮಕ್ಕಳಿಗೂ ಹೇಳ್ಕೊಡ್ತೇನೆ, ಮಕ್ಕಳಿಂದ ಹೇಳಿಸ್ತೇನೆ. ನೀವು ಒಬ್ಬರೇ ಹೇಳೋದಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಲ್ಲೇ ನಿಮ್ಗೆ ಇನ್ನೂ ಫಲ. ಬೇರೆಯವ್ರ ಕೈಯಿಂದ ಮಾಡಿಸಿದ್ರೆ ಹೆಚ್ಚು ಫಲ ಅಂತ. ನೀವು ಬಿಟ್ಟು ಹೇಳಿಸೋದಲ್ಲ,
ಮಕ್ಕಳಿಗೆ ಹೇಳೋದು ನೀವು ಟಿವಿ ಹಾಕೊಂಡು ಕೊಡೋದು ಹಾಗಲ್ಲ, ನೀವೂ ಮಾಡಬೇಕು, ಮಕ್ಕಳ ಕೈಯಿಂದನೂ ಮಾಡಿಸಿದ್ರೆ ಅಧಿಕವಾದ ಫಲ. ಹಾಗಾಗಿ 2 ದಿವಸ ಮಾಡಿದ್ದಕ್ಕೆ ಎಷ್ಟು ಫಲ ಇರಬೇಕಾದ್ರೆ 30 ದಿವಸ ಈ ಅಧಿಕ ಮಾಸ ಬಂದಾಗ ಒಂದು ದಿವಸನೂ ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡಬೇಡಿ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ, ಇದರ ಫಲ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬೇಕಾದಷ್ಟು ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಒಂದು ದಿವಸ ಮಾಡಿದ್ರೇನೆ ಎಷ್ಟು ಪಿಶಾಚಿ ಜನ್ಮ ನಿವೃತ್ತಿ ಆಗುತ್ತೆ ಅಂಥದ್ರಲ್ಲಿ 30 ದಿವಸದ ಆಚರಣೆಯನ್ನು ಮಾಡಿ. ಆಮೇಲೆ ಅಸೂಯೆಯಿಂದ ಒಂದು ಕಥೆಯನ್ನು ಹೇಳಿ ಮುಗಿಸ್ತೇನೆ. ಒಬ್ಬ ರಾಜ ಇಬ್ಬರು ಹೆಂಡತಿಯರಿದ್ದಾರೆ. ಒಬ್ಬಳು ನೀರು ತರಬೇಕು ಅಂತ ನದಿಗೆ ಹೋದ್ರು. ನದಿಯಲ್ಲಿ ಎಲ್ಲರೂ ಕೂಡ ಸ್ನಾನಾದಿಗಳನ್ನು ವಿಧಿವತ್ತಾಗಿ ಸಂಕಲ್ಪ ಮಾಡ್ತಾ ಇದ್ದಾರೆ. ಆವಾಗ ಕೇಳಿದಂತೆ ರಾಜನ ಹೆಂಡತಿ, ಏನು ಇಷ್ಟೆಲ್ಲ ಜನ ಸೇರ್ಕೊಂಡು ಮಾಡ್ತಾ ಇದ್ದೀರಾ, ಏನು ಇದು ಅಂತ. ಅಧಿಕ ಮಾಸ ಬಂದಿದೆ, ವಿಧಿವತ್ತಾಗಿ ಸ್ನಾನಗಳನ್ನು ಮಾಡಿದ್ರೆ ನದಿ, ಸರೋವರ, ಬಾವಿ ಇಲ್ಲೇ ಮಾಡಬೇಕು, ಇಲ್ಲ ಆಗದೇ ಇದ್ರೂ ಕೂಡ ಮನೆಯಲ್ಲಾದರೂ ಸಂಕಲ್ಪವನ್ನು ಮಾಡಿ ಅಧಿಕ ಮಾಸದ ಪ್ರಯುಕ್ತವಾಗಿ ನಾನು ಭಗವಂತನ ಪ್ರೀತಿಗಾಗಿ ಸ್ನಾನ ಮಾಡ್ತಾ ಇದ್ದೇನೆ ಅಂತ ಮಾಡಿದ್ರೂ ಫಲ ಇದೆ. ಹಾಗಾಗಿ ಅಧಿಕ ಮಾಸದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರಂತೆ. ಹಾಗಾದ್ರೆ ಅವಳು ಬಂದಂತೆ, ನಾನು ಅಧಿಕ ಮಾಸದ ಆಚರಣೆ ಮಾಡ್ತೇನೆ ಅಂತ ಹೇಳಿ ಇನ್ನೊಬ್ಳು ಹೆಂಡತಿ ಸೌತಿ ಇದ್ದು ಅವಳು ಹೇಳಿದಂತೆ, ಅಧಿಕ ಮಾಸ ಬಂದಿದೆ, ನನಗೆ ಈ ನದಿ ತೀರಕ್ಕೆ ಹೋಗೋದಾಗಿ ಹೇಳಿದ್ರು, ಹಾಗಾಗಿ ಇಬ್ರು ಸೇರಿ ಮಾಡೋಣ ಅಂತ ಹೇಳಿದಂತೆ. ನೀನ್ ಬೇಕಾದ್ರೆ ಮಾಡ್ಕೋ, ಅಸೂಯೆ ಜಾಸ್ತಿ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಹಾಗಾಗಿ ಹೇಳಿದಂತೆ, ನೀನ್ ಬೇಕಾದ್ರೆ ಮಾಡ್ಕೊ, ನಾನು ಮಾಡೋದಿಲ್ಲ ಅಂತ. 3 ಜನ ಮಕ್ಕಳಿದ್ದಾರೆ ಬೇರೆ ಅವಳಿಗೆ, ಇವ್ರಿಗೆ 2 ಮಕ್ಕಳಿದ್ದಾರೆ. ಅವ್ರು ಮಾಡ್ಲಿಲ್ಲ ಅಂತೆ. ಇವಳೇನ್ ಮಾಡ್ತಿದ್ರು, ಪ್ರತಿನಿತ್ಯ ಸ್ನಾನ ಮಾಡಿದ್ದು, ಬೆಳಗ್ಗೆದ್ದು ದೇವರ ಮುಂದೆ ಹೋಗಿ ದೀಪದಾನ ಬಹಳ ವಿಶೇಷ ಅಧಿಕ ಮಾಸದಲ್ಲಿ ಹೇಳಿದ್ದಾರೆ. ದೀಪವನ್ನ ಪ್ರತಿನಿತ್ಯ ದೇವರಿಗೆ ಹಚ್ಚೋದು, ನಮಸ್ಕಾರ ಮಾಡಲು ಹೋಗ್ತಿದ್ದಂತೆ. ಇವಳು ಸ್ನಾನ ಮಾಡಿ ಬರ್ತಾ ಇದ್ರು. ಅಸೂಯೆ ಜಾಸ್ತಿ, ಏನ್ ಅಧಿಕ ಮಾಸದ ಆಚರಣೆ ಮಾಡಿಬಿಡ್ತಾಳಂತೆ, ದೀಪ ಹಚ್ಚಿ ಬಿಡ್ತಾಳಂತೆ. ದೀಪವನ್ನು ಗಾಳಿ ಹಾಕಿ ಆರಿಸ್ಬಿಡ್ತಾ ಇದ್ದಂತೆ. ದೀಪ ಆರಿಸಿ ಹೋಗ್ಬಿಟ್ಲಂತೆ. ಹೀಗೆ ಪ್ರತಿನಿತ್ಯ ಅವಳು ಬಂದು ದೀಪ ಹಚ್ಚೋದು, ಇವಳು ದೀಪ ಆರಿಸೋದು, ಸುಮ್ಮನೆ ಇದ್ದಂತೆ ಆದವಳು. ಸ್ವಲ್ಪ ದಿವಸ ಆಗೋದ್ರಲ್ಲೇನೆ 3 ಜನ ಮಕ್ಕಳಿಗೂ ಕೂಡ ಜ್ವರ ಬಂದಂತೆ. ಜ್ವರ ಪರಿಹಾರವೇ ಆಗಿಲ್ಲ ಅಂತೆ. 3 ಜನ ಮಕ್ಕಳನ್ನ ಕಳ್ಕೊಂಡಂತೆ. ಕಣ್ಣು ಕುರುಡಾಯ್ತಂತೆ, ಒದ್ದಾಡಿದಂತೆ, ಸತ್ತು ಹೋದಂತೆ. ಕೊನೆಗೆ ಅವಳು ಹೇಳಿದಂತೆ, ದೇವರೇ, ನನ್ನ ಸೌತಿಗೆ ಈಗ ಆಗೋದು ಬೇಡ, ಅವ್ರಿಗೆಲ್ಲ ಸದ್ಗತಿ ಆಗ್ಬೇಕು. ಹಾಗಾಗಿ ನಾನೇನಾದ್ರು ಅಧಿಕ ಮಾಸದಲ್ಲಿ ಈ ದೀಪದಾನ ಮಾಡಿದ್ದೇನೆ, ದೀಪವನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಕಣ್ಣು ಬರಬೇಕು, ಅವ್ರಿಗೆಲ್ಲ ಸದ್ಗತಿ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅವ್ರು ಮುಂದಿನ ಜನ್ಮದಲ್ಲಿ ಮತ್ತೆ ರಾಣಿಯರಾಗಿ ಹುಟ್ಟಿದ್ರಂತೆ. ಅಂದ್ರೆ ನಾವು ಮಾಡುವಂತ ಚಿಕ್ಕ ಚಿಕ್ಕ ವ್ರತಗಳೇ. ಪ್ರತಿನಿತ್ಯ ದೀಪ ಹಚ್ಚೋದು ಕಷ್ಟ ಏನ್ರಿ, ಆದರೆ ಸಕಾಲಕ್ಕೆ ಹಚ್ಚಬೇಕು. ಯಾವಾಗ 10 ಗಂಟೆ ಬಂದು ಹಚ್ಚಿದ್ರೆ ಸಮಯ ಹೋಗ್ಬಿಟ್ಟಿರುತ್ತೆ. ಟ್ರೈನ್ ಹೋಗ್ಮೇಲೆ ಟಿಕೆಟ್ ತೊಗೊಂಡಾಗಿ, ಆದರೆ ಟ್ರೈನ್ ಹೋಗ್ಮೇಲೆ ಟಿಕೆಟ್ ತೊಗೊಂಡ್ರೆ ವ್ಯರ್ಥ. ಆದರೆ ನಮ್ಮಪ್ಪ ಪುಣ್ಯನೂ ಕೊಡ್ತಾನೆ, ಯಾವಾಗಾದ್ರೂ ಹಚ್ಚಿದ್ರಲ್ಲ ಅಂತಾದ್ರೂ ಸಂತೋಷ ಪಡ್ತಾನೆ. ಆದರೆ ಸರಿಯಾದ ಸಮಯಕ್ಕೆ ಹಚ್ಚಿದ್ರೆ ಒಳ್ಳೆ ಪುಣ್ಯವನ್ನು ನಾವು ಸಂಪಾದನೆ ಮಾಡ್ಕೊಳ್ಬೋದು. ಹಾಗಾಗಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಅಧಿಕ ಮಾಸದಲ್ಲಿ ಏನೇ ದಾನ ಮಾಡಿ, ಏನೇ ವ್ರತಾಚರಣೆಯನ್ನ ಮಾಡಿ, ನೀವು ಬತ್ತಿ ಮಾಡ್ತಿರೋ, ನೀವು ಇನ್ನೇನೋ ಲಕ್ಷ ಪ್ರದಕ್ಷಿಣೆ ಮಾಡ್ತಿರೋ, 4 ಜನಕ್ಕೆ ಉಪಕಾರ ಮಾಡ್ತಿರೋ, ಇದೆಲ್ಲ ಮಾಡಿ, ಇದೆಲ್ಲ ನಿಮ್ಮ ಶ್ರೇಯಸ್ಸಿಗೋಸ್ಕರ. ಆದರೆ ಸಮಾಜಕ್ಕೂ ಮಾಡಬೇಕು, 4 ಜನಕ್ಕೂ ಹೇಳಿಕೊಡ್ಬೇಕು, ಸಮಾಜದಿಂದ ಒಗ್ಗಟ್ಟನ್ನು ತೋರಿಸ್ಬೇಕು, ಭೌತಿಕವಾಗಿ ಬೆಳಿಬೇಕು, ಧಾರ್ಮಿಕವಾಗಿ ಬೆಳಿಬೇಕು. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಧಿಕ ಮಾಸ ಬಂದಿದೆ, ನಾವು ಬೌದ್ಧಿಕವಾಗಿ ಬೆಳೆಯೋದತ್ತಲೂ ಗಮನ ಕೊಡಬೇಕು, ಧಾರ್ಮಿಕವಾಗಿ ಬೆಳೆಯೋದತ್ತಲೂ ಗಮನ ಕೊಡಬೇಕು. ಹೇಗೆ ಹಣದ ವಿಭಾಗವನ್ನು ಮಾಡಬೇಕು, ಹೇಗೆ ಸಮಾಜಕ್ಕೆ ಕೊಡಬೇಕು ಅನ್ನೋದರತ್ತಲೂ ನಾವು ದೃಷ್ಟಿಯನ್ನು ಹಾಕಬೇಕು. ನಮ್ಮ ಸಮಾಜಕ್ಕೂ ಕೂಡ ನಾವು ಅವರ ಏಳಿಗೆಯನ್ನು ಬಯಸಬೇಕು. ಕೇವಲ ಇಷ್ಟೆಲ್ಲ ಋಷಿಮನಿಗಳೆಲ್ಲ ಹೇಳಿದ್ರಲ್ವಾ, ಅವ್ರು ಇನ್ನೊಬ್ರು ತಾವು ಮಾಡಿದ ಪುಣ್ಯವನ್ನು ಇನ್ನೊಬ್ಬರಿಗೆ ಧಾರೆಯಾಗಿ ಕೊಡಿದ್ರು ಅಲ್ವಾ. ಯಾರೋ ಒಂದು ಪ್ರೇತ ಜನ್ಮ ಬಂದಿತ್ತು, ನಾನು ಮಾಡಿದ ಪುಣ್ಯ ಇದೆಯಾ, ನಿಮಗೆ ಶ್ರೇಯಸ್ಸಾಗಲಿ ಅಂತ. ಹಾಗಾದ್ರೆ ನಮ್ಮ ಹಿರಿಯರು ಋಷಿಮುನಿಗಳೆಲ್ಲ ಈ ತಪಸ್ಸು, ಈ ಸಾಧನೆ, ಈ ಎಲ್ಲ ಅನುಷ್ಠಾನಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಪರೋಪಕಾರಕ್ಕೋಸ್ಕರನೇ ಮಾಡಿದ್ದಾರೆ, ಸ್ವಾರ್ಥದಿಂದ ಯಾವತ್ತೂ ಮಾಡಿಲ್ಲ. ಇದೆಲ್ಲ ಕೇವಲ ದೇವರ ಪ್ರೀತಿಗಾಗಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ, ಏನೂ ಬೇಕಾಗಿಲ್ಲ, ಆಚಾರ ಸಿಗಲಿಲ್ಲ, ಸಂಕಲ್ಪ ಗೊತ್ತಾಗಿಲ್ಲ, ಏನೂ ಬೇಡ, ದೇವರೇ ನಿನ್ ಪ್ರೇರಣೆ, ನಿನ್ ಪ್ರೀತ್ಯರ್ಥ, ನಾನು ದೀಪ ಹಚ್ಚಿಡ್ತಾ ಇದ್ದೇನೆ, ಅಧಿಕ ಮಾಸ ಬಂದಿದೆ, ಇದರಿಂದ ಎಷ್ಟೋ ಪುಣ್ಯ, ನಿಮಗೆ ಅಧಿಕವಾದ ಪುಣ್ಯ. ಈ ಎಲ್ಲ ಪುಣ್ಯವನ್ನು ನಾವು ಸಂಪಾದಿಸಿಕೊಳ್ಬೇಕು. ಅದು ನಮಗೂ ಶ್ರೇಯಸ್ಸಾಗುತ್ತೆ, ಸಮಾಜಕ್ಕೂ ಶ್ರೇಯಸ್ಸಾಗುತ್ತೆ. ಒಂದೊಂದು ಧರ್ಮಾಚರಣೆಯಿಂದಲೂ ಕೂಡ ಸಮಾಜದ ಏಳಿಗೆಯೂ ಕೂಡ ಆಗುತ್ತೆ. ಹಾಗಾಗಿ ಇಂತಹ ಅಧಿಕ ಮಾಸದಲ್ಲಿ ವೇದವ್ಯಾಸ ದೇವರು ತುಂಬ ಭಗವದ್ಗೀತೆಯ ದಾನ, ಗ್ರಂಥದ ದಾನ, ಭಾಗವತದ ಶ್ರವಣ ಇದೆಲ್ಲವನ್ನು ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ನಾವು ನಿಷ್ಕಲ್ಮಶದಿಂದಾಗಿ ಇದೆಲ್ಲ ಸಾಧನೆಗಳು, ಹರಿಯ ಪೂಜೆಗೆ ಇವೆಲ್ಲ ಸಾಧನೆಗಳು, ದಾನ, ಧರ್ಮ ಇವೆಲ್ಲ ಹೇಳ್ತಾರೆ. ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದ ಗ್ರಂಥದಲ್ಲಿ ಹೇಳ್ತಾರೆ, ದಾನ, ತೀರ್ಥ, ತಪೋ, ಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್. ಹರಿಪೂಜೆಗೆ ಇವೆಲ್ಲ ಸಾಧನೆಗೆ ಅಂಗಗಳಷ್ಟೇ.
ಇದೇ ಮುಖ್ಯ ಅಲ್ಲ, ಮುಖ್ಯವಾದದ್ದು ಜ್ಞಾನ. ಜ್ಞಾನದ ಮೂಲಕವಾಗಿಯೇ ದೇವರನ್ನು ಸೇರಬೇಕು ಹೊರತು ಇವೆಲ್ಲ ಅಂಗಗಳು ಮೇಲ್ಗಡೆ ಕೋಸಂಬರಿ, ಚಟ್ನಿ ಇವೆಲ್ಲ ಹಾಕಿರ್ತಾರೆ, ಅದು ಊಟ ಅಲ್ಲ. ಅದೆಲ್ಲ ಇದ್ರೆ ಊಟ ರುಚಿ ಆಗುತ್ತೆ. ನಮಗೆ ದೇವರಲ್ಲಿ ಹರಿಭಕ್ತಿ ಬರಬೇಕು ಅಂದರೆ ಈ ಎಲ್ಲ ಸಾಧನೆಗಳನ್ನು, ಈ ಎಲ್ಲ ದಾನ ತೀರ್ಥಯಾತ್ರೆಗಳಿರ್ಬೋದು, ತಪಸ್ಸಿರ್ಬೋದು, 4 ಜನಕ್ಕೆ ಉಪಕಾರ ಮಾಡೋದಿರ್ಬೋದು, ಇದೆಲ್ಲ ಹರಿಪೂಜೆಗೆ ಇವೆಲ್ಲ ಸಾಧಕಗಳಾದದ್ದು. ಮನಸ್ಸು ನಿರ್ಮಲತೆಯನ್ನು ಹೊಂದುತ್ತೆ. 4-6 ಜನಕ್ಕೆ ಉಪಕಾರ ಮಾಡಿ ನೋಡಿ, ಎಷ್ಟು ಹರ್ಷ ಆಗುತ್ತೆ. ಒಂದು ದಿವಸ ಏಕಾದಶಿ ಉಪವಾಸ ಮಾಡಿ ನೋಡಿ, ನೀವೇ ಮರುದಿವಸ ಹೇಳ್ಕೊಂಡ್ಬರ್ತೀರಾ, ನಾನು ಇವತ್ತು ಉಪವಾಸ ಮಾಡಿದೆ ಅಂತ. ಅದು 4 ಜನಕ್ಕೆ ಹೇಳಿದ್ರೆ ಅವರು ಉಪವಾಸ ಮಾಡ್ತಾರೆ. ಅಹಂಕಾರ ಪಟ್ಕೊಂಡು ಹೇಳ್ಬೇಡಿ, ನಾನೇ ಮಾಡಿದೆ ಅಂತ ಹೇಳ್ಬೇಡಿ, ನಾನು ಮಾಡಿದೆ, ದೇವ್ರು ನನ್ನಿಂದ ಮಾಡಿಸಿದ ಅಂತ ಹೇಳಿ ಎಷ್ಟು ಆನಂದ, ಎಷ್ಟು ಸಂತೋಷ. ಒಂದು ಏಕಾದಶಿ ಉಪವಾಸ ಮಾಡಿ, 2ನೇ ಸತಿ 2 ಏಕಾದಶಿ ಬಂದರೆ ಬಿಟ್ಬಿಡ್ಬೇಡಿ, ಅದೇ ಹುಮ್ಮಸ್ಸಲ್ಲಿ ಮಾಡಿ, ಇನ್ನೂ ಖುಷಿ ಆಗುತ್ತೆ. ನನ್ನಿಂದ ಇದಾಗುತ್ತಾ ಅಂತ ನಿಮಗೆ ಅನಿಸುತ್ತೆ. ಹಾಗಾಗಿ ಇಂತಹ ಹರಿಸೇವೆಯಲ್ಲಿ ನಾವು ತೊಡ್ಕೊಳ್ಬೇಕು. ಇದರಿಂದ ಭಗವಂತನ ಜ್ಞಾನವನ್ನು ಪಡ್ಕೊಳ್ಬೇಕು. ಅದರಿಂದ ನಮಗೆ ಮುಕ್ತಿ, ಅದರಿಂದ ಸಾಧನ ಅಂತ. ಹಾಗಾಗಿ ಈ ಅಧಿಕ ಮಾಸದಲ್ಲಿ 2 ದಿವಸಗಳ ಕಾಲ ಅಧಿಕ ಮಾಸದ ನಿಮಿತ್ತವನ್ನು ಇಟ್ಟುಕೊಂಡು ಒಂದು 4 ಮಾತುಗಳನ್ನು ದಾನ ಧರ್ಮದ ಬಗ್ಗೆ ಆ ದೇವರು ತಿಳಿಸಿರುವ ಹಾಗೆ, ವೇದವ್ಯಾಸ ದೇವರೇ ತಿಳಿಸಿರುವ ಹಾಗೆ ನಾನು 4 ಮಾತುಗಳನ್ನು ಹೇಳಿದ್ದೇನೆ. ಇದರಲ್ಲಿ ತಪ್ಪುಗಳು ಸಹಜ, ಅದು ನಂದು. ಏನಾದರೂ ಗುಣಗಳಿದ್ದರೆ, ಏನಾದರೂ ಇಂದ ನಿಮಗೆ ಅರ್ಥ ಆಗಿದ್ದರೆ, ಇದರಿಂದ ಏನಾದರೂ ನೀವು ಸನ್ಮಾರ್ಗಕ್ಕೆ ಹೋಗೋದಾದರೆ ಅದೆಲ್ಲ ನಮ್ಮ ಗುರುಗಳಾದಂಥ ವಿಶ್ವೇಶತೀರ್ಥರದ್ದು ಅಂತ ಭಾವಿಸಿ ಇದನ್ನೆಲ್ಲ ಆಯೋಜನೆ ಮಾಡಿರುವಂತಹ ಪದಾಧಿಕಾರಿಗಳಿಗೆ, ಸೇವಾ ಸಮಿತಿಯವರಿಗೆ, ಇದನ್ನೆಲ್ಲ ಧರ್ಮಿಗಳು, ದಾನ ಧರ್ಮ ಮಾಡಿದವರಿದ್ದಾರೆ, ಅವರಿಗೆಲ್ಲ ಶ್ರೇಯಸ್ಸಾಗಬೇಕು. ನೀವೆಲ್ಲ ಬಂದಿದ್ದೀರಾ, ಇನ್ನೆಲ್ಲ ಬರ್ತೀರಾ, ಮುಂದೆಯೂ ಕೂಡ ಬರ್ತೀರಾ. ಅಧಿಕ ಮಾಸ ಆದಮೇಲೆ ಅದರಿಂದಲೂ ಕೂಡ ಶ್ರೇಯಸ್ಸಾಗತ್ತೆ. ಇದರಿಂದ ನಮ್ಮ ವಂಶದ ಅಭಿವೃದ್ಧಿ ಆಗುತ್ತೆ, ಮನೆಯಲ್ಲೆಲ್ಲ ಮಂಗಲ ಕಾರ್ಯಗಳಾಗತ್ತೆ, ಭಗವಂತನ ಅನುಗ್ರಹ ಆಗುತ್ತೆ. ಇದರಲ್ಲಿ 2 ಸಂಶಯ ಇಲ್ಲ. ಹಾಗಾಗಿ ದೇವರು ಸದಾ ನಮ್ಮನ್ನೆಲ್ಲ ಅನುಗ್ರಹ ಮಾಡಿ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮಧ್ವಾಂತರ್ಗತನಾದಂತಹ ಸೀತಾಪತಿ ಶ್ರೀರಾಮಚಂದ್ರ ದೇವರಲ್ಲಿ ಅರ್ಪಣೆಯನ್ನು ಮಾಡ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.